ನಿಮ್ಮೆಲ್ಲರಿಗೂ ಮೊದಲಿಗೆ ನಾನು ನಿಮ್ಗೆ ಏನು ಬೆಸ್ಟ್ ವಿಶಸ್ ಹೇಳ್ತಾ ಶುರು ಮಾಡ್ತೀನಿ. ನೀವು ಈಗಾಗಲೇ ಚೆನ್ನಾಗಿ ಬರೀತೀರಾ ಮತ್ತು ಚೆನ್ನಾಗಿ, ನನ್ನ ಪ್ರಕಾರ ಈ ವರ್ಷದ ಸೆಕೆಂಡ್ ಇಯರ್ ಬ್ಯಾಚ್ ನೀವು ಒಂದ್ ರೀತಿ ತುಂಬಾ ಒಳ್ಳೆ ವಿದ್ಯಾರ್ಥಿಗಳು, ಚೆನ್ನಾಗಿ ಪಾಠ ಕೇಳಿಸ್ಕೊಂಡಿದ್ದೀರಾ. ಓಕೆ, ಸೊ ಈಗ ಮುಖ್ಯವಾಗಿ ನಾನು ಕಾನ್ಸೆಪ್ಚುಯಲ್ ಆಗಿ ಮಾತಾಡ್ತೀನಿ, ಯಾವ ಕಾನ್ಸೆಪ್ಟ್ ಮೇಲೆ ಬರ್ಬೋದು ಅಂತ. ನಾವು ಮೊದಲಿಗೆ ಗಾಂಧಿ ಮತ್ತು ನೆಹರು ಆ ಚಾಪ್ಟರ್ನ ತಗೊಂಡೋಗೋಣ. ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಗಾಂಧಿ ಮತ್ತು ನೆಹರು ಇವರಿಬ್ಬರ ನಡುವೆ ಕೆಲವು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳಿತ್ತು. ಆ ವಿಚಾರಗಳು ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಗಾಂಧಿಯ ಆರ್ಥಿಕತೆಯ ವಿಚಾರಗಳೇ ಬೇರೆ, ಗಾಂಧೀಸ್ ನೋಷನ್ ಆಫ್ ಎಕನಾಮಿ, ನೆಹರುವಿನ ನೋಷನ್ ಆಫ್ ಎಕನಾಮಿ, ನೆಹರು ಅವರ ಕಲ್ಪನೆಯ ಆರ್ಥಿಕತೆ ಬೇರೆ ಇತ್ತು. ಇವತ್ತು ನಾವು ಭಾರತ ದೇಶದಲ್ಲಿ ಏನು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀವಿ, ಇದು ನೆಹರು ಅವರ ಕಲ್ಪನೆಯ ಅಭಿವೃದ್ಧಿ. ಅಂದ್ರೆ ನೆಹರು ಅವ್ರಿಗೆ ಏನಿತ್ತು ಅಂತ ಹೇಳಿದ್ರೆ, ಭಾರತ ದೇಶ ಬಹುತೇಕ ಹಳ್ಳಿಗಳಿಂದ ಕೂಡಿದೆ ಮತ್ತು ಸಾಂಪ್ರದಾಯಿಕ ವ್ಯವಸಾಯದಿಂದ ಅದು ಕೂಡಿದೆ, ಮತ್ತು ಇಲ್ಲಿ ಜಾತಿ ಪದ್ಧತಿ ತುಂಬಾ ಢಾಳಾಗಿದೆ, ಜೊತೆಗೆ ಮೂಢನಂಬಿಕೆ ಮತ್ತು ಬದುಕಿನಲ್ಲಿ ಒಂದು ಕರ್ಮ ಸಿದ್ಧಾಂತ, ಅಂದ್ರೆ ಏನೂ ಆಗಲ್ಲ, ಇದಿಷ್ಟೇ ಇರುತ್ತೆ ಅನ್ನೋ ರೀತಿಯಲ್ಲಿ ಒಂದು ಕರ್ಮ ಸಿದ್ಧಾಂತಕ್ಕೆ ಕಟ್ಟು ಬಿದ್ದಿರುವಂತ ಒಂದು ಸಮುದಾಯವಾಗಿ ನಾವಿದ್ವಿ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ. ಸೊ ನೆಹರು ಅವರು ಪ್ರಧಾನಿ ಆದಾಗ ಅವರು ಏನ್ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ಭಾರತ ದೇಶವನ್ನ ನಾವು ಅಭಿವೃದ್ಧಿ ಕಡೆ, ಯಾಕಂದ್ರೆ ನಿಮ್ಗೆ ನೆಹರು ಇದ್ದಂತ ಕಾಲಘಟ್ಟದಲ್ಲಿ ಏನಂತ ಹೇಳಿದ್ರೆ, ತುಂಬಾ ಹಸಿವಿನಿಂದ ನಾವು ನರಳುತ್ತಾ ಇದ್ವಿ. ಅಂದ್ರೆ ಆಹಾರ ಧಾನ್ಯಗಳ ಕೊರತೆ ತುಂಬಾ ಇತ್ತು, ಜೊತೆಗೆ ನಮ್ಗೆ ಕಮ್ಯುನಿಕೇಶನ್ ಮೀಡಿಯಾಗಳು ಎಸ್ಟಾಬ್ಲಿಷ್ ಆಗಿರಲಿಲ್ಲ, ರಸ್ತೆಗಳು ಸರಿಯಾಗಿ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ವ್ಯವಸಾಯ ಮಾಡೋದು ಮತ್ತು ಮಾಡಿರುವಂತ ವ್ಯವಸಾಯದ ಉತ್ಪನ್ನಗಳನ್ನ ಸಿಟಿಗಳಿಗೆ ಸಾಗಿಸುವಂಥದ್ದು, ಅವೆಲ್ಲವೂ ಕೂಡ ತುಂಬಾ ಇಶ್ಯೂಸ್ ಇತ್ತು. ಅಂದ್ರೆ ದೇರ್ ವಾಸ್ ಎಲೆಕ್ಟ್ರಿಕ್ ಇಶ್ಯೂ, ದೇರ್ ವಾಸ್ ಎ ಪ್ರಾಬ್ಲಮ್ ಆನ್ ರೋಡ್ಸ್, ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್, ಮತ್ತು ಭಾರತ ದೇಶ ಅನ್ನೋದೊಂದು ಸದೃಢವಾಗಿ ಯಾವಾಗಲೂ ಆಗಿರಲಿಲ್ಲ. ಇಂಥದ್ದೆಲ್ಲ ಒಂದು ಸ್ಥಿತಿಯಲ್ಲಿ ನೆಹರು ಅವ್ರ ಮುಂದೆ ದೊಡ್ಡ ಚಾಲೆಂಜ್ ಇತ್ತು. ಈ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್, ಅವ್ರ ಮುಂದೆ ತುಂಬಾ ಚಾಲೆಂಜಸ್ ಇತ್ತು. ಹಾಗಾಗಿ ನೆಹರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಭಾರತ ದೇಶವನ್ನು ಆದಷ್ಟು ಬೇಗ ನಾವು ಇಂಡಸ್ಟ್ರಿಯಲೈಸ್ ಮಾಡಬೇಕು, ಆದಷ್ಟು ಹಳ್ಳಿಯಲ್ಲಿರುವಂತ ಜನ ಯಾರಿಗೆ ರಿಸೋರ್ಸಸ್ ಇಲ್ಲ ಮತ್ತು ಯಾರಿಗೆ ಜಾತಿ ಪದ್ಧತಿಯಿಂದ ನರಳುತ್ತಿದ್ದಾರೆ, ಅವ್ರನ್ನ ಆದಷ್ಟು ನಾವು ಸಿಟಿಗಳ ಕಡೆ ಬರೋ ತರ ಮಾಡಿ, ಅವ್ರಿಗೊಂದು ವ್ಯವಸ್ಥೆಗಳನ್ನ ಮಾಡಿ, ಒಂದು ಇಂಡಸ್ಟ್ರಿಯಲೈಸ್ ಮಾಡೋದ್ರ ಮೂಲಕ, ನಗರಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ, ಆ ನಗರಗಳಿಗೆ ನಾವು ಬಹಳ ಬೇಗ ಎಲೆಕ್ಟ್ರಿಸಿಟಿ ಆಗ್ಬೋದು, ರಸ್ತೆಗಳನ್ನ ಆಗ್ಬೋದು, ಇವೆಲ್ಲದನ್ನು ನಗರ ಪ್ರದೇಶದಲ್ಲಿ ನಾವು ಹೆಚ್ಚು ಮಾಡಕ್ ಸಾಧ್ಯತೆ ಆಗುತ್ತೆ. ಆಮೇಲೆ ನಿಧಾನಕ್ಕೆ ನಗರ ಪ್ರದೇಶದಿಂದ ಪಟ್ಟಣ ಪ್ರದೇಶಗಳು, ಮತ್ತು ಅದಾದ್ಮೇಲೆ ಗ್ರಾಮೀಣ ಪ್ರದೇಶಗಳು, ಹಿಂಗೆ ನಾವು ಅಂದ್ರೆ ಫಸ್ಟ್ ಡಿಸ್ಟ್ರಿಕ್ಟ್ ವೈಸ್ ಎನರ್ಜೈಸ್ ಮಾಡುವಂಥದ್ದು, ಆಮೇಲೆ ತಾಲೂಕ್ ವೈಸ್ ಇಂಡಸ್ಟ್ರಿಯಲೈಸ್ ಮಾಡುವಂಥದ್ದು, ಆಮೇಲೆ ಒಂದು ಹಳ್ಳಿಗಳ ಕಡೆ ಅದನ್ನ ವಿಕೇಂದ್ರೀಕರಣ ಮಾಡುವಂಥದ್ದು, ಈ ರೀತಿಯಾದಂತ ಉದ್ದೇಶ ಅವ್ರಿಗಿತ್ತು. ಬಟ್ ಗಾಂಧಿ ಅವ್ರಿಗೆ ಅಂತ ಹೇಳಿದ್ರೆ, ನೆಹರು ಅವರ ಒಂದ್ ರೀತಿ ಏನು ಕೈಗಾರಿಕೀಕೃತ ನಗರೀಕೃತ ಅಭಿವೃದ್ಧಿ ಏನಿತ್ತು, ಅದರ ವಿರುದ್ಧವಾದಂತ ಒಂದು ನಿಲುವು ಗಾಂಧಿ ಅವ್ರಿಗಿತ್ತು. ಗಾಂಧಿ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಾವು ಗ್ರಾಮೀಣ ಕೈಗಾರಿಕೆಗಳ ಮೂಲಕ ಅಥವಾ ಗ್ರಾಮೀಣ ಬದುಕಿನ ಮೂಲಕ, ಗ್ರಾಮ ಸ್ವರಾಜ್ಯದ ಮೂಲಕ ನಾವು ಭಾರತದ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಗಾಂಧಿಯವರ ಬಹಳ ದೊಡ್ಡ ಉದ್ದೇಶ ಇತ್ತು. ಹಂಗಾಗಿ ಗಾಂಧೀಜಿಯವರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಹಸಿರು ಅನ್ನೋದು ಒಂದು ಭಾರತ ದೇಶದ ಆತ್ಮ ಅಂತ ಹೇಳ್ತಿದ್ರು. ಅಂದ್ರೆ ಗ್ರೀನ್ ಅಥವಾ ಅಗ್ರಿಕಲ್ಚರ್ ಇಸ್ ದ ಸೋಲ್ ಆಫ್ ಇಂಡಿಯನ್ ಎಕನಾಮಿ ಅಂತ. ಬಟ್ ನೆಹರು ಅವ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಇಂಡಸ್ಟ್ರೀಸ್ ಆರ್ ದ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳ್ತಿದ್ರು. ಸೊ ಗಾಂಧಿ ಅವರ ಆಧ್ಯಾತ್ಮ ಗ್ರಾಮೀಣ ಕೃಷಿಯಲ್ಲಿದ್ರೆ, ನೆಹರು ಅವರ ಆಧ್ಯಾತ್ಮ ಪಟ್ಟಣದ ಇಂಡಸ್ಟ್ರಿಗಳಲ್ಲಿತ್ತು. ಸೊ ಇದು ಇವರಿಬ್ರು ಮಧ್ಯದಲ್ಲಿ ದೊಡ್ಡ ವಾಗ್ವಾದ ನಡೀತಿತ್ತು. ಆ ವಾಗ್ವಾದ ಕೊನೆಗೆ ನಿಮ್ಗೆ ಗೊತ್ತಿದೆ, ಗಾಂಧಿ ಅವರ ನಿಲುವನ್ನ ಕಾಂಗ್ರೆಸ್ನ ಬಹುತೇಕ ಜನ ಒಪ್ಪಿಲ್ಲ, ಮತ್ತು ನೆಹರು ಅವರು ಕೂಡ ಅದರ ವಿರುದ್ಧವಾಗಿದ್ರು. ಮತ್ತು ನೆಹರು ಅವರು ಗಾಂಧಿ ಅವ್ರಿಗೆ ಈ ವಿಚಾರದಲ್ಲಿ ಬಹಳ ಖಾರವಾಗಿನೇ ಅವರು ಪತ್ರವನ್ನು ಬರೀತಾರೆ. ನೀವು ಓದಿರುವಂತ ಚಾಪ್ಟರ್ ಅಲ್ಲಿ ಏನಂತ ಹೇಳಿದ್ರೆ, ನೀವು ಹೇಳ್ತಿರುವಂತ ಅಭಿವೃದ್ಧಿ ಕಲ್ಪನೆಯನ್ನ ನಾವು ಯಾವತ್ತೂ ಕೂಡ ಭಾರತದಲ್ಲಿ ವಿಜುವಲೈಸ್ ಮಾಡಕ್ಕಾಗಲ್ಲ, ಅದೊಂದು ಆದರ್ಶ ಅಷ್ಟೇ, ಅದೊಂದು ಕನಸು ಅಷ್ಟೇ ಅಂತ ಅವರು ನೆಹರು ಹೇಳ್ತಾರೆ. ಬಟ್ ಗಾಂಧಿ ಅವ್ರಿಗೆ ಅಂತ ಹೇಳಿದ್ರೆ, ಇದು ಕನಸಾಗಿರ್ಬೋದು, ಆದ್ರೆ ಈ ಕನಸಲ್ಲೂ ಕೂಡ ಭಾರತ ದೇಶದ ಮುಂದಿನ ನೆಮ್ಮದಿ ಇದೆ ಅಂತ ಗಾಂಧಿ ಅವರು ಹೇಳ್ತಿದ್ರು. ಯಾಕಂತ ಹೇಳಿದ್ರೆ, ನೆಹರು ಅವರ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ, ಅದು ಪರಿಸರವನ್ನ ನಾಶ ಮಾಡಿ ಆದಷ್ಟು ಜನರ ಹಸಿವನ್ನು ನೀಗಿಸುವಂಥದ್ದು. ಅಂದ್ರೆ ಉದಾಹರಣೆಗೆ ನೀವೀಗಾಗಲೇ ನಾವು ನೋಡ್ತಿದ್ವಿ, ಒಂದು ನಗರ ಪ್ರದೇಶವನ್ನು ನಾವು ಡೆವಲಪ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದರ ರಸ್ತೆಗಳನ್ನ ಡೆವಲಪ್ ಮಾಡ್ಬೇಕು, ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡ್ಬೇಕು ಅಂತ ಹೇಳಿದ್ರೆ, ದ ಅಮೌಂಟ್ ಆಫ್ ನೇಚರ್ ದಟ್ ವಿ ಆರ್ ಡೆಸ್ಟ್ರಾಯಿಂಗ್,
ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಬಹಳ ಕಷ್ಟ ಇದೆ. ಇನ್ನು ಬಹುಶಃ ಇನ್ನು 100 ವರ್ಷದ ನಂತರ ಭಾರತ ದೇಶದಲ್ಲಿ ರಸ್ತೆಗಳನ್ನ ಮಾಡೋದಕ್ಕೆ ಬೇಕಾಗಿರುವಂತ ಕಲ್ಲು ಮತ್ತು ಮಣ್ಣನ್ನು ಜಲ್ಲಿಯನ್ನ ನಾವು ಒದಗಿಸೋದು ತುಂಬಾ ಕಷ್ಟ ಆಗುತ್ತೆ. ನಾವು ಬೇರೆ ದೇಶದಿಂದ ಅದನ್ನ ಆಮದು ಮಾಡ್ಕೊಳ್ಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿಗೆ ಭಾರತ ದೇಶ ಹೋಗುತ್ತೆ. ಅಂದ್ರೆ ತನ್ನ ನ್ಯಾಚುರಲ್ ರಿಸೋರ್ಸಸ್ ನ ಕಳ್ಕೊಂಡು ನಾವು ಮಾಡ್ಕೊಳ್ಳುವಂತ ಅಭಿವೃದ್ಧಿ ಇದೆಯಲ್ಲ, ಅದು ಯಾವತ್ತಿದ್ರೂ ಕೂಡ ನಮ್ಮ ಸಮಾಧಿಗಳನ್ನ ನಾವು ತೋಡುವಂಗೆ ಅಂತ. ಗಾಂಧೀಜಿ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ನಾವು ಆದಷ್ಟು ನಮ್ಮ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಪೀಳಿಗೆಗೆ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನ ಹಂಗೆ ಉಳಿಸ್ಕೊಂಡು ನಾವು ನಮ್ಮ ಭೂಮಿಯ ಮೇಲೆ ಏನ್ ಡೆವಲಪ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದನ್ನ ನಾವು ಮಾಡಬೇಕು. ಆದಷ್ಟು ಆ ಗಾಂಧೀಜಿಯವರು ಹೇಳ್ತಿದ್ದಂತ ಮಾರ್ಗ ತುಂಬಾ ಕಷ್ಟ ಮತ್ತು ನಿಧಾನ ಮಾರ್ಗ, ಆದ್ರೆ ಅದು ಯಾವತ್ತಿದ್ರೂ ಕೂಡ ಸುಖಿ ಮಾರ್ಗ ಮತ್ತು ಅದು ನೆಮ್ಮದಿಯ ಮಾರ್ಗ. ಬಟ್ ಇವತ್ತು ನಾವು ನೋಡ್ತಿದ್ವಿ, ನೆಹರು ಅವರ ಮಾರ್ಗದಲ್ಲಿ ನಾವು ಹೋಗಿದ್ರಿಂದಾಗಿ ನಮ್ಮ ಹಸಿವು ನೀಗಿದೆ. ಆದ್ರೆ ನಾವು ಏನ್ ತಿಂತಾ ಇದೀವಿ? ಕಸ ಕಡ್ಡಿಯನ್ನು ತಿಂತಾ ಇದ್ವಿ, ರಾಸಾಯನಿಕವನ್ನು ತಿಂತಾ ಇದ್ವಿ. ಬಟ್ ನಾವು ಹೆಚ್ಚು ತಿಂದು ನಾವು ಆಸ್ಪತ್ರೆಗೆ ಇರ್ತಿದ್ವಿ. ಬಹುತೇಕ ಎಲ್ಲ ಮನೆಗಳಲ್ಲೂ ಶುಗರ್ ಇದೆ, ಎಲ್ಲರಿಗೂ ಹೆಚ್ಚು ಕಡಿಮೆ ಡಯಾಬಿಟಿಕ್ ಆಗಿದ್ದಾರೆ ಮತ್ತು BP ಇದೆ. ಅಂದ್ರೆ ನಮ್ಮ ಭಾರತ ದೇಶದ ಬಹುತೇಕ ಆರ್ಥಿಕತೆ ಎಲ್ಲಿಗೆ ಹೋಗ್ತಿದೆ ಅಂತ ಹೇಳಿದ್ರೆ ಎಜುಕೇಶನ್ ಮತ್ತೆ ಹೆಲ್ತ್ಗೆ ಖರ್ಚಾಗ್ತಾ ಇದೆ. ಸೊ ಗಾಂಧೀಜಿಯವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಆರೋಗ್ಯ ಮತ್ತು ಶಿಕ್ಷಣ ಯಾವತ್ತೂ ಉಚಿತವಾಗಿರ್ಬೇಕು ಮತ್ತು ಅದು ಪರಿಸರಕ್ಕೆ ಹತ್ತಿರವಾಗಿರ್ಬೇಕು. ಅಂದ್ರೆ ಪರಿಸರ ಚೆನ್ನಾಗಿದ್ರೆ ನ್ಯಾಚುರಲ್ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ. ಅಂದ್ರೆ ಸದೃಢ, ಯಾಕಂದ್ರೆ ಗಾಂಧೀಜಿಯವರ ಉದ್ದೇಶವೇ ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಅಗ್ರಿಕಲ್ಚರಲ್ ಓರಿಯೆಂಟೆಡ್, ಅಂದ್ರೆ ಒಂದು ಸಮೃದ್ಧವಾದಂತಹ ಸದೃಢವಾದಂತಹ ಸ್ವರಾಜ್ಯದ ಗ್ರಾಮೀಣ ಭಾರತ ಗಾಂಧೀಜಿಯ ಕನಸಾಗಿತ್ತು. ಮತ್ತು ಒಂದು ಹಳ್ಳಿ ಅಂದ್ರೆ ಗಾಂಧಿ ಅವರು ತುಂಬಾ ಸಾಂಪ್ರದಾಯಿಕವಾಗಿ ನೋಡ್ತಿರ್ಲಿಲ್ಲ. ತೀರಾ ಅಗತ್ಯ ಇರುವಂತ ಅಭಿವೃದ್ಧಿಯ ಇದು ನಮ್ಗೆ ಇರ್ಲಿ, ತೀರಾ ಅಗತ್ಯವಾಗಿರುವಂತ ಕೈಗಾರಿಕೆಗಳನ್ನ ನಾವು ಮಾಡೋಣ, ಆದ್ರೆ ನಮ್ಮ ಮನುಷ್ಯರನ್ನ ರೀಪ್ಲೇಸ್ ಮಾಡುವಂತ ಕೈಗಾರಿಕೆ ನಮಗೆ ಬೇಡ ಅಂತ. ಉದಾಹರಣೆಗೆ ರೋಬೋ, ಗಾಂಧಿ ಅದಕ್ಕೆ ವಿರುದ್ಧವಾಗಿರ್ತಿದ್ರು. ಇವತ್ತು AI ಅಂತ ಹೇಳ್ತೀವಿ, ಬಹುಶಃ ಗಾಂಧಿ ಅದಕ್ಕೆ ಅದನ್ನ ಬೇರೆ ರೀತಿಯಾಗಿ ನೋಡ್ತಿದ್ರು. ಮತ್ತೆ ಕಂಪ್ಯೂಟರೀಕೃತ ಇದೇನಿದೆ ಅದನ್ನು ಕೂಡ ಗಾಂಧಿ ಬೇರೆ ತರ ನೋಡ್ತಾ ಇದ್ರು. ಯಾಕಂದ್ರೆ ನಾವೇನ್ ಮಾಡ್ತಿದ್ವಿ ನೋಡಿ, ಈಗ ಟೆಕ್ನಾಲಜಿಯನ್ನ ತರ್ತಿದೀವಿ, ಆದ್ರೆ ಮನುಷ್ಯರನ್ನ ರೀಪ್ಲೇಸ್ ಮಾಡ್ತಿದೀವಿ. ಟೆಕ್ನಾಲಜಿ ಶುಡ್ ನಾಟ್ ರೀಪ್ಲೇಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಗಾಂಧೀಜಿಯ ಉದ್ದೇಶ ಆಗಿತ್ತು. ಸೊ ಇದನ್ನ ಇಟ್ಕೊಂಡು ನೀವು ಬರಬೇಕು, ಆಯ್ತಾ? ಇದು ಹೆಚ್ಚು ಕಡಿಮೆ ನಿಮ್ಗೊಂದು 20 ಮಾರ್ಕ್ಸ್ಗೆ ಕವರ್ ಅಪ್ ಆಗುತ್ತೆ ಈಗ ನೀವು ಇದು ಮಾಡುವಂಥದ್ದು. ಅರ್ಥ ಆಯ್ತಾ? ಮಾತಾಡ್ಬೇಕು, ಕೇಳಿಸ್ತಾ ಇಲ್ವಾ? ಹೌದು ರೈಟ್, ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿದ್ರೆ ಸಾಕು, ಫೈನ್. ರೈಟ್. ನೀವು ನೋಡಿ, ಈಗ ನಿಮ್ಮ ಕೊನೆಯ ಗಿರಾಕಿ ಕಥೆಯಲ್ಲಿ ಹೆಚ್ಚು ಕಡಿಮೆ ಇಡೀ ಕಥೆಯನ್ನ ನೀವು ನೋಡಿದ್ರೆ, ನಾನು ಬಹುಶಃ ಗಾಂಧಿ ಮತ್ತು ನೆಹರು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಕೊನೆಯ ಗಿರಾಕಿ ಕಥೆಯಲ್ಲಿ ಬರುವಂತ ಗಂಡಸರ, ನಾನು ಎಲ್ಲರೂ ಮ್ಯೂಟ್ ಮಾಡೋದು. ಓಕೆ, ಓಕೆ. ಕೊನೆ ಗಿರಾಕಿಯಲ್ಲಿ ನೀವು ನೋಡಿ, ಕೊನೆ ಗಿರಾಕಿ ಕತೆ ನಿಮ್ಗೆಲ್ರಿಗೂ ಗೊತ್ತು. ಅಲ್ಲಿ ಕಾಣಿ ಅಂತ ಒಬ್ಬ ಹೆಣ್ಣಿರ್ತಾಳೆ, ಅವಳ ಮೇಲೆ ದಿನನಿತ್ಯ ಅತ್ಯಾಚಾರ ಆಗ್ತಾ ಹೋಗುತ್ತೆ. ಕಾಣಿ ಕತೆ ನಿಮ್ಗೆ ಮತ್ತೆ ರಿಪೀಟ್ ಮಾಡ್ಬೇಕಂತ ಹೇಳಿದ್ರೆ, ಕಾಣಿ ಒಂದು ಹಳ್ಳಿಯಲ್ಲಿ ಇರುವಂತ ಒಂದು ಸಣ್ಣ ಕುಟುಂಬ. ಅದು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ವಲಸೆ ಬಂದಿರುವಂತ ಒಂದು ಸಣ್ಣ ಕುಟುಂಬ. ಆ ಕುಟುಂಬದಲ್ಲಿರುವಂತ ಒಂದು ಹೆಣ್ಣು, ಇವಳು ಮೂಕಿ, ಮಾತು ಬರಲ್ಲ ಮತ್ತು ಕಿವಿ ಕೇಳಿಸಲ್ಲ. ಸೊ ಎರಡೂ ದುರಂತಕ್ಕೆ ಒಳಗಾಗಿರುವಂತ ಈ ಹೆಣ್ಣು ಇವರು ಇಡೀ ಕುಟುಂಬ, ಇವಳ ಅಣ್ಣ ಮತ್ತು ಅಪ್ಪ ಅಮ್ಮ, ಇವಳು 4 ಜನ ಒಂದು ಹಳ್ಳಿಯಲ್ಲಿ ಒಂದು ಗೇಣಿ ಮಾಡ್ತಿರ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು ಜಮೀನನ್ನ ಲೀಸಿಗೆ ತಗೊಂಡು ಕೆಲಸ ಮಾಡ್ತಿರ್ತಾರೆ. ಲೀಸ್ ಹೆಂಗೆ ಅಂತ ಹೇಳಿದ್ರೆ, ಅದ್ರಲ್ಲಿ ಬೆಳೆದಂತ ಬೆಳೆಯಲ್ಲಿ ಅವರು ಒಂದು 15% ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅವ್ರಿಗೆ ಕೊಡ್ಬೇಕು, ಈ ತರದಲ್ಲಿ ಇರುತ್ತೆ. ಬಟ್ ನಿಧಾನಕ್ಕೆ ಏನಾಗುತ್ತೆ ಅಂದ್ರೆ, ಆ ಗೇಣಿದಾರ ಏನಿದ್ದಾನೆ ಅವನ್ ಏನ್ ಮಾಡ್ತಾನೆ, ಭೂಮಾಲೀಕ. ಸೊ ಇವ್ರಿಗೆ ಯಾವುದೋ ಒಂದು ವರ್ಷ ಗೇಣಿಯನ್ನ ಜಾಸ್ತಿ ಕೇಳ್ತಾನೆ, ಇದುವರೆಗೂ ಕೊಡ್ತಿರೋದಕ್ಕಿಂತ ಹೆಚ್ಚು ಕೊಡ್ಬೇಕು ಅಂತ. ಬಟ್ ಇವ್ರು ಬೆಳೆದಿರೋದ್ನೆಲ್ಲ ಅವನಿಗೆ ಕೊಟ್ರೆ ಇವ್ರಿಗೇನು ಉಳಿಯಲ್ಲ. ಹಂಗಾಗಿ ಇವ್ರು ಏನ್ ಡಿಸೈಡ್ ಮಾಡ್ತಾರೆ, ಈ ಊರನ್ನ ಬಿಟ್ಟು ಹೋಗೋದೇ ವಾಸಿ ಅಂತ ಹೇಳಿ ಅವ್ರು ಅಲ್ಲಿಂದ ಊರನ್ನ ಬಿಟ್ಟು ಬರ್ತಾರೆ. ಊರನ್ನ ಬಿಟ್ಟು ಬಂದಾಗ
ಸೊ ಬಂದು ಯಾವುದೋ ಒಂದು ಸಣ್ಣ ಒಂದು ಸಣ್ಣ ಪಟ್ಟಣದಲ್ಲಿ ಇವ್ರು ಬರ್ತಾರೆ. ಅದು ಬಂದಾಗ ಆ ಕಾಣಿಯವರ ಅಣ್ಣ ಅವನು ಬಾಂಬೆಗೆ ಹೋಗಿ ನಾನೇನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವ್ರನ್ನ ಬಿಟ್ಟು ಹೋಗ್ತಾನೆ. ಸೊ ಇವ್ರ ಅಪ್ಪ ಅಮ್ಮ ಮತ್ತು ಕಾಣಿ ಮಾತ್ರ ಇರ್ತಾರೆ. ಈ ಕಾಣಿ ಇವ್ರು ಈ ಪಟ್ಟಣ ಪ್ರದೇಶಕ್ಕೆ ಬಂದು ಭಿಕ್ಷೆ ಬೇಡುವಂತ ಒಂದು ವೃತ್ತಿ ಮಾಡ್ತಿರ್ತಾರೆ. ಅಪ್ಪ ಅಮ್ಮ ಒಂದ್ ಕಡೆ ಭಿಕ್ಷೆಗೆ ಹೋಗ್ತಾರೆ, ಕಾಣಿ ಇನ್ನೊಂದ್ ಕಡೆ ಭಿಕ್ಷೆಗೆ ಹೋಗ್ತಾಳೆ. ಈ ಕಾಣಿಯನ್ನ ಅಲ್ಲಿರುವಂತ ಯಾರೋ ಒಬ್ಬ ಭಿಕ್ಷುಕ ನೋಡ್ತಾನೆ. ಆ ಭಿಕ್ಷುಕ ನೋಡಿ ಈ ಕಾಣಿಯನ್ನ ಜೊತೆಲಿ ಕರ್ಕೊಂಡು ಹೋಗ್ತಾನೆ. ಮತ್ತು ಫಸ್ಟ್ ಟೈಮ್ ಕಾಣಿಗೆ ನನ್ನನ್ನು ಯಾರೋ ಮಾತಾಡ್ತಿದ್ದಾರೆ, ನನ್ನನ್ನು ಯಾರೋ ಪ್ರೀತಿಸ್ತಿದ್ದಾರೆ ಅನ್ನೋ ಭಾವನೆ ಬರುವಂಗೆ ಅವನು ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಕೊನೆಗೆ ಅವನ ಆಸೆಯನ್ನ ತಣಿಸ್ಕೊಂಡು ಒಂದು 5 ದಿವಸ ಇವಳ ಜೊತೆಲಿದ್ದು ಆಸೆಯನ್ನ ತಣಿಸ್ಕೊಂಡು ಬಿಟ್ಬಿಡ್ತಾನೆ. ಕಾಣಿ ಅದಾದ ಅವನು ಅವಳನ್ನ ಕರ್ಕೊಂಡು ಬೇರೆ ಊರಿಗೆ ಹೋಗ್ತಾನೆ. ಸೊ ಇಲ್ಲಿ ಅಪ್ಪ ಅಮ್ಮನ್ನು ಕಳ್ಕೊಂಡಂತ ಕಾಣೆಗೆ ತಾನು ಎಲ್ಲಿಗೆ ಬಂದಿದ್ದೀನಿ, ಯಾರ ಜೊತೆಲಿದ್ದೀನಿ ಅನ್ನುವ ಪರಿಜ್ಞಾನವೇ ಇಲ್ದಂಗೆ ಇವನ ಒಂದು ಪ್ರೇಮದಲ್ಲಿ ಬಿದ್ದೋಗ್ತಾಳೆ. ಕೊನೆ ಒಂದು 10 ದಿವಸ ಇವನ್ ಜೊತೆ ಇದ್ದು ಅವನು ಅವಳನ್ನ ಆ ಭಿಕ್ಷುಕ ಅವಳನ್ನ ಬಿಟ್ಟು ಹೋಗ್ತಾನೆ. ಅದಾದ್ಮೇಲೆ ಇವಳು ನಡ್ಕೊಂಡು ಹೋಗ್ತಾಳೆ. ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾಳೆ. ಅಲ್ಲಿ ಯಾರೋ ಒಬ್ರು ಇವ್ರನ್ನ ನೋಡ್ತಾನೆ. ಇವಳ ಮೇಲೆ ಅತ್ಯಾಚಾರ ಆಗತ್ತೆ. ಕೊನೆಗೆ ಇನ್ನೊಬ್ಬ ಯಾರೋ ಬರ್ತಾನೆ, ಅವನೊಬ್ಬ ಪಿಂಪ್ ಆಗಿರ್ತಾನೆ. ಅವನು ಅವಳನ್ನ ಕರ್ಕೊಂಡು ಹೋಗಿ ಬೇರೆ ಬೇರೆಯವ್ರ ಜೊತೆ ಎಲ್ಲ ಇರೋ ತರ ಮಾಡಿ ಅವಳ ಮೇಲೆ ತುಂಬಾ ಹಿಂಸೆಯನ್ನ ಮಾಡಿ ಕೊನೆಗೆ ಅವಳು ಇಡೀ ಜೀವನವೇ ನಿತ್ರಾಣಗೊಂಡಾಗ ಅವಳನ್ನ ಬಿಟ್ಬಿಡ್ತಾನೆ. ಆ ಕಾಣೆ ಅದಾದ್ಮೇಲೆ ಅವಳು ಬರ್ತಾಳೆ. ಅವಳು ಇಡೀ ಬದುಕು ತನ್ನ ಹಸಿವಿಗಾಗಿ ದೇಹವನ್ನ ಮಾರ್ಕೊಳ್ಳುವಂತ ಒಂದು ಸ್ಥಿತಿಗೆ ಬರ್ತಾಳೆ. ಆಕ್ಚುಲಿ ಅವಳು ಮಾರಾಟ ಕೂಡ ಮಾಡ್ತಿರಲ್ಲ, ದೇಹವನ್ನ ಒಂದು ಆಯುಧದಂತೆ ಅವಳು ಬಳಸಕ್ ಶುರು ಮಾಡ್ತಾಳೆ. ಅವಳ ದೇಹವನ್ನ ಎಲ್ಲರೂ ಕೂಡ ಅದೊಂದು ಎಲ್ಲರಿಗೂ ಇರಬಹುದಾದಂತ ಒಂದು ಸಂಪನ್ಮೂಲದ ತರ ಜನ ನೋಡ್ತಾರೆ. ಯಾರ್ಯಾರಿಗೆ ಏನೇನು ಆಸೆ ಇದೆಯೋ ಅದನ್ನ ತೀರ್ಸ್ಕೊಳ್ಬಹುದು ಅಂತ. ಹಂಗಾಗಿ ಅವಳ ದೇಹದ ಮೇಲೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಅತ್ಯಾಚಾರ ಆಗ್ತಾನೆ ಇರುತ್ತೆ. ಕೊನೆಗೆ ಅವಳು ಯಾರೂ ದಿಕ್ಕಿಲ್ದಂಗೆ ಸತ್ತೋಗ್ತಾಳೆ. ಇದು ಒಟ್ಟು ಕಥೆಯಲ್ಲಿ ನಾನು ಸುಮ್ಮನೆ ಹಂಗೆ ಹೇಳಿದ್ದೀನಿ. ಸೊ ಇದರಲ್ಲಿರುವಂತ ಕ್ರೌರ್ಯವನ್ನ ನೀವು ನೋಡಿ. ಇಲ್ಲಿರುವಂತ ಕಾಣೆ ಅವಳು ಒಂದು ಭಾರತ ದೇಶದ ಒಂದು ಡೆಮೋಕ್ರಸಿ ಅಂತ ಕರ್ಕೊಳ್ಳುವಂತ ಒಂದು ದೇಶದ ಹೆಣ್ಣು. ಈ ಕಾಣೆ ಮೇಲೆ ಯಾರೋ ಒಬ್ಬ ಭಿಕ್ಷುಕ ಅತ್ಯಾಚಾರ ಮಾಡ್ತಾನೆ. ಆದ್ರೆ ಅದನ್ನ ಅವಳಿಗೆ ಎಲ್ಲಿಗೆ ಹೋಗ್ಬೇಕು, ತನ್ನದು ಒಂದು ದೇಹ ಮತ್ತು ದೇಹಕ್ಕೆ ಒಂದು ಹಕ್ಕು ಇದೆ, ಮತ್ತು ಈ ದೇಹವನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಕಾನೂನು ಇದೆ, ಮತ್ತು ಆ ಕಾನೂನನ್ನ ಎತ್ತಿ ಹಿಡಿಯುವಂತ ಒಂದು ನ್ಯಾಯಾಲಯ ಇದೆ, ಮತ್ತು ಆ ನ್ಯಾಯಾಲಯದ ಆದೇಶವನ್ನು ಪಾಲಿಸುವಂತ ಪೊಲೀಸ್ ವ್ಯವಸ್ಥೆ ಇದೆ, ಮತ್ತು ಆ ಪೊಲೀಸ್ ವ್ಯವಸ್ಥೆ ಇರೋದ್ರಿಂದಾಗಿ ಸಾರ್ವಜನಿಕರು ಭಯಗೊಂಡಿರ್ತಾರೆ. ಯಾವುದೋ ಒಂದು ಬೀದಿಲಿ ಹೋಗ್ತಿರುವಂತ ಹೆಣ್ಣನ್ನು ಯಾರೋ ಒಬ್ಬ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಕ್ ಸಾಧ್ಯ ಇಲ್ಲ ಅನ್ನುವ ಒಂದು ಪರಿಜ್ಞಾನವೇ ಆ ಕಾಣಿಗೆ ಬಂದಿರಲ್ಲ. ಸೊ ಇದು ನಿಜವಾದಂತ ಒಂದು ದೊಡ್ಡ ಕ್ರೌರ್ಯ. ಅಂದ್ರೆ ಈ ದೇಶದಲ್ಲಿ ಇರುವಂತ ಎಲ್ಲರಿಗೂ ನನಗೊಂದು ಹಕ್ಕಿದೆ ಅಂತ ಅನ್ನುವ ಭಾವನೆ ಬರಬೇಕು. ಹಂಗೆ ತರುವಂಥದ್ದು ಒಂದು ನಾಗರಿಕ ಸಮಾಜದ ಜವಾಬ್ದಾರಿ. ಬರೀ ಕೋರ್ಟು ಕಚೇರಿ ಪೊಲೀಸರ ಜವಾಬ್ದಾರಿ ಮಾತ್ರ ಅಲ್ಲ. ಉದಾಹರಣೆಗೆ ನಮ್ಮ ಮನೆಯ ಪಕ್ಕದಲ್ಲಿ ಏನೋ ಒಂದು ಘಟನೆ ನಡೀತಿದ್ರೆ ಆ ಘಟನೆಯನ್ನ ತಡೆಯುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅಂದ್ರೆ ನಮ್ಗೆ ಹೆಂಗೆ ರೈಟ್ಸ್ ಇದೆಯೋ ಹಂಗೆ ನಮ್ಮ ಮೇಲೆ ಒಂದು ಅಬ್ಲಿಗೇಷನ್ ಕೂಡ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನೀವು ಉದಾಹರಣೆಗೆ ರಸ್ತೆ ಮೇಲೆ ಒಂದು ಜಗಳ ನಡೀತಿದ್ರೆ ಆ ಜಗಳವನ್ನ ಬಿಡಿಸುವಂತ ಜವಾಬ್ದಾರಿ ನಿಮ್ದಾಗಿರುತ್ತೆ. ನೀವು ನೇರವಾಗಿ ಬಿಡಿಸದೇ ಇದ್ರು ಕನಿಷ್ಠ ಪಕ್ಷ ಅದಕ್ಕೆ ನೀವು ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡುವಷ್ಟು ಜವಾಬ್ದಾರಿ ಆದ್ರೂ ನಿಮ್ಗಿರುತ್ತೆ. ಆದ್ರೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಅಂತ ನೋಡಿದ್ರೆ ಬಹುಶಃ ಯಾವ ಗಂಡಸರು ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಿಲ್ಲ ಅನ್ನೋದು ನಮ್ಮ ಸಮಾಜದ ನಡೆನುಡಿಗಳಲ್ಲೇ ನಮ್ಗೆ ಗೊತ್ತಾಗುತ್ತೆ. ಒಂದೇ ಒಂದು ನಿಮಿಷ. ಸೊ ಹಂಗಾಗಿ ಇಡೀ ಇದರಲ್ಲಿ ನಿಮ್ಗೆ ಒಂದು ದೊಡ್ಡ ಕ್ರೌರ್ಯದ ಅನಾವರಣ ಆಗ್ತಿರುತ್ತೆ. ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಅಂದ್ರೆ ಇಡೀ ಕಾಣಿ ಕೊನೆಯ ಗಿರಾಕಿ ಕಥೆಯಲ್ಲಿ ನೀವು ಗಮನಿಸ್ಬೇಕಾಗಿರೋದು ಅಂತ ಹೇಳಿದ್ರೆ ಇಲ್ಲೊಂದು ದೌರ್ಜನ್ಯ ನಡೀತಿದೆ, ಇಲ್ಲೊಂದು ಹಿಂಸೆ ನಡೀತಿದೆ, ಇಲ್ಲೊಂದು ಕ್ರೌರ್ಯ ನಡೀತಿದೆ. ಆದ್ರೆ ಆ ಕ್ರೌರ್ಯಕ್ಕೆ ಒಳಗಾಗ್ತಿರುವಂತ ಇಡೀ ಕುಟುಂಬ ದಿಕ್ಕಿಲ್ದಂಗೆ ಅವ್ರು ಇರ್ತಾರೆ. ಕೊನೆ ಕಾಣಿಯ ಸಾವು ಕೂಡ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅವಳು ಒಂದು ಪಾರ್ಕ್ನಲ್ಲಿ ಬಿದ್ದಿರ್ತಾಳೆ. ಅವಳು ನಿಧಾನಕ್ಕೆ ಅಲ್ಲಿ ಸಾಯ್ತಾಳೆ. ಅವಳು ಸಾಯ್ತಿರೋದನ್ನ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಬಿಟ್ರೆ ಬೇರೆ ಯಾರು ಕೂಡ ಅದ್ರ
ಅವಳ ಕಡೆ ಒಂದು ಒಂದು ಅದು ಒಂದು ಜೀವ ಅಂತ ಕೂಡ ಗಮನಿಸಲ್ಲ. ಉದಾಹರಣೆ ನೋಡಿ, ನಾವು ಸಾಮಾನ್ಯ ಯಾವ್ದಾದ್ರು ಒಂದು ನಾಯಿ ಸಾಯ್ತಿದ್ರೆ, ಒಂದು ಬೆಕ್ಕು ಸಾಯ್ತಿದ್ರೆ ಕನಿಷ್ಠ ಪಕ್ಷ ನಾವು ಕರುಣೆಯನ್ನು ತೋರಿಸ್ತೀವಿ. ಅಕಸ್ಮಾತ್ ಯಾವುದೋ ಒಂದು ಪಕ್ಷಿ ಸಾಯ್ತಾ ಇದ್ರೆ ಹೋಗಿ ನೀರನ್ನ ಹಾಕ್ತೀವಿ. ಆದ್ರೆ ನಮ್ಮ ಕ್ರೌರ್ಯ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರುವಂತ ಜನರು ಸಾಯ್ತಿರುವಾಗ ನಾವು ಕೇರ್ ಮಾಡಲ್ಲ. ಈಗ ಎಲ್ಲೋ ಒಂದು ರೈಲ್ವೆ ಆಕ್ಸಿಡೆಂಟ್ ಆದ್ರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ. ಅಥವಾ ಎಲ್ಲೋ ಹಸುವಿನಿಂದ, ನೀವು ನೋಡಿ ಇತ್ತೀಚೆಗೆ ಬಿಹಾರ್ ಅಥವಾ UP ಕಡೆ ಒಂದು ಯಾವುದೋ ಒಂದು ಸಿರಪ್ ಅನ್ನು ಕುಡಿದು, ಒಂದು ಮೆಡಿಸಿನ್ ಅನ್ನ ಕುಡಿದು ಮಕ್ಕಳು ಸುಮಾರು ಒಂದು 80-90 ಜನ ಮಕ್ಕಳು ಸತ್ತಿದ್ದಾರೆ. ಆದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯುರೋಪ್ ಅಂತ ದೇಶಗಳಲ್ಲಿ, ಅಮೆರಿಕದಂತ ದೇಶದಲ್ಲಿ ಅಕಸ್ಮಾತ್ ಹಿಂಗೆ 4 ಜನ ಮಕ್ಕಳು ಸತ್ತಿದ್ರೆ ಅದು ದೊಡ್ಡ ನ್ಯಾಷನಲ್ ನ್ಯೂಸ್ ಆಗ್ತಿದೆ. ಬಟ್ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 80 ಜನ ಮಕ್ಕಳು ಸತ್ಲಿ, 90 ಜನ ಮಕ್ಕಳು ಸರಿ. ಅಥವಾ ಕೋವಿಡ್ ಟೈಮಲ್ಲಿ ನೀವು ನೋಡಿ ಎಷ್ಟು ಜನ ಸತ್ತೋದ್ರು, ಬಟ್ ಕೇರ್ ಮಾಡಲ್ಲ ನಾವು. ಅಂದ್ರೆ ನಾವು ನಮ್ಮ ಜೀವಗಳ ಬಗ್ಗೆ, ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳ ಜೀವಗಳ ಬಗ್ಗೆ ನಾವು ಕೇರೆ ಮಾಡೋದಿಲ್ಲ. ನಾವು ನಮ್ಮ ಧರ್ಮ, ನಮ್ಮ ಆಧ್ಯಾತ್ಮ, ನಮ್ಮ ದೇವರುಗಳು ಅಥವಾ ನಮ್ಮ ಜಾತಿ, ನನ್ನ ವೈಯಕ್ತಿಕ ಉದ್ಧಾರ, ಇದರಲ್ಲಿ ನಾವು ಮುಳುಗೋಗಿದ್ದೇವೆ ಭಾರತ ದೇಶ. ಆದ್ರೆ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಸಾರಿಗೆ, ಇದ್ಯಾವ್ದ್ರ ಬಗ್ಗೆ ನಾವು ತುಂಬಾ ಹೆಚ್ಚು ಕಾಳಜಿ ವಹಿಸಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಕ್ಕುಗಳನ್ನ ಕೇಳುವಂತ ವ್ಯವಸ್ಥೆಯೇ ಇಲ್ಲ. ಇನ್ನು ಹೆಣ್ಣಿನ ವಿಚಾರಕ್ಕೆ ಬಂದ್ರಂತೂ, ಹೆಣ್ಣಿನ ಮೇಲೆ ಬರೀ ನೋಡಿ, ಈಗ ಕಾಣಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಆದ್ರೆ ನೀವು ಯಾವುದೇ ಒಂದು ನ್ಯೂಸ್ ಪೇಪರ್ ತೆಗಿರಿ ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಅದ್ರಲ್ಲಿ ಬಳಕೆ ಆಗ್ತಿರುವಂತ ಭಾಷೆಯನ್ನ ಗಮನಿಸಿ, ಅದು ಯಾವಾಗಲೂ ಹೆಣ್ಣಿನ ವಿರುದ್ಧವಾದಂತ ಭಾಷೆ ಆಗಿರುತ್ತೆ. ಆದ್ರೆ ಆ ಭಾಷೆಯನ್ನ ನಾವು ಪ್ರಶ್ನೆ ಮಾಡೋದೇ ಇಲ್ಲ ಬಹಳ ಸರ್ತಿ. ಅದು ಕೂಡ ಹೆಚ್ಚು ಕಡಿಮೆ ದೌರ್ಜನ್ಯದ ಒಂದು ಪರಿಧಿ ಒಳಗಡೆನೆ ಬರ್ತಿರುತ್ತೆ. ಸೊ ಇದನ್ನ ಇಟ್ಕೊಂಡು ನೀವು ಮಾತಾಡ್ಬೇಕಾಗುತ್ತೆ. ಮೂರನೇದು ಹೆಣದ ದೇವರ ಹೆಣ ಕತೆ. ದೇವರ ಹೆಣ ಕಥೆಯಲ್ಲಿ ನಿಮ್ಮೆಲ್ರಿಗೂ ಗೊತ್ತು, ಟೊಣ್ಣಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಅಪಾರಿ, ಕುಳ್ಳಿ, ತಿಮ್ಮಿ ಈ ತರನ ಮಕ್ಳಿರ್ತಾರೆ. ಒಂದು ದಿವಸ ಅವನು ಬೆಳಗ್ಗೆ ಅವನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿರುತ್ತೆ. ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಹೊಟ್ಟೆಗೆ ಬೆಂಕಿ ಬೀಳ್ತಿರುತ್ತೆ. ಅದನ್ನ ಹೆಂಗಾದ್ರೂ ಮಾಡಿ ನೀಗಿಸ್ಕೊಬೇಕು ಅವನು. ಸೊ ಅವನು ಹೋಗ್ತಾನೆ, ಒಲೆ ಮುಂದೆ ಏನು ಇರೋದಿಲ್ಲ. ಕೊನೆಗೆ ಅವನಿಗೆ ತುಂಬಾ ತಲೆ ಕೆಟ್ಟು ಹೋಗುತ್ತೆ. ಯಾಕಂದ್ರೆ ಅದು ಇಡೀ ಒಂದು ನಾರ್ತ್ ಕರ್ನಾಟಕದಲ್ಲಿ ಸೆಟಪ್ ಆಗಿರುವಂತ ಒಂದು ಕತೆ. ಅದು ಬರಗಾಲ ಇರುತ್ತೆ, ಮಳೆ ಬಂದು ಸುಮಾರು ಒಂದು 6 ತಿಂಗಳಾಗಿರುತ್ತೆ. ಅಂಥದ್ದೊಂದು ಸಂದರ್ಭದಲ್ಲಿ ಅವನಿಗೆ ಹಸುವಿನಿಂದ ಅವನು ನರಳು ಹೋಗ್ತಿರ್ತಾನೆ. ಜೊತೆಗೆ ಅವನ ಮಕ್ಕಳು ಕೂಡ ಹಸುವಿನಿಂದ ನರಳ್ತಿರ್ತಾರೆ. ಅವನ ಮಕ್ಳನ್ನ ನೋಡ್ತಾನೆ. ಮಕ್ಕಳು ಒಂದು ಆಟ ಆಡ್ತಿರ್ತಾರೆ. ಆಟ ಏನು ಅಂತ ಹೇಳಿದ್ರೆ ತರಾವರಿ ಅಡಿಗೆ ಮಾಡೋ ಆಟ ನೋಡಿ. ಅಂದ್ರೆ ಅವರು ನಿಜ ಜೀವನದಲ್ಲಿ ತಿನ್ನಕ್ ಆಗದೆ ಇರುವಂತದ್ನ ಅವರು ಆಟದ ಮೂಲಕ ತಿಂದು ಅದನ್ನ ಮೈಮ್ ಮಾಡ್ಕೊಂಡು ಅವರು ಎಂಜಾಯ್ ಮಾಡ್ತಿರ್ತಾರೆ. ಕೊನೆಗೆ ಇವನು ಊರಿನ ಆಚೆ ಹೋಗ್ತಾನೆ. ಅಲ್ಲೊಂದು ಬಂಗಿ ಸೊಪ್ಪನ್ನ ಕಿತ್ಕೊಂಡು ಬಂಗಿ ಸೊಪ್ಪನ್ನ ಸೇದಿ, ಕೊನೆಗೆ ಅವನಿಗೆ ಒಂದು ಅನ್ಸುತ್ತೆ, ಅವನಿಗೊಂದು ಜ್ಞಾಪಕ ಬರುತ್ತೆ. ಊರಿನ ಗೌಡ್ರು ಮನೆಯಲ್ಲಿರುವಂತ ಒಂದು ನಿಮಿಷ, ಅವನ್ಗೆ ಒಂದು ಆ ಬಂಗಿನ ಸೇದಿದಾದ್ಮೇಲೆ ಅವನಿಗೆ ಜ್ಞಾಪಕ ಬರುತ್ತೆ. ಅವನ ಪ್ರಜ್ಞೆ ಒಳಗಡೆ ಒಂದು ಹಸು ಕಾಣಿಸುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಯಾವ್ದು ಈ ಹಸು ಅಂತ. ಆ ಹಸು ಯಾವ್ದು ಅಂತ ಹೇಳಿದ್ರೆ ಆ ಊರಿನ ಶಿವಪೂಜೆ ಗೌಡ್ರು ಊರಿನ ದೇವರಿಗೆ ಬಿಟ್ಟಿರುವಂತ ಒಂದು ಹಸು. ಇವನಿಗೆ ಸಡನ್ ಆಗಿ ಒಂದ್ ರೀತಿ ಖುಷಿ ಆಗುತ್ತೆ. ಆ ಹಸುವಿಗೆ ಕಾಯಿಲೆ ಬಂದು ನರಳುತ್ತಾ ಇರುತ್ತೆ. ಅದು ಇವತ್ತು ನಾಳೆ ನಾವು ಸಾಯೋ ಸ್ಥಿತಿಯಲ್ಲಿ ಇರುತ್ತೆ. ಇವನು ಏನ್ ಮಾಡ್ತಾನೆ, ಅದನ್ನ ನೆನ್ಸ್ಕೊಂಡು ಹೋಗ್ತಾನೆ. ಹಸುವನ್ನ ನೆನ್ಸ್ಕೊಂಡು ಅವನು ಹೋಗ್ತಾನೆ. ಗ್ಯಾರಂಟಿ ಅದು ಸತ್ತಿರುತ್ತೆ. ಆ ಸತ್ತಿರೋ ಹಸು ನಮ್ಗಲ್ದೆ ಬೇರೆ ಇನ್ಯಾರಿಗ್ ಸಿಗುತ್ತೆ, ನಮ್ಗೆ ಸಿಗುತ್ತೆ ಆ ಹಸು ಅಂತ ಹೇಳಿ ಅವನು ಹೋಗ್ತಾನೆ. ಆದ್ರೆ ಹೋಗುವಾಗ ಅವನ್ಗೆ ಅನ್ಸುತ್ತೆ, ಹೆಂಗಿದ್ರು ಹಸು ಸತ್ತಿರುತ್ತೆ ಮತ್ತು ನಾನು ಆ ಹಸುವಿನ ಮಾಂಸವನ್ನ ತಿನ್ಬಹುದು, ಜೊತೆಗೆ ತನ್ನ ಮಕ್ಳಿಗೂ ಕೊಡ್ಬೋದು. ಮತ್ತು ಆ ಹಸು ಎಷ್ಟು ದಷ್ಟಪುಷ್ಟವಾಗಿರುತ್ತೆ ಅಂತ ಹೇಳಿದ್ರೆ ಸುಮಾರು 3 ತಿಂಗಳ ಕಾಲ ಅವನು ಆರಾಮಾಗಿ ಊಟ ಮಾಡ್ಬೋದು ಅಂತ ಒಂದು ದಷ್ಟಪುಷ್ಟವಾದಂತ ಹಸು ಅದು. ಅವನು ಅದ್ರ ನೆನ್ಸ್ಕೊಂಡು ಹೋಗ್ತಾನೆ. ಹೋಗುವಾಗ ಅವನ್ಗೆ ಅನ್ಸುತ್ತೆ, ನಾನು ಹೆಂಗಿರು ಮಾಂಸ ಸಿಗುತ್ತೆ, ಒಂದು ಸಾರಾಯಿ ಕುಡಿದು ಹೋಗೋಣ ಅಂತ ಹೇಳಿ ಅಲ್ಲಿ ಕಟುಕರ ದಯಾನಂದಪ್ಪ ಅಂತ ಇರ್ತಾನೆ. ಆ ದಯಾನಂದಪ್ಪನ ಹತ್ರ ಹೋಗಿ ಅವನು ಕೇಳ್ತಾನೆ, ನಾನ್ ನಿನಗೆ ಚರ್ಮವನ್ನು ತಂದು ಕೊಡ್ತೀನಿ, ನನಗೆ ದುಡ್ಡು ಕೊಡು ಅಂತ. ಅಂದ್ರೆ ಕಟುಕರ ದಯಾನಂದಪ್ಪನಿಗೆ
ಚರ್ಮ ಕೊಡು ಫಸ್ಟ್, ಆಮೇಲೆ ದುಡ್ಡು ಕೊಡ್ತೀನಿ ಅಂತ. ಇವನ್ ಹೇಳ್ತಾನೆ, ಇವನ್ ಕೊಡೋದಿಲ್ಲ ಅಂತ ಅನ್ಸಿ ಅವನು ಗೌಡ್ರ ಮನೆಗೆ ಹೋಗ್ತಾನೆ. ಗೌಡ್ರ ಮನೆಗೆ ಇವನು ಹೋಗ್ಬೇಕಾದ್ರೆ ಆ ಅಷ್ಟೊಂದಾಗ್ಲೇ ಊರಿನ ಆ ಗೌಡ್ರ ಮನೆ ಹತ್ರ ಜನ ಸೇರಿರ್ತಾರೆ. ಇವನು ಹೋಗಿ ನೋಡ್ತಾನೆ, ಹಸು ಸತ್ತಿರುತ್ತೆ. ಇವನು ಬಹಳ ಖುಷಿ ಆಗುತ್ತೆ. ಗೌಡ್ರಿಗೆ ಹೋಗಿ ಇವನು ಸಮಾಧಾನ ಮಾಡ್ತಾನೆ, ಏನ್ ಮಾಡಕ್ಕಾಗುತ್ತೆ ಗೌಡ್ರೆ, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿ ಕೊನೆಗೆ ಹಸುನ ಕೊಡಿ, ನಾನು ಎತ್ಕೊಂಡು ಹೋಗ್ತೀನಿ ಅಂತ. ಶಿವಪೂಜೆ ಗೌಡ್ರು ಹೇಳ್ತಾರೆ, ಎಲ್ಲಿಗೆ ಕೊಡ್ಬೇಕು ಅಂತ. ಅದೇ ನಮ್ಮ ಹಕ್ಕಿದೆಯಲ್ಲ, ನಾವು ಹಸುವನ್ನು ನಾವು ತಿನ್ಬೇಕಾಗಿರುತ್ತೆ. ಯಾಕಂದ್ರೆ ಊರಿನ ಬದುಕಿರುವ ಪ್ರಾಣಿ ನಿಮ್ಮದು, ಆದ್ರೆ ಸತ್ತಿರುವಂತ ಪ್ರಾಣಿಗಳು ನಮ್ಮದು, ಅಂದ್ರೆ ದಲಿತರದು ಅಂತ ಹೇಳಿ ಅವನು ಕೇಳ್ತಾನೆ. ಶಿವಪೂಜೆಗೌಡರು ಅವನಿಗೆ ಬೈದು ಕಳಿಸ್ತಾರೆ. ಅಂದ್ರೆ ಇದು ದೇವರಿಗೆ ಬಿಟ್ಟಿದ್ದಂತ ಹಸು ಇದು, ಹಂಗಾಗಿ ಇದು ದೇವರೇ, ಇದನ್ನ ನಾನು ನಿನಗೆ ಕೊಡಲ್ಲ, ಇದನ್ನ ನಾನು ಮೆರವಣಿಗೆ ಮಾಡಿ ಅದನ್ನ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ. ಇವನ್ಗೆ ಟೊಣ್ಣಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ಅಂದ್ರೆ ಬದುಕಿರುವ ಪ್ರಾಣಿಯನ್ನಂತೂ ಇವನ್ ಕೇಳಿಲ್ಲ, ಆದ್ರೆ ಸತ್ತಿರುವಂತ ಪ್ರಾಣಿಯನ್ನು ಕೂಡ ನನಗೆ ಕೊಡದೆ ತನ್ನ ಹಸಿವನ್ನ ನೀಗಿಸ್ಕೊಳ್ಕ. ಅಂದ್ರೆ ಇವ್ರಿಗೆ ದೇವ್ರು ಮತ್ತು ಪೂಜೆಯೇ ದೊಡ್ಡದಾಯ್ತಲ್ಲ ನನ್ನ ಹಸಿವಿಗಿಂತ ಹೇಳಿ ಅವ್ನಿಗೆ ಬೇಜಾರಾಗತ್ತೆ. ಕೊನೆಗೆ ಅವನು ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ, ಏನೇ ಆದ್ರೂ ನಾನು ಇದನ್ನ ತಿಂದೇ ತಿಂತೀನಿ ಅಂತ ಹೇಳಿ. ಅವನು ದೂರಕ್ಕೆ ಹೋಗಿ ಒಂದು ಗುಟ್ಟದ ಮೇಲೆ ನಿಂತ್ಕೊಂತಾನೆ. ಇಲ್ಲಿ ಶಿವಪೂಜೆ ಗೌಡರು ಮೆರವಣಿಗೆಯಲ್ಲಿ ಆ ಹಸುವನ್ನ ಕರ್ಕೊಂಡೋಗಿ ಅದನ್ನ ದಫನ್ ಮಾಡ್ತಾರೆ. ದಫನ್ ಮಾಡ್ದಾದ್ಮೇಲೆ ಟೊಣ್ಣಿ ಆ ದಫನ್ ಮಾಡಿರುವಂತ ಇದನ್ನೇ ತೆಗೆದು ಅದರಲ್ಲಿರುವಂತ ಮಾಂಸನೆಲ್ಲ ಹಸುವನ್ನ ತೆಗೆದು ಅದರ ಮಾಂಸನೆಲ್ಲ ಚೀಲಕ್ಕೆ ತುಂಬಿಕೊಂಡು ಅದ್ರ ಚರ್ಮವನ್ನ ಆ ಮಾಂಸವನ್ನು ತಗೊಂಡೋಗಿ ಮನೆಗೆ ಕೊಟ್ಟು ಅಡಿಗೆ ಮಾಡು ಅಂತ ಹೇಳಿ ಆ ಚರ್ಮವನ್ನು ತಗೊಂಡೋಗಿ ಕಟುಕರ ದಯಾನಪ್ಪನಿಗೆ ಕೊಟ್ಬಿಟ್ಟು ದುಡ್ಡು ಕೇಳ್ತಾನೆ. ಆ ದಯಾನಂದಪ್ಪ ಅದನ್ನ ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲಿಂದ ತಂದ ಏನು ಹಸು? ಸುತ್ತಮುತ್ತ ಯಾವ ಹಳ್ಳಿಯಲ್ಲಿ ಯಾವ ಹಸು ಸತ್ತಿಲ್ಲ, ಸತ್ತಿರೋದು ದೇವ್ರಿಗೆ ಬಿಟ್ಟದಂತ ಹಸು ಮಾತ್ರ ಅದು. ಅವನಿಗೆ ಡೌಟ್ ಬರುತ್ತೆ, ಇವನು ನಿಜವಲ್ಲೂ ಅದನ್ನೇ ಕದ್ದಿರ್ತಾನೆ ಅಂತೇಳಿ. ಅವನು ಹೋಗಿ ಗೌಡ್ರಿಗೆ ಹೇಳ್ತಾನೆ. ಗೌಡ್ರಿಗೆ ಗೊತ್ತಾಗುತ್ತೆ ಇವನು ಚರ್ಮವನ್ನ ಅವ್ರು ಹೋಗಿ ಸಮಾಧಿ ಹತ್ರ ನೋಡ್ತಾರೆ. ಅಲ್ಲಿ ಸಮಾಧಿ ಹತ್ರ ನೋಡಿದ್ರೆ ಅದು ಭೀಕರವಾಗಿ ಆ ಸಮಾಧಿಯನ್ನ ತೋಡಿ ಅದನ್ನ ದೇವರ ಹೆಣವನ್ನು ಈಚೆ ತೆಗೆದು ಅದನ್ನೆಲ್ಲ ಮಾಂಸನೆಲ್ಲ ಕಿತ್ಕೊಂಡು ಹೋಗಿರ್ತಾನೆ. ಕೊನೆಗೆ ಗೌಡ್ರಿಗೆ ನಖಶಿಕಾಂತ ಕೋಪ ಬಂದಿರುತ್ತೆ. ಆ ಗೌಡ್ರ ಮಗ ಅವನೊಬ್ಬ ಲಾಯರ್ರು, ಆದ್ರೆ ಅವನು ಲಾ ಓದಿರಲ್ಲ ಸರಿಯಾಗಿ. ಅವನಿಗೆ ಹೇಳ್ತಾರೆ, ಅವನು ಪೊಲೀಸರನ್ನ ಕರೆಸ್ತಾನೆ. ಪೊಲೀಸರು ಬಂದಾಗ ಟೊಣ್ಣಿಗೆ ಪೊಲೀಸರು ಸಿಕ್ಕಾಪಟ್ಟೆ ಎದುರಿಸ್ತಾರೆ. ನೀನ್ ಮಾಡಿರುವಂತ ಅಪರಾಧ ಬಹಳ ದೊಡ್ಡ ಅಪರಾಧ, ನಿನ್ನನ್ನು ತಗೊಂಡೋಗಿ ನಾನು 3 ವರ್ಷ ಜೈಲಿಗೆ ಹಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಟೊಣ್ಣಿಗೆ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ. ಅವನು ಯಾರೋ ಅವನಿಗೆ ಹೇಳಿರೋದು ಕೇಳಿಸ್ಕೊಂಡಿರ್ತಾನೆ. ಏನಂದ್ರೆ ಜೈಲಲ್ಲಿ ಒಳ್ಳೊಳ್ಳೆ ಊಟ ಕೊಡ್ತಾರೆ ಅಂತ. ಯಾಕಂದ್ರೆ ಜೈಲಲ್ಲಿ ನೀವು ನೋಡಿ ಅದ್ರ ಗ್ರಾಮ್ ಲೆಕ್ಕದಲ್ಲಿ ಊಟ ಕೊಡ್ತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಬೆಳಗ್ಗೆ ಟೀ, ಸಂಜೆ ಒಂದು ಸ್ನಾಕ್ಸ್, ಈ ತರದೆಲ್ಲ ಕೊಡ್ತಾರೆ. ಇವಾಗ ಟೊಣ್ಣಿಗೆ ಅನ್ಸುತ್ತೆ, ಈ ಊರಲ್ಲಿ ನಾನು ಅಲ್ಕೊಂಡು ಊಟಕ್ಕೆ ಒದ್ದಾಡೋದಕ್ಕಿಂತ ಜೈಲಲ್ಲಿ ಹೋಗಿ ಆರಾಮಾಗಿ ಊಟ ಮಾಡೋದೇ ಬೆಟರ್ ಅಂತ ಹೇಳಿ ಅವನು ಪೊಲೀಸರಿಗೆ ಹೇಳ್ತಾನೆ, ಸ್ವಾಮಿ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಮುಂಚೆ ನಾನು ಒಂದು ಹೇಳ್ತೀನಿ, ನನ್ನ ಈ ಅಪರಾಧದಲ್ಲಿ ನಾನು ಒಬ್ಬನೇ ಅಲ್ಲ, ಇಡೀ ನನ್ನ ಕುಟುಂಬ ಪಾಲುದಾರರಾಗಿದ್ದಾರೆ. ನನ್ನ ಮಗಳು, ನನ್ನ 3 ಜನ ಮಕ್ಕಳು, ನನ್ನ ಹೆಂಡತಿ, ಎಲ್ಲರೂ ಪಾಲುದಾರರು. ಹಂಗಾಗಿ ನೀವು ಅರೆಸ್ಟ್ ಮಾಡೋದಾದ್ರೆ ಎಲ್ರೂ ಅರೆಸ್ಟ್ ಮಾಡ್ಬೇಕು ಅಂತ. ಪೊಲೀಸ್ರಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಇವನು ಅರೆಸ್ಟ್ ಮಾಡಿದ್ರೆ ಎದುರ್ಕಂತಾನೆ ಅಂತ ಅಂದ್ಕೊಂಡ್ರೆ ಇವನು ಎಲ್ರೂ ಅರೆಸ್ಟ್ ಮಾಡಿ ಅಂತ ಕೂತಿದ್ದಾನಲ್ಲ ಅಂತ. ಅವನು ಗೌಡ್ರಿಗೆ ಹೇಳ್ತಾನೆ, ಗೌಡ್ರೆ ಇದೇನೋ ಒಂದು ಮಾಡಿ ಬಿಟ್ಬಿಡೋಣ, ಬಿಟ್ಬಿಡ್ತೀನಿ ಅಂತ. ಅವನು ಕೊನೆಗೆ ಹೇಳ್ತಾನೆ, ಇದೊಂದು ಸರ್ತಿ ನೀನು ಬಿಡ್ತಾ ಇದ್ದೀನಿ, ಮತ್ತೇನಾದ್ರೂ ನೀನ್ ಮಾಡಿದ್ರೆ ನಿನ್ನ 3 ಅಲ್ಲ 6 ವರ್ಷ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಇವನು ಟೊಣ್ಣಿಗೆ ಇನ್ನೂ ಆಸೆ ಆಗ್ಬಿಡುತ್ತೆ, 6 ವರ್ಷನೂ ಜೈಲಾಗಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿ ಅವನು ಹೇಳ್ತಾನೆ, ಸ್ವಾಮಿ ಇವತ್ತೇನಾದ್ರೂ ನೀವು ನನ್ನನ್ನು ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾನು ಊರಲ್ಲಿರೋ ಬರೋ ದನಗಳನ್ನೆಲ್ಲ ತಿಂತೀನಿ, ಮತ್ತೆ ನಾನು ಇನ್ನಷ್ಟು ಅಪರಾಧಗಳನ್ನ ಮಾಡ್ತೀನಿ. ಹಂಗಾಗಿ ನನ್ನನ್ನು ಈಗಲೇ ನೀವು ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗ್ಬೇಕು, ಪ್ಲಸ್ ನನ್ನ ಇಡೀ ಕುಟುಂಬನ ಅರೆಸ್ಟ್ ಮಾಡ್ಬೇಕು ಅಂತ. ಪೊಲೀಸ್ಗೆ ಭಯ ಆಗ್ಬಿಡುತ್ತೆ, ಇಡೀ ಕುಟುಂಬನ ನಾವು ಏನ್ ಮಾಡಿದೆ ಅಂತ ಹೇಳಿ. ಕೊನೆಗೆ ಅವನು ಇನ್ನು ಅರೆಸ್ಟ್ ಮಾಡೋದ್ಕಿಂತ ಒಂದು ಎಚ್ಚರಿಕೆ ಕೊಟ್ಟು ಹೋಗೋದು ಬೆಸ್ಟ್ ಅಂತ ಹೇಳಿ ಅವ್ನು ಜೀಪ್ ಹತ್ಕೊಂಡು ಹೋಗ್ಬಿಡ್ತಾನೆ, ಪೊಲೀಸ್ಗೆ ಹೆದರಿಕೆ ಆಗಿ. ಸೊ ಇವರು ಜೀಪ್ ಹಿಂದೆನೆ ಓಡ್ತಾರೆ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ. ಸೊ ಇದು ಒಂದು ಈ ಕತೆ ಮುಗಿಯುತ್ತೆ, ಅಂದ್ರೆ ಒಂದು ತಮಾಷೆಯಲ್ಲೂ ಈ ಕತೆ ಮುಗಿಯುತ್ತೆ. ಆದ್ರೆ ನೀವು ಗಮನಿಸ್ಬೇಕಾಗಿರೋದು ಅಂತ ಹೇಳಿದ್ರೆ, ಈ ಟೊಣ್ಣಿಯನ್ನ ಪೊಲೀಸರು ಯಾಕೆ ಬಂಧಿಸದೆ ಓಡೋಗ್ತಾರೆ ನೋಡಿ. ಅವ್ರಿಗೆ ಬಡವರನ್ನ, ಅಂದ್ರೆ ಏನೂ ಇಲ್ಲದೆ ಇರುವ ನಿರ್ಗತಿಕರನ್ನ ಪೊಲೀಸರು ಬಂಧಿಸಿದ್ರೆ ಒಂದು ದೊಡ್ಡ ಕಾನೂನಿನ ತೊಡಕು ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಭಾರತ ದೇಶದಲ್ಲಿರುವಂತ ಬಡವರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 40%. ಅಕಸ್ಮಾತ್ ಎಲ್ಲಾ ಬಡವರು ಅಪರಾಧ ಜಗತ್ತಿಗೆ ಇಳಿದು ಅಪರಾಧವನ್ನ ಮಾಡಿ ಜೈಲಿಗೆ ಹೋದ್ರೆ ಜೈಲಲ್ಲಿರುವಂತ ಕೈದಿಗಳಿಗೆ ಸಾಕುವಷ್ಟು ಸಂಪನ್ಮೂಲ ನಮ್ಮಲ್ಲಿ ಇಲ್ಲ. ಹಂಗಾಗಿ ನಿಮ್ಗೆ ಗೊತ್ತಿರ್ಬೇಕು, ಅಂದ್ರೆ
ಪೊಲೀಸು, ನ್ಯಾಯಾಲಯ ಇವೆಲ್ಲವೂ ಅಪರಾಧವನ್ನು ಒಂದು ಹಂತಕ್ಕೆ ಮಾತ್ರ ಕಂಟ್ರೋಲ್ ಮಾಡಕ್ ಸಾಧ್ಯ. ಅಂದ್ರೆ ತೀರಾ ಬಡತನ ಬಂದು ಎಲ್ಲರೂ ಅಪರಾಧವನ್ನು ಮಾಡಕ್ ಶುರು ಮಾಡಿದ್ರೆ ನಾವು ಅಪರಾಧವನ್ನು ನಿಯಂತ್ರಣ ಮಾಡೋಷ್ಟು ಶಕ್ತಿ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಅಪರಾಧಿಗಳಿಗೆ ಶಿಕ್ಷೆ ಕೊಡೋದ್ಕಿಂತ ಅಪರಾಧದ ಪ್ರಮಾಣ ಕಡಿಮೆ ಆಗೋಂಗ್ ನಾವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಭಾರತ ದೇಶ ಒಂದು ದೊಡ್ಡ ಸಮಸ್ಯೆ ಸುಳಿಯಲ್ಲಿ ಸಿಲುಕುವಂತ ಎಲ್ಲ ಸಾಧ್ಯತೆ ಇರುತ್ತೆ. ಹಂಗಾಗಿ ನಾವು ಕ್ಲಾಸಲ್ಲಿ ಮಾತಾಡುವಾಗ ಈ ಧಾರ್ಮಿಕ ಗಲಭೆಗಳು ಅಥವಾ ಜಾತಿ ಗಲಭೆಗಳು ಅಥವಾ ಸಣ್ಣ ಪುಟ್ಟ ಕಾರಣಕ್ಕಾಗಿ ಗಲಭೆಗಳನ್ನ ಆಗುವಂಥದ್ದು ಅಥವಾ ಯಾವುದೋ ಕಮ್ಯುನಿಟಿಗಳನ್ನ ಕ್ರಿಮಿನಲೈಸ್ ಮಾಡುವಂಥದ್ದು ಇದು ಕಡಿಮೆ ಆಗ್ಬೇಕು. ನಾವು ಹಂಗಾಗಿ ಆದಷ್ಟು ನಮ್ಮ ಸುತ್ತಮುತ್ತ ಇರುವಂತ ಎಲ್ಲರಿಗೂ ಎಜುಕೇಶನ್ ಸಿಗುವಂಗ್ ಮಾಡ್ಬೇಕು, ಎಲ್ಲರಿಗೂ ಹೊಟ್ಟೆ ತುಂಬುವಂಗ್ ಮಾಡ್ಬೇಕು. ನಾವು ಬಹಳ ಸತಿ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಮಾತಾಡುವಾಗ ಜನ ಹೇಳ್ತಿರ್ತಾರೆ, ಈಗ ಉಚಿತವಾದಂತ ಬಸ್ಸು ಅಥವಾ ಉಚಿತವಾದಂತ ಪಡಿತರ ಕೊಡೋದ್ರಿಂದ ಭಾರತದ ಆರ್ಥಿಕತೆ ಹಾಳಾಗುತ್ತೆ. ಅಕಸ್ಮಾತ್ ನೀವು ಕೊಟ್ಟಿಲ್ಲ ಅಂತ ಕೇಳಿ, ನೀವು ಉದ್ಯೋಗ ಆದ್ರೂ ಕೊಡ್ಬೇಕು ಅಥವಾ ಉಚಿತವಾಗಿ ಏನಾದ್ರು ಕೊಡ್ಬೇಕು. ಇಲ್ಲಾಂದ್ರೆ ಭಾರತ ಬಡವರು ಏನಾಗ್ತಾರೆ ಅಂತ ಹೇಳಿ ಕ್ರಿಮಿನಲೈಸ್ ಆಗ್ತಾರೆ. ಸೊ ನೀವು ಅಪಾರ ಸಂಖ್ಯೆಯ ಜನ ಕ್ರಿಮಿನಲೈಸ್ ಆದ್ರೆ ನಮ್ಮ ಸೇಫ್ಟಿ ಅಂದ್ರೆ ಎಲ್ಲರ ಸೇಫ್ಟಿಗೂ ಅದು ಧಕ್ಕೆ ಬರುತ್ತೆ. ಹಾಗಾಗಿ ಭಾರತ ದೇಶದ ಬಡತನವನ್ನು ಹೋಗ್ಲಾಡಿಸುವಂಥದ್ದು ಎಲ್ಲರ ಜವಾಬ್ದಾರಿ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಚೆನ್ನಾಗಿರ್ಬೋದು, ಮುಂದೆ ಯಾವತ್ತೋ ಒಂದ್ ದಿವಸ ನಾವು ಸೃಷ್ಟಿ ಮಾಡುವಂತ ಬಡತನವೇ ನಮ್ಮ ಅವನತಿಗೆ ದಾರಿಯಾಗುತ್ತೆ. ಹಂಗಾಗಿ ಎವ್ರಿಬಡಿ ಎಲ್ಲರ ಸುಖದಲ್ಲಿ ಎಲ್ಲರ ಸುಖ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಅಂತ. ಅಶೋಕ್ ನೀವಿದ್ದೀರಾ? ಅಶೋಕ್ ಅವ್ರು ಬಂದಿದ್ದಾರಾ? ಮುಂದಿಂದು ಅಶೋಕ್ ಅವರು ಕಂಟಿನ್ಯೂ ಮಾಡ್ತಾರೆ. ಸಿದ್ಧಾರ್ಥ್ ಫೋನ್ ಕೊಡು. ಓಕೆ, ಏನಾದ್ರು ಕೇಳಿ, ಪ್ರಶ್ನೆ ಇದ್ರೆ ಕೇಳಿ. ಸದ್ಯಕ್ಕೆ ಈ 3 ಚಾಪ್ಟರ್ ಮಾತಾಡಿದ್ವಲ್ಲ, ಅಶೋಕ್ ಜಾಯಿನ್ ಆಗ್ತಾರೆ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಈಗ ಅಂದ್ರೆ ನಾನು ಇನ್ನೊಂದು ಚಾಪ್ಟರ್ಗೆ ಹೋಗ್ತೀನಿ. ನೋಡಿ, ನಾವು ಗಾಂಧಿ ಮತ್ತು ನೆಹರು ಬಗ್ಗೆ ಮಾತಾಡುವಾಗ ನಾವು ಗ್ರಾಮೀಣ ಬದುಕಿನ ಒಟ್ಟು ಸಮಸ್ಯೆಗಳು ಮತ್ತು ಸಾಧ್ಯತೆಗಳು ಎರಡರ ಬಗ್ಗೆನೂ ನೀವು ಒಂದು ಚರ್ಚೆ ಮಾಡ್ಬೇಕಾಗುತ್ತೆ. ಒಂದು ಗ್ರಾಮೀಣ ಬದುಕಿನಲ್ಲಿ ನೀವು ನೋಡಿ, ಗ್ರಾಮೀಣ ಬದುಕಿನಲ್ಲಿ ನೆಮ್ಮದಿ ಇದೆ, ಬಟ್ ಆಧುನಿಕ ಬದುಕಿನಲ್ಲಿ ಹಣ ಇದೆ. ಅಂದ್ರೆ ಸೊ ನೆಮ್ಮದಿ ವರ್ಸಸ್ ಅಭಿವೃದ್ಧಿ ಎರಡು ಪರಿಕಲ್ಪನೆಯನ್ನು ನೀವು ಹಲೋ, ರೈಟ್. ಒಂದ್ ಸೆಕೆಂಡ್, ನಾನು ಅನ್ಮ್ಯೂಟ್ ಮಾಡ್ತೀನಿ, ಒಂದ್ ನಿಮಿಷ.
ರೈಟ್. ಏನು ಕೇಳಿ, ಏನೋ ಪ್ರಶ್ನೆಸ್ ಇದ್ರೆ ಕೇಳಿ. ನಾನು ಮೈಕ್ ಅಲೋ ಮಾಡಿದ್ದೀನಿ, ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ಹೇಳಿ. ಸರ್, ಇವಾಗ ನಾವು ಚರ್ಚೆ ಮಾಡಿದ 3 ಪಾಠಗಳಲ್ಲಿ ಆ ಥೀಮ್ ಬಗ್ಗೆ ಎಷ್ಟು ಆಳವಾಗಿ ತಿಳ್ಕೊಂಡಿರ್ಬೇಕು ಸರ್? ಇವಾಗ ಎಕ್ಸಾಮ್ ಅಲ್ಲಿ ಎಷ್ಟು ಬರಿಬೇಕು ಆ ಥೀಮ್ ಬಗ್ಗೆ ಅಂತ? ಅಲ್ಲ, ನಾನು ನಿಮ್ಗೆ ಈಗಾಗಲೇ ಹೇಳಿದೆ. ಅಂದ್ರೆ ನಿಮ್ದು ಒಂದು ಅನಾಲಿಸಿಸ್ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಬರೀರಿ. ಆ ಸ್ಟೋರಿ ಒಂದು ನೆಪವಾಗಿ ಇಟ್ಕೊಂಡು ಬರಿಬಹುದು. ಈಗ ಉದಾಹರಣೆ ನಾವು ಕೇಳೋದೆಲ್ಲ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಕೊನೆಗಿರಾಕಿ ಕಥೆ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅದ್ರಲ್ಲಿ ಇರುವಂತ ಗಂಡಸರ ಕ್ರೌರ್ಯ ಹೆಂಗಿದೆ ಅದ್ರ ಬಗ್ಗೆ. ಆ ಗಂಡಸರ ಕ್ರೌರ್ಯ ಅಂತ ಬರೆಯೋದು ನೀವು ಜನರಲ್ ಆಗಿ ಎಲ್ಲ ಬರೀಬಹುದು. ಸೊ ಓಕೆ ಸರ್. ಅಂದ್ರೆ ನಮ್ಗೆ ಈ ಡೈರೆಕ್ಟ್ ಆಗಿ ಇರಲ್ಲ ಪ್ರಶ್ನೆಗಳು ಎಲ್ಲ ಎಲ್ಲವೂ ಕೂಡ. ಅಂದ್ರೆ ಅದು ಈಗ ಉದಾಹರಣೆಗೆ ಕೊನೆಗಿರಾಕಿ ಹಿನ್ನೆಲೆಯಲ್ಲಿ ಈ ತರ ಬರೆಯಿರಿ. ನೆಹರು ಮತ್ತು ಗಾಂಧಿ ಅವರ ಚರ್ಚೆಯ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ಪರಿಕಲ್ಪನೆ ಅಂದ್ರೆ ಏನು, ಈ ತರ. ಅಂದ್ರೆ ಇದೇ ಪ್ರಶ್ನೆ ಅಲ್ಲ, ಈ ತರ. ಅವಾಗ ನೀವು ಆಕ್ಚುಲ್ ನೀವು ಬರೆಯೋದು ಅಭಿವೃದ್ಧಿ ಅಂದ್ರೆ ಏನು, ವಾಟ್ ಇಸ್ ಡೆವಲಪ್ಮೆಂಟ್ ಅಂತ ಬರೀತೀರಾ. ಗಾಂಧಿ ಮತ್ತು ನೆಹರು ಅವ್ರದ್ದು ಉದಾಹರಣೆ ತಗೊಂತೀರಾ, ನಿಮ್ಮ ಅಭಿಪ್ರಾಯ ಕೂಡ ಅದಕ್ಕೆ ಸೇರಿಸಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್ ಸರ್. ಅಷ್ಟೆಲ್ಲ ತುಂಬಾ ಜನ ಕೈ ಎತ್ತಿದ್ರಿ. ಸರ್, ಮತ್ತಿನ್ನೊಂದೇನಂದ್ರೆ ಅದು ಗಾಂಧಿ ಮತ್ತೆ ನೆಹರು ಅವ್ರದ್ದು ಅದು ಎರಡು ಡಿಫ್ರೆನ್ಸಸ್ ಒಂದ್ ಸ್ವಲ್ಪ ಹೇಳಿ ಸರ್, ಅದೊಂದ್ ಸ್ವಲ್ಪ ಅರ್ಥ ಆಗಿಲ್ಲ. ಅಂದ್ರೆ ತುಂಬಾ ಮಾತಾಡಿದ್ವಲ್ರಿ ಅದ್ರದ್ದು. ಅಂದ್ರೆ ಜಸ್ಟ್ ಎರಡು ನಾನು ನಿಮ್ಗೆ ಇನ್ನೊಂದ್ಸತಿ ಹೇಳ್ಬೇಕಂದ್ರೆ, ಗಾಂಧಿ ಅವರ ಅಭಿವೃದ್ಧಿ ಕಲ್ಪನೆ ಏನು ಅಂತ ಹೇಳಿದ್ರೆ, ನೋಡಿ, ಅದು ಗಾಂಧಿ ಅವ್ರ ಅಗ್ರಿ ಬೇಸ್ಡ್, ರೂರಲ್ ಓರಿಯೆಂಟೆಡ್, ಡಿಸೆಂಟ್ರಲೈಸ್ಡ್ ರೂರಲ್ ಡೆವಲಪ್ಮೆಂಟ್. ಆ ಗಾಂಧಿಯವರ ಅಭಿವೃದ್ಧಿ ಮಾದರಿ ಅಂದ್ರೆ ಆದಷ್ಟು ಅಗ್ರಿ ಬೇಸ್ಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿಯವರು. ಅಂದ್ರೆ ನೇಚರ್ ಸೆಂಟರ್ಡ್, ಅಗ್ರಿ ಬೇಸ್ಡ್, ರೂರಲ್ ಫೋಕಸ್ಡ್, ಡಿಸೆಂಟ್ರಲೈಸ್ಡ್ ಡೆವಲಪ್ಮೆಂಟ್. ನೆಹರು ಅವ್ರದ್ದು ಏನು ಅಂತ ಹೇಳಿದ್ರೆ, ಅರ್ಬನೈಸ್ಡ್, ಇಂಡಸ್ಟ್ರಿಯಲೈಸ್ಡ್ ಅಂಡ್ ಅರ್ಬನ್ ಫೋಕಸ್ಡ್, ಇಂಡಸ್ಟ್ರಿಯಲೈಸ್ಡ್, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ನೆಹರು ಅವರು ಹೇಳುವಂಥದ್ದು. ಸೊ ಅಂದ್ರೆ ಇಲ್ಲಿ ಏನಾದ್ರೆ ನಗರ ಮತ್ತು ಸ್ಕಿಲ್ಡ್ ಲೇಬರರ್ಸ್, ಅಂದ್ರೆ ಜನರಿಗೆ ಸ್ಕಿಲ್ಸ್ ಕೊಡ್ಬೇಕು ಅಂತ. ಗಾಂಧೀಜಿ ಏನ್ ಮಾತಾಡ್ತಾರೆ, ಸ್ಕಿಲ್ಸ್ ಈಗಾಗಲೇ ಅಗ್ರಿಕಲ್ಚರಲ್ಲಿ ಇದೆ, ಸೊ ನೀವೇನ್ ಮಾಡಿ, ಯು ಟು ಸ್ಟ್ರೆಂಥನ್ ದೆಮ್ ಅಂತ ಅಷ್ಟೇ ಹೇಳ್ತಾರೆ ಅವರು. ಸೊ ಇಲ್ಲೇನಾದ್ರೆ ಅಲ್ಲಿ ಅಗ್ರಿಕಲ್ಚರ್ ಬಂದ್ರೆ ಇಲ್ಲಿ ಇಂಡಸ್ಟ್ರಿ ಬರುತ್ತೆ. ಅಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಡೆಡಿಕೇಶನ್ ಬಂದ್ರೆ ಇಲ್ಲಿ ಸ್ಕಿಲ್ ಅಂತ ಬರುತ್ತೆ. ಇಲ್ಲಿ ಡೆವಲಪ್ಮೆಂಟ್ ಅಂತ ಬಂದ್ರೆ ಅಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ಬರುತ್ತೆ. ಇಲ್ಲಿ ಇಂಡಸ್ಟ್ರಿ ಅಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಆಗುತ್ತೆ, ಆ ತರದಲ್ಲಿ. ಸೊ ಇಲ್ಲಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಹಣ, ಅಂದ್ರೆ ಲೆಟ್ ಪೀಪಲ್ ಹ್ಯಾವ್ ಮೋರ್ ಮನಿ ಅಂಡ್ ಥ್ರೂ ಮನಿ ದೇ ಕ್ಯಾನ್ ಬೈ ಪ್ರಾಡಕ್ಟ್ಸ್ ಅಂತ. ಗಾಂಧೀಜಿ ಏನ್ ಹೇಳಿದ್ರೆ, ದೇರ್ ಶುಡ್ ಬಿ ಲೆಸ್ ಮನಿ ಅಂಡ್ ಮೋರ್ ಪ್ರಾಡಕ್ಟ್ಸ್, ಅಂಡ್ ದೀಸ್ ಪ್ರಾಡಕ್ಟ್ಸ್ ಶುಡ್ ಬಿ ಅವೈಲಬಲ್ ಟು ಆಲ್ ದ ಪೀಪಲ್ ಇನ್ ದೇರ್ ಓನ್ ರೆಸ್ಪೆಕ್ಟಿವ್ ಪ್ಲೇಸಸ್ ಅಂತ. ಯು ನೀಡ್ ನಾಟ್ ಹ್ಯಾವ್ ಟು ಡಿಸ್ಪ್ಲೇಸ್ ದೆಮ್ ಅಂತ. ಅಂದ್ರೆ ಹಳ್ಳಿಯಿಂದ ಜನ ನಗರಕ್ಕೆ ಬರ್ತಾರೆ ಅಂದ್ರೆ ಅದೊಂದು ರೋಗದ ಸಂಕೇತ ಅಂತ ಗಾಂಧಿ ಮಾತಾಡ್ತಿದ್ದು. ಅಂದ್ರೆ ಪೀಪಲ್ ಶುಡ್ ನಾಟ್ ಮೈಗ್ರೇಟ್ ಫ್ರಮ್ ವಿಲೇಜ್ ಟು ಸಿಟಿ. ಇಫ್ ಎನಿಬಡಿ ಇಸ್ ಮೈಗ್ರೇಟಿಂಗ್ ಫ್ರಮ್ ವಿಲೇಜ್ ಟು ಸಿಟಿ, ದಟ್ ಈಸ್ ನಾಟ್ ಎ ಡೆವಲಪ್ಮೆಂಟ್, ಆಕ್ಚುಲಿ ದಟ್ ಈಸ್ ಎ ಡಿಸ್ಟ್ರಕ್ಷನ್ ಅಂತ ಗಾಂಧೀಜಿ ಹೇಳ್ತಾ ಇದ್ದಿದ್ದು. ಬಟ್ ನೆಹರು ಅವ್ರು ಏನ್ ಹೇಳಿದ್ರೆ, ವಿ ಶುಡ್ ಹ್ಯಾವ್ ಮೋರ್ ಸಿಟೀಸ್ and there should be very less villages, and the village should be eradicated, and there should be pockets of, ಏನು ಅಂದ್ರೆ ಅವ್ರು ಏನ್ ಹೇಳ್ತಿದ್ರೆ, ಎಲ್ಲ ನಗರಗಳಿರ್ಬೇಕು, ಆ ನಗರಗಳಿಗೆ ಜನ ಬಂದು ವಾಪಸ್ ಹೋಗ್ಬೇಕು. ಮತ್ತು ಅವರು ಈವನ್ ಅಗ್ರಿಕಲ್ಚರ್ ಕೂಡ ಅವ್ರ ದೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ಒಂದ್ ರೀತಿ ಇಂಡಸ್ಟ್ರಿಯಲೈಸ್ಡ್ ಅಗ್ರಿಕಲ್ಚರ್ ಅವರು ನೆಹರು ಅವ್ರದ್ದು ಕಲ್ಪನೆ ಇದ್ದಿದ್ದು ಆ ಥರ. ರೈಟ್. ಬೇರೆ ಸರ್, ಆನ್ಸರ್ಸ್ ಎಲ್ಲ ಎಷ್ಟು ಬರಿಬೇಕು ಸರ್? ಹೋಗ್ಲೇ ಹೇಳಿದಿರಿ ನೀವು. 5 ಮಾರ್ಕ್ಸಿಗೆ ಅರ್ಧ ಪೇಜು, 8 ಮಾರ್ಕ್ಸಿಗೆ 3/4 ಪೇಜು, 10 ಮಾರ್ಕ್ಸಿಗೆ 1 ಪೇಜ್ ಸಾಕು.
ಓಕೆ, ಸೊ ಇನ್ನೊಂದು ಚಾಪ್ಟರ್ ಈಗ ಅಂಗುಲ ಹುಳಿನ ಪರಕಾಯ ಪ್ರವೇಶ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೋಡಿ, ಅಂಗುಲ ಹುಳುವಿನ ಪರಕಾಯ ಪ್ರವೇಶದಲ್ಲಿ ಅಂಗುಲ ಹುಳು ಆಕ್ಚುಲಿ ಯಾರು? ಅಂಗುಲ ಹುಳು ಅಂದ್ರೆ ಅದೊಂದು ಹುಳು ಮಾತ್ರ ಅಲ್ಲ. ನೀವೇ ಹೇಳಿ ನೋಡೋಣ, ಹುಮ್ ಡು ದ ಅಂಗುಲ ಹುಳುವನ್ನು ಯಾವ ಏನಂದ ರೆಪ್ರೆಸೆಂಟ್ ಮಾಡುತ್ತೆ ಅಂಗುಲದ ಹುಳು? ನೀವು ನೋಡಿ, ಈಗ ಅಂಗುಲದ ಹುಳು ಒಂದು ಸಾಮಾನ್ಯವಾದಂತ ಹುಳು, ನಾವೆಲ್ಲರೂ ಕಣ್ಣಿಗೆ ಕಾಣುವಂತ ಒಂದು ಹುಳು. ಆ ಹುಳುವನ್ನ ಯಾವುದೋ ಒಂದು ಗುಬ್ಬಚ್ಚಿ ಏನ್ ಮಾಡುತ್ತೆ, ನನ್ನ ಬಾಲ ಅಳಿ ಅನ್ನುತ್ತೆ. ಬಾಲ ಅಳಿಸ್ಕೊಂಡಿದ್ದಾದ್ಮೇಲೆ ಸುಮ್ಮನೆ ಇರಲ್ಲ. ಇರೋ ಬರೋ ಪ್ರಾಣಿ ಪಕ್ಷಿಗಳಿಗೆ ಇಷ್ಟ ಬಂದಿರೋಂತ ಎಲ್ಲ, ಕೆಲವ್ರಿಗೆ ಹಲ್ಲು ಅಳಿಯುತ್ತೆ, ಕೆಲವ್ರಿಗೆ ನಾಲಿಗೆ ಅಳಿಯುತ್ತೆ, ಕೆಲವ್ರಿಗೆ ಕರುಳು ಅರಿಯುತ್ತೆ, ಕೆಲವ್ರಿಗೆ. ಸೊ ಕೊನೆಗೆ ಯಾವುದೋ ಒಂದು ಕೋಗಿಲೆ ಬಂದು ಏನ್ ಹೇಳುತ್ತೆ, ನನ್ನ ಹಾಡು ಎಷ್ಟುದ್ದ ಅಳಿ ಅಂತ ಹೇಳುತ್ತೆ. ಕೊನೆಗೆ ಈ ಅಂಗುಲದ ಹುಳು ಹಾಡನ್ನ ಅಳ್ಕೊಂಡು ಗುರುತಿಲ್ಲದೆ, ಹೆಸರಿಲ್ಲದೆ ಅದು ಕಾಣೆ ಆಗ್ಬಿಡುತ್ತೆ. ಅಂದ್ರೆ ಇದೇನ್ ಸೂಚಿಸುತ್ತೆ ಅಂತ ಹೇಳಿದ್ರೆ, ಅಂಗುಲದ ಹುಳು ರೆಪ್ರೆಸೆಂಟ್ಸ್ ದ ಡೌನ್ ಟ್ರಾಡನ್ ಸೊಸೈಟಿ. ಅಥವಾ ಅಂಗುಲದ ಹುಳು ಏನ್ ರೆಪ್ರೆಸೆಂಟ್ ಮಾಡಿದೆ ಅಂದ್ರೆ ಒಂದು ವರ್ಕರ್ ಸಿಚುವೇಶನ್ ಹೆಂಗಿದೆ ಅಂತ, ಅಥವಾ ಬಡವರ ಸಿಚುವೇಶನ್ ಹೆಂಗಿದೆ ಅಂತ. ದೋಸ್ ಹೂ ಆರ್ ಆಕ್ಚುಲಿ ಎಂಪ್ಲಾಯ್ಡ್ ಬೈ ದ ಇಂಡಸ್ಟ್ರೀಸ್, ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಅವರು ದಿನನಿತ್ಯ ದುಡಿತಾ. ನೋಡಿ, ಇತ್ತೀಚೆಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಒಂದು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಮಿನಿಮಮ್ ವರ್ಕಿಂಗ್ ಅವರ್ಸ್ 8 hours ಇದೆ, ಇಟ್ ಶುಡ್ ಬಿ ಇನ್ಕ್ರೀಸ್ ಟು 14 hours ಅಂತ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 8 hour ಕೆಲ್ಸಕ್ಕೆ ಜನ ಎಷ್ಟು ಒದ್ದಾಡ್ತಿದ್ದಾರೆ. ನಾವೆಲ್ಲರೂ ತುಂಬಾ ದೊಡ್ಡ, ಈ ಉದಾಹರಣೆಗೆ ಸುಧಾಮೂರ್ತಿ ಅವ್ರನ್ನೆಲ್ಲರೂ ನಾವು ದೊಡ್ಡ ಇದ್ರ ತರ ಹೊಗಳ್ತೀವಿ. ಬಟ್ ಅವ್ರ ಡಿಮ್ಯಾಂಡ್ ಏನಿದೆ, ಕಾರ್ಪೊರೇಟ್ ಕಂಪನಿಗಳ ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ 14 hour ಮಿನಿಮಮ್ ವರ್ಕಿಂಗ್ ಅವರ್ಸ್ ಮಾಡ್ಬೇಕು ಅಂದ್ರೆ 14 hour ವರ್ಕಿಂಗ್ ಅವರ್ ನೀವು ಮಾಡಿದ್ರೆ 14 + 8 hour ನೀವು ನಿದ್ದೆ ಮಾಡಿದ್ರೆ 22 hour ಮುಗ್ದೇ ಹೋಯ್ತು ನಿಮ್ ಲೈಫಲ್ಲಿ. ಇನ್ನು 2 hour ಅಷ್ಟೇ ನಿಮ್ ಜೀವನಕ್ಕೆ ಉಳಿಯುತ್ತೆ. ಸೊ ಇದು ದಿಸ್ ಈಸ್ ದ ಡಿಸೀಸ್ಡ್ ಮೈಂಡ್ ಅಂತ. ಹಾಗಾಗಿ ಅಂಗುಲದ ಹುಳುವಿನ ಕಷ್ಟವನ್ನ ನೀವು ಇಟ್ಕೊಂಡು ಬರಬೇಕು. ಅಂದ್ರೆ ಹೆಂಗಿದೆ ನಮ್ಮ ಭಾರತದ ಸಮಾಜದಲ್ಲಿ ಅಂಗುಲದ ಹುಳುವಿನ ಪರಿಸ್ಥಿತಿ ಎಂಥದ್ದು, ಅಥವಾ ಅಂಗುಲದ ಹುಳುವಿನಂಗೆ ಇರುವಂತ ಜನರ ಬದುಕು ಎಷ್ಟು ದುಸ್ಥಿತಿಯಲ್ಲಿದೆ ಅನ್ನೋದನ್ನ ಇಟ್ಕೊಂಡು ನೀವು ಬರೀಬೇಕಾಗುತ್ತೆ. ಅಂದ್ರೆ ಒಂದು ಅಸಹಾಯಕ ಸಮುದಾಯದ ಪರಿಸ್ಥಿತಿ ಹೆಂಗಿದೆ ಅಂತ. ನೀವು ಸುಮ್ಮನೆ ನೀವು ನೋಡಿ, ಕೆಲವು ಕಡೆ ಎಲ್ಲ ನೀವು ನೋಡಿದ್ರೆ ಈ ಸೆಕ್ಯೂರಿಟಿ ಅಥವಾ ಗಾರ್ಮೆಂಟ್ ವರ್ಕರ್ಸ್ ನೀವು ನೋಡಿ, ಈ ಬೆಂಗಳೂರಲ್ಲಿ 10 ರಿಂದ 12 ಸಾವಿರ 13 ಸಾವಿರ ಅವ್ರಿಗೆ ಸಂಬಳ ಕೊಡ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 13-14 ಸಾವಿರ ಸಂಬಳ ತಗೊಂಡಂತ ಒಬ್ಬ ವ್ಯಕ್ತಿ ಅವ್ರ ಜೀವನ ಹೆಂಗ್ ಸಾಗ್ಬೇಕು ಅಂತ. ನೀವು 1 kg ಅಕ್ಕಿ 100 ರೂಪಾಯಿ ಇದೆ, ಅಥವಾ 50 ರೂಪಾಯಿ ಅಂತ ಇಟ್ಟು, ತೀರಾ ವರ್ಸ್ಟ್ ಅಕ್ಕಿ ತಂದ್ರೆ 50 ರೂಪಾಯಿ ಇದೆ. 1 kg ಆಯಿಲ್ 100 ರೂಪಾಯಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಬಸ್ ಹತ್ತಿದ್ರೆ 25 ರೂಪಾಯಿ ಮಿನಿಮಮ್ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ 15,000 ರೂಪಾಯಿ ಕೂಲಿ ಸಿಕ್ತಿರುವಂತವ್ರಿಗೆ ಅಕಸ್ಮಾತ್ ಅವ್ರಿಗೆ ಉಚಿತವಾಗಿ ಅಕ್ಕಿ ಸಿಕ್ಕಿದ್ರೆ, ಉಚಿತವಾಗಿ ಬಸ್ಸಿನ ವ್ಯವಸ್ಥೆ ಇದ್ರೆ ಅವ್ರಿಗೆ ಎಷ್ಟೋ ಒಂದು ಫೆಸಿಲಿಟಿ ಸಿಕ್ತಂಗ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ನೋಡ್ಬೇಕಾದಂತ ಅವ್ರ ಬದುಕು ಎಷ್ಟು ಅಸಹಾಯಕ ಸ್ಥಿತಿಯಲ್ಲಿ. ನಾವು ಸುಮ್ಮನೆ ನಾಗರಿಕ ಜಗತ್ತು, ಇಂಡಿಯಾ $1 trillion ಅದು. ಆಮೇಲೆ ನೀವು ನೋಡಿ, ನಮ್ಮ ದೇಶದ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ದೇಶಕ್ಕೆ ಸಹಾಯವನ್ನ ಮಾಡ್ತೀವಿ. ಈಗ ಪ್ರಧಾನಿ ನೀವು ಲಾಸ್ಟ್ ಒಂದು 10 years ಅಲ್ಲಿ ನಮ್ಮ ಪ್ರಧಾನಿಗಳು ಬೇರೆ ದೇಶಕ್ಕೆ ಕೊಟ್ಟರೆ ನೆರವು. ನಮ್ಮ ದೇಶದ ಕೂಲಿಗಳು, ನಮ್ಮ ದೇಶದಲ್ಲಿರುವಂತವ್ರು ಎಷ್ಟೋ ಜನ ಊಟ ಇಲ್ಲದೆ ಸಾಯ್ತಿದ್ದಾರೆ. ನಮ್ಮ ದೇಶದ ಮಕ್ಕಳು ಸರಿಯಾದಂತ ಮೆಡಿಸಿನ್ ಇಲ್ಲದೆ ಸಾಯ್ತಿದ್ದಾರೆ. ಆದ್ರೆ ನಾವು ಬೇರೆ ದೇಶಕ್ಕೆ ನೆರವನ್ನ ಕೊಡ್ತೀವಿ. ಉದಾಹರಣೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಇದರ ಸಂದರ್ಭದಲ್ಲಿ ನಾವು ಬೇರೆ ದೇಶಕ್ಕೆ ನೆರವಾಗ್ತೀವಿ. ಅಂದ್ರೆ ನಮ್ಮ ದೇಶದಲ್ಲೇನೆ ಇಂಥ ಸ್ಥಿತಿ ಇದೆ. ಬಟ್ ನಾವು ಬಿಲ್ಡಪ್ ಕೊಡ್ತಾ ಇದ್ದೀವಿ, ನಮ್ಮ ದೇಶ ದೊಡ್ಡದು, ನಮ್ಮ ದೇಶ ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತ. ಆದ್ರೆ ನೀವು ಸುಮ್ಮನೆ ನಿಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ವರ್ಗು ಹೋಗಿ ಬನ್ನಿ, ಅಲ್ಲಿ ಯಾರಿಗೋ ಬಸ್ ಸಿಕ್ಕದೆ 1.5 ಗಂಟೆ ಕಾಯ್ತಿರ್ತಾರೆ. ಆ ಕಾಯ್ತಿರುವಂತವ್ರು ಯಾರು ಅಂತ ಹೇಳಿದ್ರೆ ಅವರೇ ಅಂಗುಲದ ಹುಳು. ಒಂದು ಗೌರ್ಮೆಂಟ್ ಬಸ್ಗೋಸ್ಕರ ಕಾಯ್ತಿರ್ತಾರೆ. ಆ ಬಸ್ ಬರುತ್ತೆ, ಆ ಬಸ್ಸಲ್ಲಿ ಎಲ್ಲ ತುಂಬ್ಕೊಳ್ತಾರೆ, ನಿಮಗೆ ಸೀಟ್ ಸಿಗಲ್ಲ, ಒದಾಡ್ತೀರ, ಇನ್ನೊಂದು ಬಸ್ ಸಿಗಲ್ಲ. ಅಂದ್ರೆ ಈ ಕಾಯುವಿಕೆ ಅನ್ನೋದು ಇದೆಯಲ್ಲ, ಇದು ಏನಿದೆ ಆಕ್ಚುಲಿಗೆ? ಇದು ಉದಾಹರಣೆ, ನೀವು 18 ವರ್ಷ ನೀವು ಓದ್ತಾ ಇರ್ತೀರ. ನೀವು ನೋಡಿ, ಓದ್ತಾ ಇರ್ತೀರ, ನಾವು ಕೊಟ್ಟಿದ್ದ ಅಸೈನ್ಮೆಂಟ್ ಎಲ್ಲ ಮಾಡ್ತೀರಾ. ಅದು ಅಸೈನ್ಮೆಂಟ್ ಮಾಡೋದೇನು ಅಂತ ಹೇಳಿದ್ರೆ, ಬಾಲ ಅಳಿ, ನನ್ನ ಹಾಡಳಿ ಅಂತ ಹೇಳಿದಂಗೆ ನಾವು ಕೊಟ್ಟಿದ್ದ ಅಸೈನ್ಮೆಂಟ್ ಮಾಡ್ತೀರಾ, ನಾವು ಕೊಟ್ಟಿದ್ದ ಪ್ರಶ್ನೆಗೆ ಉತ್ತರ ಬರೀತೀರಾ, ನಾವು ಕೊಟ್ಟಷ್ಟು ಮಾರ್ಕ್ಸ್ ನೀವು ತಗೊಂತೀರಾ. ಎಲ್ಲ ಆಗಿ ಕೊನೆಗೆ 18 ವರ್ಷ ಆದ್ಮೇಲೆ ಜಾಬ್ ಗ್ಯಾರಂಟಿ ನಾವು ಕೊಡ್ತೀವಿ ಅಂದ್ರೆ ಯಾರೂ ಜಾಬ್ ಗ್ಯಾರಂಟಿ ಕೊಡಲ್ಲ. ಆದ್ರೆ ನಿಮ್ಗೆ ಒಳ್ಳೆ ಜಾಬ್ ಸಿಕ್ಕರೆ ನಾವು ವೆಬ್ಸೈಟಲ್ಲಿ ಹಾಕಂತೀವಿ ನಮ್ಮ ಹುಡುಗರಿಗೆ. ಆದ್ರೆ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ, ಇಷ್ಟು ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕಿಲ್ಲ ಅಂತ ಯಾವ ಕಾಲೇಜವರು ಹಾಕಲ್ಲ. ಆದ್ರೆ ಫೀಸ್ ನಾವು ನೀವು ಸಕ್ಸಸ್ ಆದ್ರೆ ನಾವು ಅದನ್ನ ಕ್ಲೇಮ್ ಮಾಡ್ತೀವಿ.
ಬಟ್ ನೀವು ಫೇಲ್ಯೂರ್ ಆದ್ರೆ ಆ ಫೇಲ್ಯೂರ್ ನಾವು ಜವಾಬ್ದಾರಿಯನ್ನು ವಹಿಸಲ್ಲ. ಇದು ಸಮಾಜದ ಕ್ರೌರ್ಯ ಅಂತ. ಈಗ ನೀವು ನೋಡಿ, ತಂದೆ ತಾಯಿಗಳು ಅವರ ಮಕ್ಕಳು ರ್ಯಾಂಕ್ ತಗೊಂಡ್ರೆ, ಅವ್ರ ಮಕ್ಳಿಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಅವರು ಫೇಸ್ಬುಕ್ ಅಲ್ಲಿ ಹಾಕಂತಾರೆ, ಅವ್ರು ಎಲ್ರಿಗೂ ಹೇಳ್ಕೊಂತಾರೆ ನಮ್ಮ ಮಗು ತುಂಬಾ ಚೆನ್ನಾಗಿ ಓದಿದಾಳೆ, ಅವಳು ದೊಡ್ಡ ವ್ಯಕ್ತಿ ಆಗಿದ್ದಾಳೆ ಅಂತ. ಅಕಸ್ಮಾತ್ ನೀವು ದೊಡ್ಡ ವ್ಯಕ್ತಿ ಆಗಿಲ್ಲ ಅಂತ ಇಟ್ಕೊಳ್ಳಿ, ಫೇಲ್ ಆದ್ರೆ ಅಥವಾ ಏನೋ ಜೀವನದಲ್ಲಿ ಯಾವುದೋ ಕಾರಣಕ್ಕಾಗಿ ನೀವು ಕೆಳಗ್ ಬಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ ಪೇರೆಂಟ್ಸು ಅವ್ರು ಕೆಳಗ್ ಬಿದ್ದಿರೋದಕ್ಕೆ ನಾವು ಜವಾಬ್ದಾರಿ ಅಂತ ಹೇಳ್ಕೊಳಲ್ಲ, ಆದ್ರೆ ನೀವು ಸಕ್ಸಸ್ ಆಗೋದಕ್ಕೆ ನಾವು ಜವಾಬ್ದಾರಿ ಅಂತ ಹೇಳ್ಕೊಂತಾರೆ. ನೋಬಡಿ ವಾಂಟ್ಸ್ ಟು ಟೇಕ್ ಎ ಏನು ನೋಬಡಿ ವಾಂಟ್ಸ್ ಟು ಟೇಕ್ ಅ ಬ್ಲೇಮ್, ಎವ್ರಿಬಡಿ ವಾಂಟ್ಸ್ ಟು ಟೇಕ್ ದ ಕ್ರೆಡಿಟ್. ಅದು ಇದಿದೆ. ಉದಾಹರಣೆ ನೀವು ನೋಡಿ, ಭಾರತ ದೇಶದಲ್ಲಿ ಸಿರಪ್ ಇಲ್ಲದೆ ಒಂದು ಕಾಫ್ ಸಿರಪ್ ನಿಂದ 80 ಮಕ್ಕಳು ಸತ್ರು ಅನ್ನೋದು ನಮ್ಮ ಪ್ರಧಾನಿಗಳು ತಗೊಬೇಕಲ್ಲ ಕ್ರೆಡಿಟ್, ಅಥವಾ ನಮ್ಮ ಈಗ ಬಿಹಾರದ ನಿತೀಶ್ ಕುಮಾರ್ ತಗೊಬೇಕು, ಅಥವಾ ಕರ್ನಾಟಕದಲ್ಲಿ ಯಾವುದೋ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲದೆ ಯಾರಾದ್ರೂ ಸತ್ರು ಅಂದ್ರೆ ಅದರ ಫೇಲ್ಯೂರು ನಮ್ಮ ಸಿದ್ದರಾಮಯ್ಯನವ್ರು ತಗೊಬೇಕು, ಕುಮಾರಸ್ವಾಮಿ ಅವ್ರು ತಗೊಬೇಕು. ಆದ್ರೆ ಸಕ್ಸಸ್ನ ನಾವು ಕ್ಲೇಮ್ ಮಾಡ್ತೀವಿ, ಫೇಲ್ಯೂರ್ಸ್ನ ಯಾರು ಕ್ಲೇಮ್ ಮಾಡಲ್ಲ. ಯಾವುದೋ ಒಂದು ರಸ್ತೆ ಗುಂಡಿಯಲ್ಲಿ ಬಿದ್ದು ಸತ್ರೆ ಅದೊಂದು ಸರ್ಕಾರದ ಫೇಲ್ಯೂರ್ ಅಂತ ಯಾರು ಇದು ಮಾಡಲ್ಲ. ಸೊ ಇದಿದೆ. ಸೊ ಇದನ್ನ ನೀವು ಇಟ್ಕೊಂಡು ಅಂದಾಜು ಬರ್ಬೇಕು. ಅಂದ್ರೆ ಇಡೀ ನಮ್ಮೆಲ್ಲರ ಬದುಕು ಅಂಗುಲದ ಉಳುವೆ. ಈಗ ಉದಾಹರಣೆ ನೀವು ಸ್ಟೂಡೆಂಟ್ ಆಗಿದ್ರೆ ನೀವು ಅಂಗುಲದ ಉಳುವೆ. ನಾಳೆ ನೀವು ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀರಾ, 14 ಅವರ್ ಕೆಲಸ ಮಾಡುವಂತ ಅವ್ರು ಹೇಳಿದ್ರೆ, ಉದಾಹರಣೆ ನಿಮ್ಮ ಕೆಪಾಸಿಟಿ ಎಷ್ಟೋ ಇರುತ್ತೆ, ಬಟ್ ಅವ್ರು ನಿಮ್ಗೆ ಕಡಿಮೆ ಸಂಬಳ ಕೊಡ್ತಾರೆ. ದಟ್ ಈಸ್ ವಾಟ್ ಆಕ್ಚುಲಿ ದಟ್ ಸಿಂಬಲೈಸಸ್ ದಟ್ ಯು ಆರ್ ಎ ಅಂಗುಲದ ಉಳು ಅಂತ. ಸೊ ಇದು ಹೆಂಗೆ ನಮ್ಮ ಸಮಾಜದ ಸ್ಥಿತಿಗತಿನ ಹೇಳ್ತಿದೆ ಅಂತ ಬರೀಬೇಕಾಗುತ್ತೆ. ಸೊ ಇಷ್ಟರಲ್ಲಿ ನಾನು ಹೆಚ್ಚು ಕಡಿಮೆ ಎಲ್ಲ ಕವರ್ ಮಾಡಿದ್ದೀನಿ. ಇದು ಗ್ಲೋಬಲೈಸೇಷನ್ ಕವರ್ ಮಾಡಿದ್ದೀವಿ. ಆಮೇಲೆ ಈ ಜಾಗತೀಕರಣ ಮತ್ತು ತೃತೀಯ ಜಗತ್ತಿನ ಇದನ್ನ ಕಂಪೇರ್ ಮಾಡಿದ್ರೆ, ಅಂಗುಲದ ಹುಳು ಯಾರು ಅಂತ ಹೇಳಿದ್ರೆ ಈ ತೃತೀಯ ಜಗತ್ತಿನ ಅಂದ್ರೆ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ನಾವೇನ್ ಕರಿತೀವಿ, ಅದು ಅಂಗುಲದ ಹುಳುವಿನ ಸ್ಥಿತಿನೇ ಇದೆ. ಇವತ್ತು ನೀವು ನೋಡಿ, ಅಮೆರಿಕದಂತ ದೇಶ ಭಾರತದ ದೇಶಕ್ಕೆ ನೀವು ನೋಡಿ ಬೆದರಿಕೆ ಆಗ್ತಾರೆ, ನಿಮ್ಗೆ ನಾವು H1B ವೀಸಾ ಕೊಡೋದಿಲ್ಲ, ಅಥವಾ ನಿಮ್ಗೆ ವೀಸಾ ಬೇಕು ಅಂತ ಹೇಳಿದ್ರೆ, ನೀವು ನೋಡಿ ಅಮೆರಿಕದ ಒಬ್ಬ ಪ್ರಜೆ ಭಾರತ ದೇಶಕ್ಕೆ ಬರೋದಕ್ಕೆ ಆರಾಮಾಗಿ ಬಂದ್ಬಿಡ್ಬೋದು. ಬಟ್ ನೀವು ಒಂದು ಅಮೆರಿಕಕ್ಕೆ ಹೋಗ್ಬೇಕು ಅಂದ್ರೆ ನೀವು ಅಲ್ಲಿ ಕ್ಯೂ ನಿಲ್ಬೇಕು, ನಿಮ್ಗೆ ಸಾವಿರಾರು ಪ್ರಶ್ನೆಗಳನ್ನ ಎದುರಿಸಬೇಕು. ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇದರದ್ದೆಲ್ಲ ಇದೆ. ಅಂದ್ರೆ ಅವ್ರು ಏನು ಕಾರಣಕ್ಕೆ ಚೆಕ್ ಮಾಡ್ಬೋದು. ಅಂದ್ರೆ ತೃತೀಯ ಜಗತ್ತಿನ ರಾಷ್ಟ್ರಗಳನ್ನ ಪ್ರಥಮ ಜಗತ್ತಿನ ರಾಷ್ಟ್ರಗಳು ಹೆಂಗ್ ನೋಡ್ತಿದ್ದಾರೆ ಅಂದ್ರೆ, ಇವರು ಭಿಕ್ಷುಕರು ಅನ್ನೋ ರೀತಿ ನೋಡ್ತಿದ್ದಾರೆ. ನಾವ್ ಹೇಳ್ಬೋದು ಅಲ್ಲಿ ಹೋಗಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ, ಬಟ್ ನೀನ್ ಅಲ್ಲಿ ಹೋಗ್ತಿದ್ಯಾ ಅಂದ್ರೆ ಅರ್ಥ ಏನು? ನಿನ್ನ ನೆಲದಲ್ಲಿ ನಿನಗೆ ಉದ್ಯೋಗ ಸಿಗ್ತಿಲ್ಲ, ನಿನ್ನ ನೆಲದಲ್ಲಿ ನಿನಗೆ ಗೌರವ ಸಿಗ್ತಿಲ್ಲ, ನಿನ್ನ ನೆಲದಲ್ಲಿ ನಿನ್ನ ಸ್ಕಿಲ್ಗೆ ಬೇಕಾಗಿರುವಂತ ಸ್ಕಿಲ್ಗೆ ಕೊಡ್ಬೇಕಾಗಿರುವಂತ ಇದು ಸಿಗ್ತಿಲ್ಲ ಅಂತ. ಸೊ ಹಂಗಾಗಿ ಇದೊಂದು ನಿನಗೆ ಅವಮಾನವೇ. ಆದ್ರೆ ಅಲ್ಲಿಗೆ ಹೋಗಿ ನಾವಿದ್ರೆ ಅಲ್ಲಿನ ಜನ ನಮ್ಮನ್ನ ಹೆಂಗ್ ನೋಡ್ತಾರೆ? ಹೆಚ್ಚು ಕಡಿಮೆ ನೀವು ಭಾರತೀಯರನ್ನ ಅಥವಾ ಆಫ್ರಿಕಾದ ಆರಿಜಿನ್ ನಲ್ಲಿ ಹೋಗಿರುವಂತವ್ರನ್ನ ಅಲ್ಲಿ ನೋಡೋದು ಹೆಂಗೆ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ನೋಡ್ತಾರೆ. ಅಂದ್ರೆ ಇವರು ಆ ದೇಶದಲ್ಲಿ ಉದ್ಯೋಗ ಇಲ್ಲದೆ ಇಲ್ಲಿ ಬಂದು ಬಿದ್ದಿದ್ದಾರೆ ಅಂದ್ರೆ ನೆಗೆಟಿವ್ ಆಗಿ ನೋಡುವಂತ. ಈಗಲೂ ನೀವು ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರ ಮೇಲೆ ಹಲ್ಲೆ ಆಗೋದು ನಾವು ನೋಡ್ತೀವಿ, ಅಥವಾ ಆಫ್ರಿಕನ್ಸ್ ಮೇಲೆ ಹಲ್ಲೆ ಆಗೋದು ನಾವು ನೋಡ್ತೀವಿ. ಏನಕ್ಕೆ ಅಂದ್ರೆ ಈವನ್ ಟುಡೇ ಬಿಳಿಯರಿಗೆ ದ ವೈಟ್ ಮೆನ್ ಲುಕ್ ಅಪ್ ಆನ್ ಏಷಿಯನ್ಸ್ ಅಥವಾ ಅದರ್ ತುಂಬಾ ನೆಗೆಟಿವ್ ಆಗಿ ನೋಡ್ಲಾಗ್ತಿದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನೀವು ಬರಬೇಕು. ನಾನು ಇದುವರೆಗೂ ಏನ್ ಮಾತಾಡಿದ್ದೀನಿ ಇಷ್ಟರಲ್ಲಿ ಇಡೀ ನಿಮ್ ಕ್ವಶನ್ ಪೇಪರ್ಗೆ ನಿಮ್ಮ ಎಕ್ಸಾಮಿಗೆ ಬೇಕಾಗಿರೋಷ್ಟು ಕವರ್ ಅಪ್ ಆಗುತ್ತೆ. ನೀವು ಕ್ವಶನ್ ಪೇಪರ್ ನೋಡಿದಾಗ ನಾನು ಏನ್ ಹೇಳಿದ್ದೀನಿ ಜ್ಞಾಪಿಸ್ಕೊಳ್ಳಿ, ಮತ್ತೆ ಇದುವರೆಗೂ ಏನ್ ಮಾತಾಡಿದೀವಿ ಅದನ್ನ ಜ್ಞಾಪಿಸ್ಕೊಂಡು ಆರಾಮಾಗಿರಿ. ಸೊ ಇಷ್ಟು ಹೆಚ್ಚು ಕಡಿಮೆ ನಾವು ಸಿಲೆಬಸ್ ಕವರ್ ಮಾಡಿದ್ದೀವಿ. ಇನ್ನ 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಏನಾದ್ರು ಇದ್ರೆ ನೀವು ಕೇಳ್ಬೋದು. ಸೊ 8 ಗಂಟೆಗೆ ಶುರು ಮಾಡಿದ್ವಿ, 9 ಗಂಟೆಗೆ ಕ್ಲೋಸ್ ಮಾಡೋಣ. ಇನ್ನು 5 ನಿಮಿಷ ನಾನು ನಿಮ್ಗೆ ಅವೈಲೇಬಲ್ ಇರ್ತೀನಿ. ಅಶೋಕ್ ಬರ್ಬೇಕಿತ್ತು, ಅಶೋಕ್ ಬಂದಿಲ್ಲ. ಅಕಸ್ಮಾತ್ ಬಂದ್ರೆ ಅವ್ರು ಏನಾದ್ರು ಅವ್ರನ್ನ ಕೇಳ್ಬೋದು ನೀವು. ಅದರ್ವೈಸ್ ನಾನು 8 ಗಂಟೆ. ಓಕೆ, ಅಶೋಕ್ ಬಂದಿದ್ದೀನಿ. ನಂತರ ಏನಾದ್ರು ಕೇಳಿದ್ರೆ ಎಮರ್ಜೆನ್ಸಿ ಕೇಳ್ಬೋದು. ನಾನು ಇನ್ನೊಂದು 5 ನಿಮಿಷ ಇರ್ತೀನಿ, ಆಮೇಲೆ ಅಶೋಕ್ ಸರ್ ಕಂಟಿನ್ಯೂ ಮಾಡ್ತಾರೆ. ನಾನು ಹೆಚ್ಚು ಕಡಿಮೆ ಎಲ್ಲ ಮಾತಾಡಿ ಆಗಿದೆ. ನೀವೇನಾದ್ರು ಡೌಟ್ಸ್ ಇದ್ರೆ ಕೇಳಿ, ಅಥವಾ ನೀವೇನಾದ್ರು ಹೇಳಿದ್ರೆ ಇನ್ಪುಟ್ಸ್ ಹೇಳಿ. ನಾನು ಹೆಚ್ಚು ಕಡಿಮೆ ಎಲ್ಲ ಕವರ್ ಮಾಡಿದ್ದೀನಿ. ಓಕೆ ಸರ್, ಓಕೆ. ಓಕೆ, ಸೊ ನನಗೇನು ನೀವು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಅಶೋಕ್ ಸರ್ ಇರ್ತಾರೆ, ನೀವು ಡಿಸ್ಕಷನ್ ಕಂಟಿನ್ಯೂ ಮಾಡಿ. ಆಮೇಲೆ ಹೇಳಿ, ನಾನು ರೆಕಾರ್ಡಿಂಗ್ ಆಮೇಲೆ ಸ್ಟಾಪ್ ಮಾಡ್ತೀನಿ, ನೀವು ನನಗೊಂದು ಕಾಲ್ ಮಾಡಿ. ಓಕೆ ಸರ್, ಓಕೆ. ಓಕೆ.
ಸೊ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸರ್ ಮಾತಾಡಿದಾರೆ. ನಾನು ಸ್ವಲ್ಪ NSS ಕ್ಯಾಂಪ್ ಬಿಸಿನಲ್ಲಿ ಹೊರಗಡೆ ಹೋಗಿದ್ದೆ, ಈಗ ಬಂದು ಜಾಯ್ನ್ ಆಗಿದ್ದೀನಿ. ಈಗ ಸರ್ ಎಲ್ಲಾನು ಮಾತಾಡಿದ್ದಾರೆ. ಸೊ ಅದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಯಾವ್ದಾದ್ರು ಚಾಪ್ಟರ್ ಬಗ್ಗೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ, ಮಾಹಿತಿ ಬೇಕು ಅಂದ್ರೆ ಕೇಳಿ. ಸರ್ ಬಚ್ಚಿಸು ಚಾಪ್ಟರ್ ಸಮರಿ ಹೇಳಕ್ಕಾಗತ್ತಾ? ಒಂದ್ ನಿಮಿಷ ಅಪ್ಪ. ಒಂದ್ ನಿಮಿಷ ಶುರು ಮಾಡ್ತೀನಿ. ಓಕೆ. ಸೊ ನೋಡಿ, ಬಚ್ಚಿಸು ಕಥೆಯನ್ನು ನೀವು ಗಮನಿಸಬೇಕಾಗಿರುವಂತದ್ದು ಅತ್ಯಂತ ಮುಖ್ಯವಾಗಿ. ಬಚ್ಚಿಸು ಅಂದ್ರೆ ಏನು ಅಂದ್ರೆ, ನೀವ್ ಹೇಳ್ದಂಗೆ ಟಿಪ್ಸ್ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಟಿಪ್ಸ್ ಅನ್ನುವಂತ ಕಾನ್ಸೆಪ್ಟ್ ಇದೆಯಲ್ಲ, ಅದು ಏನೋ ಇಲ್ದೇ ಇರೋರ್ಗೆ ನಾವು ಅವ್ರ ಬದುಕ್ಲಿಕ್ಕೆ ಏನೋ ಹಾಕುವಂತದ್ದು ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡ್ತಾ ಹೋಗ್ತೀವಿ. ಸೊ ಅದು ಎಲ್ಲಾ ಲೆವೆಲ್, ಹೋಟೆಲ್ ಲೆವೆಲ್ ಇಂದ ಹಿಡಿದು ಅಥವಾ ಇನ್ಯಾವುದೋ ಕೆಲಸ ಮಾಡ್ದಾಗಿರ್ಬೋದು, ಇನ್ನೊಂದಿರ್ಬೋದು. ಸೊ ಒಟ್ಟಾರೆಯಾಗಿ ಏನೋ ಪಾಪ ಅವ್ರಿಗೆ ಏನು ಇಲ್ಲ, ಅವ್ರನ್ನ ನಾವು ಉದ್ಧಾರ ಆಗ್ಲಿಕ್ಕೆ ಕೊಡ್ತಾ ಇದೀವಿ ಅಂತ. ಆದ್ರೆ ನಿಜವಾಗ್ಲೂ ಬಚ್ಚಿಸಿ ಏನದು, ಯಾರಿಗ್ ಕೊಡ್ತಿದ್ದಾರೆ? ನಾವು ಅದನ್ನ ಸ್ವಲ್ಪ ಯೋಚನೆ ಮಾಡಿದಾಗ, ಈಗಾಗ್ಲೇ ಸರ್ ಹೇಳ್ತಾ ಇರೋ ಅತ್ಯಂತ ಕಡಿಮೆ ವೇತನವನ್ನ ತಗೊಂಡು ಇಡೀ ಬೆಂಗಳೂರು ನಗರ, ನಾನ್ ನಿಮ್ಗೆ ಹೇಳ್ತಾ ಇರ್ತೀನಿ, ಒಬ್ಬ ಏನು ಪ್ರಾಥಮಿಕ ಶಾಲೆ ಶಿಕ್ಷಕ ಸ್ಟ್ರೈಕ್ ಮಾಡ್ತಾನೆ, ಒಬ್ಬ ಬೇರೆ ಬೇರೆ ಹಂತದಲ್ಲಿ ಸ್ಟ್ರೈಕ್ ಮಾಡಿದಾಗ ಅವರ ಭಾವನೆಗಳನ್ನ ಕೇಳ್ತೀವಿ, ಪ್ರಾಬ್ಲಮ್ಸ್ ಗಳನ್ನ ಕೇಳ್ತೀವಿ. ಅವ್ರಿಗೆ ಏನು ವೈಟ್ ಕಾಲರ್ ಇನ್ನೊಂದು ಮತ್ತೊಂದು ದೊಡ್ಡ ದೊಡ್ಡ ಚರ್ಚೆಗಳಾಗ್ತಾ ಹೋಗುತ್ತೆ. ಆದ್ರೆ BBMP ನೌಕರರು ಏನಾದ್ರು ಅಟ್ಲೀಸ್ಟ್ ಒಂದು ವೀಕ್ ಕೂತ್ಕೊಂಡು ಅವರ ಅನುಕೂಲಗಳಿಗಾಗಿ ಅಥವಾ ಅವರ ಬೇಸಿಕ್ ನೀಡ್ಸ್, ಯಾವ್ದು ಮೂಲಭೂತ ಅಗತ್ಯಗಳಿಗಾಗಿ ಅಂತೇಳಿ ಒಂದು ಹೋರಾಟವನ್ನ ಮಾಡಿದ್ರೆ, ಅಥವಾ ಒಂದ್ ಕಡೆ ಸ್ಟ್ರೈಕ್ ಅನ್ನ ಮಾಡಿದ್ರೆ, ಒಂದು ವಾರದ ಬೆಂಗಳೂರು ಹೆಂಗಿರುತ್ತೆ? ಗಾರ್ಬೇಜ್ ಸಿಟಿ ಅಥವಾ ಗಾರ್ಡನ್ ಸಿಟಿನೋ? ಮತ್ತೆ ಇಡೀ ಬೆಂಗಳೂರು ಕೊಳೆತು ನಾರ್ಬಿಡುತ್ತೆ, ಅನೇಕ ರೋಗಗಳ ಮೂಲ ಆಗ್ಬಿಡುತ್ತೆ. ಅಂದ್ರೆ ಒಂದು ನಗರದ ಸೌಂದರ್ಯವೇ ಸಂಪೂರ್ಣ ಸೌಂದರ್ಯ, ನಗರದ ಜನರ ಸಂಪೂರ್ಣ ಆರೋಗ್ಯ, ನಗರದ ಜನರ ಸಂಪೂರ್ಣ ಬದುಕು ಈ ಪೌರ ಕಾರ್ಮಿಕರ ಮೇಲೆ ನಿಂತಿದೆ. ಇವರು ನಿಮ್ಮ ಆ ಬದುಕನ್ನ, ಆರೋಗ್ಯವನ್ನ ಮತ್ತು ಆ ನಗರದ ಸೌಂದರ್ಯವನ್ನ ನಿಮಗೆ ಬಚ್ಚಿಸಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ಮೇಜರ್ ಆಗಿ ಗಮನಿಸ್ಕೊಳ್ಬೇಕಾಗತ್ತೆ. ಹಾಗೆ ಪೌರ ಕಾರ್ಮಿಕರ ಸಮಸ್ಯೆಗಳು ಎಂತವೆಲ್ಲ ಇದೆ ನೀವ್ ಈಗಾಗ್ಲೇ ಗಮನಿಸಿರ್ತೀರಾ. ಅವ್ರಿಗೊಂದು ಒಳ್ಳೆ ಶುಚಿಯಾದಂತ ಒಂದು ಹೈಜೀನ್ ಆಗಿರುವಂತ ಒಂದು ಬೂಟ್ಸ್ ಗಳು, ಗ್ಲೌಸ್ ಗಳು ಅಥವಾ ಅಗತ್ಯ ಮೂಲಭೂತ ಪರಿಕರಗಳನ್ನ ಕೊಡದೇ ಇರುವಂತದ್ದು ಇರ್ಬೋದು. ಸೊ ಎಲ್ಲರಿಗೂ ಜಾತಿಗೆ ಒಂದೊಂದು ಇನ್ನೊಂದು ಮತ್ತೊಂದು ಸಂಘಗಳಿದ್ರು ಕೂಡ ಅವರನ್ನ ಒಂದು ಆರ್ಗನೈಸ್ಡ್ ಆಗಿ ಮಾಡದೆ ಅನ್ಆರ್ಗನೈಸ್ಡ್ ಆಗಿರುವಂತದ್ದು. ಆಮೇಲೆ ಅವರ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣದ ವ್ಯವಸ್ಥೆ ಅಥವಾ ಇನ್ನೊಂದನ್ನ ಮತ್ತೊಂದನ್ನ ಕೊಡದೇ ಇರುವಂತದ್ದು ಇರ್ಬೋದು. ಪೌರ ಕಾರ್ಮಿಕರ ಮಕ್ಕಳು ಯಾಕೆ ಮತ್ತೆ ಪೌರ ಕಾರ್ಮಿಕರೇ ಆಗುವಂತ ವಾತಾವರಣ ನಿರ್ಮಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ಬೋದು ನೀವು. ಅದ್ರ ಜೊತೆಗೆ ಇವ್ರಿಗೆ ಗುತ್ತಿಗೆ ಆಧಾರದ ಕಾರ್ಮಿಕರು ಅಂತ ಯಾರೋ ಒಬ್ಬರ ಹೆಸರಲ್ಲಿ 25,000 30,000 ಒಟ್ಟು ಕೋಟ್ಯಾಂತರ ರೂಪಾಯಿ ತಗೊಂಡು ಇವ್ರಿಗೆ 15,000 ಕೊಟ್ಟು ಏನೂ ಕೆಲಸ ಮಾಡದೆ ತಲೆ ಮೇಲೆ 10,000 ರೂಪಾಯಿ ಅವ್ನು ತಗೊಳ್ತಾ ಇರ್ತಾನೆ. ತೀರಾ ಇತ್ತೀಚೆಗೆ ಸಿದ್ದರಾಮಯ್ಯ ನಾನು ಮಾತನಾಡ್ತಾ ಇದ್ದೆ, ಅವ್ರನ್ನ ಸಂಪೂರ್ಣವಾಗಿ ಒಂದು 20-25,000 ಜನರನ್ನ ಸರ್ಕಾರದ ಸಾಮ್ಯಕ್ಕೊಳಪಡಿಸಿ ನೇರವಾಗಿ ಅವರ ಖಾತೆಗೆ ಹಣ ಪಾವತಿ ಆಗುವಾಗ ಮಾಡದಂಥದ್ದು. ಸೊ ಬಹುಶಃ ಆ ಹಂತದವರೆಗೂ ಕೂಡ ಪೌರ ಕಾರ್ಮಿಕರ ಬದುಕಿನ ಸಮಸ್ಯೆಗಳು ಏಳತೀರಿದಂಥವು. ಇದ್ರ ಜೊತೆಗೆ ಈ ಕರೋನಾ ಮುಂತಾದಂತ ಸಂದರ್ಭಗಳಲ್ಲಿ ಪೌರ ಕಾರ್ಮಿಕರನ್ನ ನಾವು ನಡೆಸ್ಕೊಳ್ಳುವಂತ ರೀತಿ ಅಂತದ್ದು, ನಡೆಸ್ಕೊಂಡಂತ ರೀತಿ ಅಂತದ್ದು. ಸೊ ನಮ್ಮ ತಂದೆಯ ಅಥವಾ ನಮ್ಮ ಅಪ್ಪನ, ನಮ್ಮ ಅಣ್ಣನ, ದೊಡ್ಡಪ್ಪನ, ಚಿಕ್ಕಪ್ಪನ ಸಾವಾದಾಗ ಎಣಕ್ಕೆ ಬೆಂಕಿ ಹಚ್ಚಲಿಕ್ಕೋ ಮಣ್ಣಾಗ್ಲಿಕ್ಕೋ ಹೋಗದೆ ಇದ್ದಂತ ನಾವು, ನಮ್ಮ ಆರೋಗ್ಯ, ನಾವು ಬದುಕ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಬದುಕ್ತಿದ್ದಂತ ನಾವೆಲ್ಲಿ ಆ ಟೈಮಲ್ಲೂ ಕೂಡ ಬೆಂಗಳೂರು ಜನರ ನೈರ್ಮಲ್ಯಕ್ಕಾಗಿ ಅಥವಾ ಯಾವುದೇ ನಗರಗಳ ಜನರ ನೈರ್ಮಲ್ಯಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ಮತ್ತು ಆ ನಗರದ ಶುಚಿತ್ವಕ್ಕಾಗಿ ಕೆಲಸ ಮಾಡ್ತಿದ್ದಂತ ಆ ಜನ ಎಲ್ಲಿ ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ಹಿಂಗೆ ಒಟ್ಟು ಒಂದೊಂದೇ ಹಂತದಲ್ಲಿ ನೀವು ನೋಡ್ತಾ ಹೋಗ್ಬೋದಾಗತ್ತೆ. ಸೊ ಅದ್ರ ಜೊತೆಗೆ ಅವ್ರು ಮಾಡ್ತಂತ ಕೆಲ್ಸಗಳು ನಾನು ಹೇಳಿದ್ನಲ್ಲ ಸರ್, ಇಷ್ಟು ಒಂದು ಮ್ಯಾನುವಲ್ ತುಂಬಿ ಹರಿತಾ ಇದ್ರೆ ಸರ್, ಇಷ್ಟು ಗಲೀಜನ್ನ ನೀವು ಹೇಗ್ ಕ್ಲೀನ್ ಮಾಡ್ತೀರಾ, ನಿಮಗೆ ಬೇಸ ಅನ್ಸಲ್ವಾ ಅಂದ್ರೆ ಅವ್ರು ಕೇಳಿದಂತ ಒಂದು ಪ್ರಶ್ನೆ ಇದೆ. ಸರ್ ನಿಮ್ ಮಕ್ಳಿಗೆ ಟಾಯ್ಲೆಟ್ ಮಾಡಿದ್ರೆ ಏನ್ ಮಾಡ್ತೀರಾ ನೀವು ಅಂದ್ರೆ, ನಮ್ಮ ಮಕ್ಕಳದಲ್ಲ ತೊಳೆದು ಬಿಡ್ತೀವಿ ಅಂತ.
ಹಂಗೆ ನಿಮ್ಮನ್ನೆಲ್ಲ ನಮ್ಮ ಮಕ್ಕಳು ಅನ್ಕೊಂಡು ನಾವು ತೊಳೆದು ಬಿಡ್ತೀವಿ ಸರ್ ಅಂತ ಹೇಳುವಂತ ಒಬ್ಬ ಪೌರ ಕಾರ್ಮಿಕನ ಮಾತಿದೆಯಲ್ಲ, ಒಬ್ಬ ಪೌರ ಕಾರ್ಮಿಕಳ ಮಾತಿದೆಯಲ್ಲ, ಬಹುಶಃ ಜಗತ್ತಿನಲ್ಲಿ ಅದಕ್ಕಿಂತ ಬಹುದೊಡ್ಡ ಬಕ್ಷಿಸು ಈ ಸಾರ್ವಜನಿಕ ಸಮಾಜಕ್ಕೆ ಇನ್ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಇದನ್ನ ಗಮನಿಸುವಂತ ರೀತಿ ಮತ್ತು ಈ ಜನಗಳನ್ನ ಈ ಆಳುವ ವರ್ಗ, ಆಡಳಿತ ವರ್ಗ ನಡೆಸ್ಕೊಳ್ಳುವಂತ ರೀತಿ ಎಷ್ಟು ಘನಘೋರವಾಗಿದೆ, ಅದೇ ರೀತಿನೇ ಅವರನ್ನ ನೋಡುವ ಸಾರ್ವಜನಿಕರ ಮನಸ್ಥಿತಿ ಎಷ್ಟು ಕೆಟ್ಟದಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸ್ಕೊಳ್ಬೇಕಾಗತ್ತೆ ಈ ಕಥೆ ಹಿನ್ನೆಲೆಯಲ್ಲಿ, ಬಚ್ಚಿಸು ಕಥೆಯನ್ನ. ರೈಟ್, ಎನಿ ಡೌಟ್? ಅರ್ಥ ಆಯ್ತಾ ಇದು? ನಾನೊಂದು 6-7 ಪಾಯಿಂಟ್ ಹೇಳಿದೆ, ಅದನ್ನ ಇಟ್ಕೊಂಡು ಮತ್ತು ಸರ್ ಮಾತಾಡಿರ್ತಾರೆ, ಅದನ್ನ ಇಟ್ಕೊಂಡು ಮಾತನಾಡ್ತಾ ಹೋಗಿ. ಓಕೆ ಸರ್. ನೆಕ್ಸ್ಟ್ ಏನಾದ್ರು ಇದ್ರೆ ಕೇಳಿದ್ರೆ ಮಾತಾಡ್ಬೋದು, ಯಾಕಂದ್ರೆ ಸರ್ ಈಗಾಗ್ಲೇ ಪೂರ್ತಿ ಕವರ್ ಮಾಡಿರೋದ್ರಿಂದ ನೀವು ಕೇಳಿದ್ರೆ ನಾನು ಮಾತನಾಡ್ತಾ ಹೋಗ್ತೀನಿ. ಜಾಗತೀಕರಣ ಮೋನಿಕಾ. ಎಸ್, ಜಾಗತೀಕರಣದಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಮೊದಲನೇ ಪಾಯಿಂಟ್, ಬಲಾಢ್ಯ ರಾಷ್ಟ್ರಗಳು ಸಾಮಾನ್ಯ ಅಂದ್ರೆ ತೃತೀಯ ಜಗತ್ತಿನ ರಾಷ್ಟ್ರಗಳನ್ನ ಹೇಗ್ ಬಳಸ್ಕೊಳ್ತಾ ಇದ್ದಾವೆ, ಜಾಗತೀಕರಣ ನಿಜವಾಗಿ ಆಗುತ್ತಿದೆಯೇ ಅನ್ನೋದ್ರಲ್ಲೂ ಕೂಡ ಅದನ್ನೇ ಮಾತನಾಡ್ತಾ ಹೋಗ್ತಾರೆ. ಅದ್ರಲ್ಲೂ ಕೂಡ ಅದನ್ನೇ ಮಾತನಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಪ್ರಬಲ ರಾಷ್ಟ್ರಗಳು ತಮ್ಮ ಆಡಳಿತದ ಕಾರಣಕ್ಕಾಗಿ ತೃತೀಯ ಜಗತ್ತಿನ ರಾಷ್ಟ್ರಗಳನ್ನ, ಅವರ ಬಡತನವನ್ನ, ಅವರ ಹಸಿವನ್ನ ಕೇವಲ ಬಂಡವಾಳದ ಹಿನ್ನೆಲೆಯಲ್ಲಿ ಮಾತ್ರ ನೋಡ್ತಾರೆ, ಕೇವಲ ಲಾಭದ ಹಿನ್ನೆಲೆಯಲ್ಲಿ ಮಾತ್ರ ನೋಡ್ತಾರೆ. ಅವ್ರಿಗೆ ಹಸಿವಿಗೆ ಅನ್ನವನ್ನ ಕೊಡ್ತಾ ಇದ್ದೀವಿ ಅಂದ್ರೆ ತನ್ಮೂಲಕ ಆ ದೇಶದಲ್ಲಿ ಜಾಗವನ್ನು ಅಥವಾ ಆ ದೇಶದ ಬೇರೆ ವ್ಯವಹಾರವನ್ನು ಅವ್ರು ಗಮನಿಸ್ತಿದ್ದಾರೆ ಅಂತ. ಈಗ ಅಮೆರಿಕ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಅವ್ರೇನ್ ಮಾಡ್ತಿರ್ತಾರೆ, ನೀವು ನಮ್ಮ ಹತ್ರ ಯುದ್ಧೋಪಕರಣಗಳನ್ನ ಖರೀದಿ ಮಾಡ್ಬೇಕು ಅಂತ ಹೇಳುತ್ತೆ. ರಷ್ಯಾ ಇನ್ನೊಂದು ಯಾವುದೋ ದೇಶಕ್ಕೆ ಸಹಾಯ ಮಾಡ್ತಿದೆ ಅಂದ್ರೆ ಅವ್ರೇನ್ ಮಾಡ್ತಾರೆ, ನಮಗೆ ನಿಮ್ ಈ ಭಾಗದ ಜಾಗ ಬೇಕು ಅಂತ ಕೇಳ್ತಾರೆ. ಅಥವಾ ಚೈನಾ ಬಾಂಗ್ಲಾ, ಭೂತಾನ್, ಆಮೇಲೆ ಶ್ರೀಲಂಕಾ, ಪಾಕಿಸ್ತಾನದ ಜೊತೆ ವ್ಯವಹಾರ ಮಾಡ್ತಿದೆ, ಅವ್ರು ಕೇಳಿರೋದು ಸುತ್ತು ನಮಗ್ ಜಾಗ ಬೇಕು, ನಿಮ್ ಜಾಗ ಕೊಡಿ, ನಾವು ನಿಮ್ಗೆ ಊಟ ಕೊಡ್ತೀವಿ, ನಾವು ನಿಮಗ್ ದುಡ್ಡು ಕೊಡ್ತೀವಿ, ನಾವು ನಿಮಗ್ ಸಾಲ ಕೊಡ್ತೀವಿ, ಹಿಂಗ್ ಹೇಳ್ಕೊಂಡು ಸುತ್ತು ಕುತ್ಕೊಳ್ತಾರೆ. ಅವರ ಹಸಿವನ್ನ, ಅವರ ಬಡತನವನ್ನ, ಅವರ ಆರ್ಥಿಕ ಸಮಸ್ಯೆಗಳನ್ನ ಬಂಡವಾಳ ಮಾಡ್ಕೊಳ್ತಾರೆ. ಭಾರತದಂತ ದೇಶ ಒಂದು ಚೈನಾದ ವಿರುದ್ಧ ನಿಂತ್ರೆ ಭಾರತ ಹೊಡಿಲಿಕ್ಕೆ ಒಂದೇ ಒಂದು ಬೆತ್ತ ಇದ್ರೆ ಇವರು ಸುತ್ತು ಕುತ್ಕೊಂಡು 10 ಬೆತ್ತದಲ್ಲಿ ಹೊಡಿತಾರೆ ಅವರನ್ನ. 10 ಕೋಲಲ್ಲಿ ಏಟ್ ಬೀಳೋದಕ್ಕೂ 1 ಕೋಲಲ್ಲಿ ಏಟ್ ಬೀಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಹೀಗೆ ಬಲಾಢ್ಯ ದೇಶಗಳು ನಮ್ಮ ಹಸಿವನ್ನ, ಬಡತನವನ್ನ, ನಮ್ಮ ಸಮಸ್ಯೆಗಳನ್ನ ಹೇಗ್ ಬಳಸ್ಕೊಳ್ತವೆ ಅನ್ನೋದು ಒಂದು. ಎರಡನೇದು, ಅಲ್ಲಿ ನೀವು ಗಮನಿಸಿರ್ಬೋದು, ಜಾಗತೀಕರಣದ ಬಗ್ಗೆ ಮತ್ತು ಭಾರತದ ರೈತರ ಬಗ್ಗೆ ಮಾತನಾಡ್ತಾ ಹೋಗ್ತೀವಲ್ಲಿ. ಮಾತನಾಡ್ತಾ ಹೋದಾಗ ಅಲ್ಲಿ ಆದಂತ ಹಸಿರು ಕ್ರಾಂತಿ ಮತ್ತು ಭಾರತದ ರೈತ ಅಂತ ಬಂದಾಗ ಆ ಗ್ರೀನ್ ರೆವಲ್ಯೂಷನ್ ಅನ್ನುವಂಥದ್ದು ಭಾರತದ ರೈತರ ಬದುಕನ್ನ ಏನ್ ಮಾಡಿದೆ, ಏನಾಗಿದೆ, ನಮ್ಮಲ್ಲಿ ನಾವ್ ಎಲ್ಲಿಗೆ ಬಂದು ನಿಂತಿದ್ದೀವಿ. ಸೊ ನಮ್ಮ ಅಜ್ಜ ಗ್ರಾಮೀಣ ಭಾರತದ ಹಿನ್ನೆಲೆಯಲ್ಲಿ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದ, ಆಗ ಬದುಕ್ತಿದ್ದಾಗ ಪ್ರೊಡಕ್ಷನ್ ಕಾಸ್ಟ್ 0 ಇತ್ತು, ಬಟ್ ತುಂಬಾ ಬ್ಯೂಟಿಫುಲ್ ಆಗಿ ಬದುಕ್ತಾ ಇದ್ದ. ಇವತ್ತು ನಮ್ಮ ಅಪ್ಪ ತುಂಬಾ ಅದ್ಭುತವಾದಂತ ಅಮೆರಿಕದ ಮಾನ್ಸೆಂಟೋ ಕಂಪ್ನಿ ಕೊಡುವಂತ ಬಿತ್ತನೆ ಬೀಜಗಳು, ಫರ್ಟಿಲೈಸರ್, ಪೆಸ್ಟಿಸೈಡ್ ಕಂಪ್ನಿಗಳು ಕೊಡುವಂತ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ಗಳು, ಇದೆಲ್ಲವನ್ನು ಹಾಕಿ ಉತ್ಪಾದನೆ ಪ್ರಮಾಣ ಜಾಸ್ತಿ ಆಯ್ತು. ಯಾವಾಗ ಉತ್ಪಾದನೆ ಜಾಸ್ತಿ ಆಯ್ತೋ ಪೂರೈಕೆ ಜಾಸ್ತಿ ಆಯ್ತು, ಸಪ್ಲೈ ಜಾಸ್ತಿ ಆಯ್ತು. ಸಪ್ಲೈ ಜಾಸ್ತಿ ಆಗಿದ್ರಿಂದ ಡಿಮ್ಯಾಂಡ್ ಕಡಿಮೆ ಆಯ್ತು, ರೇಟ್ ಡೌನ್ ಆಯ್ತು. ಸೊ 50,000 ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಹಾಕಿರೋ ರೈತನಿಗೆ 50,000 ರೂಪಾಯಿ ಉಳಿತಿಲ್ಲ. ನಮ್ಮ ಅಜ್ಜನ ಕಾಲದಲ್ಲಿ ಆತ್ಮಹತ್ಯೆ ಪ್ರಮಾಣ ಕಡಿಮೆ ಇತ್ತು, ಮತ್ತು ಇವತ್ತು ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಆಗಿದೆ. ಹೇಗಿದು? ಸೊ ಹಾಗಾದ್ರೆ ಇಲ್ಲಿ ಈ ಅವಧಿಯಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಆಯ್ತು, ಬಟ್ ಟ್ರಿಲ್ಲರ್, ಟ್ರಾಕ್ಟರ್, ಹಾರ್ವೆಸ್ಟರ್, ಫರ್ಟಿಲೈಸರ್, ಪೆಸ್ಟಿಸೈಡ್ಸ್ ಮುಂತಾದ ಅನೇಕ ಕಂಪನಿಗಳ ಓನರ್ಗಳ ಆಸ್ತಿ, ಅವರ ಹಣದ ಪ್ರಮಾಣ 4 ಪಟ್ಟು ಜಾಸ್ತಿ ಆಗೋಯ್ತು. ಹಾಗಾದ್ರೆ ನಮ್ಮ ಕೃಷಿ ಮಂತ್ರಿ ಯಾರನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಈ ಯೋಜನೆಗಳನ್ನ ಅಮೆರಿಕದ ಮಾನ್ಸೆಂಟೋದಂತ ಅಥವಾ ಮಲ್ಟಿ ನ್ಯಾಷನಲ್ ಕಂಪನಿಗಳನ್ನ ಕರ್ಕೊಂಬಂದು ನಮ್ಮ ಮಣ್ಣಿಗೆ ಬಿಟ್ರು ಅನ್ನೋದು. ಸೊ ಇದು ಒಂದ್ ಕಡೆ ಆದ್ರೆ, ನಾನು ಇದು 2 ಪಾಯಿಂಟ್ ಆಯ್ತು. ದೆನ್ 3ನೇ ಪಾಯಿಂಟಿಗೆ ಬಂದ್ರೆ, ನಮ್ಮ ಆಹಾರ ಕ್ರಮ, ಭಾರತೀಯ ಆಹಾರ ಕ್ರಮ ಅಂತಿತ್ತು. ಸೊ ಇದರಲ್ಲಿ ಇವತ್ತು ಬಿದ್ದಿರುವಂತ ಒಂದು ಪ್ರಜ್ಞೆ, ನೀವು ಕಾಲೇಜ್ ಒಳಗಡೆ ನೀವೇ ತಿಂತಕ್ಕಂತ ಒಂದಷ್ಟು
ಚಿತ್ರ ವಿಚಿತ್ರವಾದಂತ ಆಹಾರಗಳು. ಅಂದ್ರೆ ನಮ್ಮ ಮೆಡಿಕಲ್ ಸೈನ್ಸ್ ಏನಿತ್ತು, ನಮ್ಮ ಮೆಡಿಕಲ್ ಸೈನ್ಸ್ ಮೇಲೆ ವೆಸ್ಟರ್ನ್ ಮೆಡಿಕಲ್ ಸೈನ್ಸ್ ಉಂಟು ಮಾಡಿರುವಂತ ಪ್ರಭಾವ ಎಂತದ್ದು, ಹೇಗದು 5 ವರ್ಷದಿಂದ 25,000 30,000 ಆಗ್ತಿದ್ದಂತ ಆಪರೇಷನ್ ಇವತ್ತು 10 ಲಕ್ಷ 15 ಲಕ್ಷ 20 ಲಕ್ಷ ಆಗ್ತಾ ಇದೆ. ಮೆಡಿಕಲ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತಿದೆ. ಸೊ ಇದರಿಂದ ಕೆಲಸ ಮಾಡ್ತಿರುವಂತ ಜನ ಯಾರು? ಯಾವುದೇ ಸರ್ಕಾರಗಳ ಮೂಲಭೂತ ಅಗತ್ಯ ಶಿಕ್ಷಣ, ಆರೋಗ್ಯ ಮತ್ತು ಆಹಾರ, ಇದನ್ನ ಸಾಮಾನ್ಯ ಜನಕ್ಕೆ ಕೊಡ್ಬೇಕಾಗಿರುವಂತದ್ದು. ಬಟ್ ವಿಶ್ವದ ಯಾವುದಾದ್ರೂ ಸರ್ಕಾರ ಇದನ್ನ ಉಚಿತವಾಗಿ ಕೊಡ್ತಾ ಇದೆಯಾ? ಇದರಿಂದ ಯಾರು ಕೆಲಸ ಮಾಡ್ತಿದ್ದಾರೆ? ಸೊ ನಿಮಗನ್ಸೋದು ಸರ್ ಯಾವುದೋ ಒಬ್ಬ ರಾಜಕಾರಣಿ ಮಾಡ್ತಿದ್ದಾನೆ, ಸರ್ ಯಾವುದೋ ಒಬ್ಬ ಮಲ್ಟಿನ್ಯಾಷನಲ್ ಕಂಪನಿ ಓನರ್ ಮಾಡ್ತಿದ್ದಾನೆ, ಸರ್ ಇನ್ಯಾರು ಅಲ್ಲ. ಇದರಿಂದ ಒಟ್ಟಾರೆ ಜಾಗತೀಕರಣ ಅನ್ನುವಂತ ಒಂದು ದೊಡ್ಡ ಪೆಡಂಭೂತ ಇಡೀ ವಿಶ್ವವನ್ನ ವ್ಯಾಪಿಸ್ಕೊಂಡಿದೆ. ನಮಗೆ ಗೊತ್ತಿಲ್ಲದೆ ನಮ್ಮ ಶಿಕ್ಷಣ ರಂಗದಲ್ಲಿ, ನಮ್ಮ ಆಹಾರದಲ್ಲಿ, ನಮ್ಮ ಜೀವನ ಪದ್ಧತಿಯಲ್ಲಿ, ನಮ್ಮ ಆಲೋಚನಾ ಕ್ರಮದಲ್ಲಿ ಎಲ್ಲದರಲ್ಲೂ ಕೂಡ ಅದು ಇನ್ವಾಲ್ವ್ ಆಗಿ ನಮಗೆ ಗೊತ್ತಿಲ್ಲದೆ ನಿಧಾನಕ್ಕೆ ಸಂಪೂರ್ಣವಾಗಿ ಇಡೀ ವಿಶ್ವವನ್ನ ಕಬ್ಜಾ ಮಾಡ್ಕೊಳ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ನೀವು ಜಾಗತೀಕರಣ ಪಠ್ಯವನ್ನ ನೋಡ್ಬೇಕಾಗತ್ತೆ. ಅದರ ಹಿನ್ನೆಲೆಯಲ್ಲೇನೆ ಸರ್ ಮಾತಾಡ್ತಾ ಇದ್ರು, ಯಾವುದು ಅಂಗುಲ ಉಳುವಿನ ಪರಕಾಯ ಪ್ರವೇಶ ಕೂಡ ಆಲ್ಮೋಸ್ಟ್ ಆ ಹಿನ್ನೆಲೆಯಲ್ಲೇ ಬರ್ತಾ ಹೋಗುತ್ತೆ. ಅಂದ್ರೆ ಬಲಾಢ್ಯ ಜೀವಿಗಳು ದುರ್ಬಲ ಜೀವಿಗಳನ್ನ ಹೇಗ್ ಬಳಸ್ಕೊಳ್ತವೆ, ಅದು ಊರಿನ ಏನು ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಹೇಗ್ ಬಳಸ್ಕೊಳ್ತಾರೆ. ಒಂದು ಪ್ರಬಲ ಶಿಕ್ಷಣ ಸಂಸ್ಥೆಗಳು ತನ್ನ ವಿದ್ಯಾರ್ಥಿಗಳ ಆಗು ಹೋಗುಗಳನ್ನ ಹೇಗ್ ಬಳಸ್ಕೊಳ್ಳುತ್ತೆ. ನಿಮ್ಮ ಫೇಲ್ಯೂರ್ ಅನ್ನ ಎಷ್ಟೊಂದ್ಸರಿ ಎತ್ತ ತಂದೆ ತಾಯಿಗಳೇ ಫೇಲ್ ಆದ ಮಗನನ್ನ ಒಪ್ಕೊಳ್ಳಿಕ್ ರೆಡಿ ಇರಲ್ಲ, ಮತ್ತು ಪಾಸ್ ಆದ ಮಗನನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸುವಂತದ್ದು. ಇಬ್ರು ಒಂದೇ ತಾಯಿಯ ಮಕ್ಕಳು, ಅವ್ರ ಒಳಗಡೆ ಇರುವಂತ ಅದ್ಭುತವಾದಂತ ಸ್ಕಿಲ್, ಅವ್ನು ಫೇಲ್ ಆಗಿರ್ಬೋದು ಬಟ್ ಅವ್ನ ಅದ್ಭುತವಾದ ಜ್ಞಾನಿ. ಡಿಗ್ರಿ ಓದ್ಬಿಟ್ಟು ಮನೇಲಿರೋ ಮಗನ್ಕಿಂತ 10ನೇ ಕ್ಲಾಸ್ ಫೇಲ್ ಆಗಿ 10 ವರ್ಷ ಸಾಕೊಂಡು 50,000 ದುಡಿತಾ ಇರೋ ಮಗನ್ ಮುಖ್ಯ ಅನ್ನುವಂತ ಕಾನ್ಸೆಪ್ಟ್ ನಮ್ಮಲ್ಲಿ ಬರದೇ ಇರುವಂತದ್ದು. ಈ ಎಲ್ಲ ಪ್ರಜ್ಞೆಗಳನ್ನ ನಿಧಾನ ಸೃಷ್ಟಿ ಮಾಡಿರೋದು. ಸೊ ಎಲ್ಲವೂ ಕೂಡ ಒಂದು ಫ್ರೇಮ್ ವರ್ಕ್ ಹಾಕಿಟ್ಬಿಡ್ತದೆ. ಹಿಂಗಿದ್ರೆ ಬ್ಯೂಟಿ ಅನ್ನೋ ಹಿನ್ನೆಲೆಯಲ್ಲಿ ನೀವು ಆ 2 ಪಠ್ಯಗಳನ್ನ ಗಮನಿಸ್ಕೊಳ್ಬೇಕಾಗುತ್ತೆ. ಡನ್. ಎನಿ ಡೌಟ್ಸ್? ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಿ. ಸರ್ ಇವನ್ ಮೇದರ ಹಳ್ಳಿ ಅವಸ್ಥಾನ ಸುಮ್ನೆ ಹಂಗೆ ಸಮರಿ ಮಾಡ್ತೀರಾ ಸರ್? ಸರ್ ಮಾಡಿಲ್ಲ. ಹೌದಾ? ಓಕೆ. ಸೊ ಇದು ಮೇದರಹಳ್ಳಿ ಅವಸಾನ ನಿಮ್ಗೆ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿರುವಂತದ್ದು ಗ್ರಾಮೀಣ ಕುಲಕಸುಬುಗಳು ಅಂತಿದ್ವು. ಇದರಲ್ಲಿ ಜಾತಿಯನ್ನು ಪ್ರಜ್ಞೆಯನ್ನು ಹೊರಗಡೆ ಇಟ್ಟು ನೋಡ್ತಾ ಇದ್ದೀನಿ ನಾನು. ಕುಲಕಸುಬು ಅಂದ್ರೆ ಒಂದು ಗುಂಪು, ಒಂದು ಕಡೆ ವಾಸ ಮಾಡಿದಂತ ಒಂದು ಜನಾಂಗದ ಒಟ್ಟಾರೆ ಗುಂಪು ಏನ್ ಮಾಡ್ತಾ ಇತ್ತು, ಒಂದೊಂದು ಕಸುಬುಗಳನ್ನ ಇಟ್ಕೊಂಡಿದ್ರು. ಈಗ ಮೇದರು ಅಂದ್ರೆ ಬಿದಿರನ್ನ ತಗೊಂಡು ಬುಟ್ಟಿ ಮಾಡ್ತಕ್ಕಂತ ಮತ್ತು ಬಿದಿರಿನ ಮೂಲಕ ಕರಕುಶಲ ವಸ್ತುಗಳನ್ನ ಮಾಡ್ತಕ್ಕಂತ ಒಂದು ಜನಾಂಗ. ಹಂಗೆ ಪ್ರತಿ ಹಳ್ಳಿಗಳಲ್ಲಿ ಅವರ ಕಸುಬಿನ ಹಿನ್ನೆಲೆಯಲ್ಲಿ ಅವರನ್ನ ಗುರುತಿಸ್ತಾ ಇದ್ದಂತ ಬೇರೆ ಬೇರೆ ಜಾತಿಗಳಿದಾವೆ. ಕುಂಬಾರ ಮಡಿಕೆ ಮಾಡ್ತಿದ್ದ, ಚಮ್ಮಾರ ಚಪ್ಪಲಿ ಹೊಲಿತಿದ್ದ, ದರ್ಜಿ ಬಟ್ಟೆ ಹೊಲಿತಿದ್ದ. ಸೊ ಹೀಗೆ ಪ್ರತಿಯೊಂದು ಒಕ್ಕಲಿಗ ಭೂಮಿಯನ್ನ ಉತ್ತು ಬಿತ್ತು ಹಸನ್ ಮಾಡ್ತಿದ್ದ, ಕ್ಷೌರಿಕ ಕ್ಷೌರ ಮಾಡ್ತಿದ್ದ, ಅಗಸ ಹಳೆ ಬಟ್ಟೆಗಳನ್ನ ಒಗೆದು ಐರನ್ ಮಾಡ್ಕೊಡ್ತಿದ್ದ. ಒಂದೊಂದು ಕುಲಗಳ ನಡುವೆ ಒಂದು ಬಾರ್ಟರ್ ಸಿಸ್ಟಮ್ ಇತ್ತು, ಸಾಟಿ ವಿನಿಮಯ ಪದ್ಧತಿ ಇತ್ತು. ಇವ್ರು ಅದನ್ನ ಮಾಡ್ಕೊಡ್ತಿದ್ರು, ಅವ್ರು ಅದಕ್ಕೇನೋ ಕೊಡ್ತಾ ಇದ್ರು, ಎಲ್ಲರೂ ಕೂಡ ಸಮಾನವಾಗಿ ಬದುಕ್ತಾ ಇದ್ರು. ಯಾವಾಗ ಈ ಜಾಗದಲ್ಲಿ ಜಾಗತೀಕರಣದ ಆಲೋಚನೆಗಳು ಬಂದು ಹಣ ಪ್ರಧಾನ ಆಗ್ತಾ ಹೋಯ್ತೋ, ಆಗ ನಿಧಾನಕ್ಕೆ ಯಾವುದು ಶ್ರೇಷ್ಠ ಮತ್ತು ಯಾವುದು ಕನಿಷ್ಠ ಅನ್ನೋ ಪ್ರಜ್ಞೆ ಕೂಡ ಬೆಳೀತಾ ಹೋಯ್ತು. ಒಕ್ಕಲಿಗ ನಾನು ಬೆಳೆಯುವ ರಾಗಿ ಶ್ರೇಷ್ಠ, ನಿನ್ನ ಮಡಕೆ ಕನಿಷ್ಠ, ಹಾಗಾಗಿ ನಾನು ಶ್ರೇಷ್ಠ ಮತ್ತು ನೀನು ಕನಿಷ್ಠ ಅನ್ನೋ ಪ್ರಜ್ಞೆ ಬೆಳೀತಾ ಹೋಯ್ತು. ಸೊ ಹೀಗೆ ಒಂದಷ್ಟು ಕುಲ ಕಸುಬುಗಳಲ್ಲಿ ಈ ಸಾಧ್ಯತೆಗಳಿರ್ಲಿಲ್ಲ. ನಿಧಾನಕ್ಕೆ ಈಗ ಚಿಕ್ಕಮಗಳೂರು ಭಾಗದಲ್ಲಿ ಬಿದಿರಿನಿಂದ ಕುಕ್ಕೆಗಳನ್ನ ಮಾಡಿ, ಅಂದ್ರೆ ಒಂದ್ ಸಣ್ಣ ಪ್ಲಾಸ್ಟಿಕ್ ಕವರ್ ತರ ಮಾಡಿ ಅದ್ರೊಳಗಡೆ ಮಣ್ಣು ತುಂಬಿ ಕಾಫಿ ಗಿಡಗಳನ್ನ ನೆಟ್ಟು ಬೆಳೆಸುವಂತ ಒಂದು ಉದ್ಯೋಗ. ಅದಕ್ಕೆ ಕಾಫಿ ಪ್ಲಾಂಟರ್ಗಳಿಗೆ ಲಕ್ಷಾಂತರ ಕಾಫಿ ಕುಡಿಕೆಗಳು ಬೇಕಾಗಿತ್ತು. ಅದು ಸಾಂಪ್ರದಾಯಿಕವಾಗಿ ಸದಾ ಕಾಲ ಅದು ಬೇಕಾಗಿದ್ರಿಂದಾಗಿ, ಅದು ಸ್ಕಿಲ್ ಬೇಸ್ಡ್ ಆಗಿರೋದ್ರಿಂದ, ಕರಕುಶಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಲಕ್ಷಾಂತರ ಕೊಡೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಮೇದರಿಗೆ ಒಂದು ದೊಡ್ಡ ಮಟ್ಟದ ಗೌರವ ಇತ್ತು. ಆ ಗೌರವನ್ನ ನೋಡ್ಕೊಂಡು ಇವ್ರೇನ್ ಮಾಡ್ತಿದ್ರು, ಹೋಗ್ಬಿಟ್ಟು ಆರ್ಡರ್ ಕೊಟ್ಟು ಮುಂಚೆನೆ ಹೇಳಿ, ಮುಂಚೆ ಅಡ್ವಾನ್ಸ್ ಕೊಟ್ಟು ನಮ್ಗೆ ಫಸ್ಟ್ ಕೊಡಪ್ಪ ಅಂತ ಹೇಳಿ ಒಂದ್ ತರದ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ನಿಧಾನಕ್ಕೆ ಏನಾಯ್ತು,
ಹೀಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದ್ದಂತ ಒಂದ್ ಟೈಮಲ್ಲಿ ಏನಾಯ್ತು, ಇದ್ದಕ್ಕಿದ್ದಂಗೆ ಬಿದಿರಿಗೆ ಪ್ರತಿ ಒಂದಷ್ಟು ವರ್ಷಗಳ ನಂತರ ಬರುವಂತ ಒಂದು ರೋಗ, ಬಿದಿರಕ್ಕಿ ರೋಗ. ಅದು ಅಕ್ಕಿಯನ್ನ ಬಿಟ್ಟು ಸಂಪೂರ್ಣ ಬಿದಿರು ನಾಶ ಆಗುತ್ತೆ ಮೇದರಹಳ್ಳಿಯ ಆ ಸುತ್ತಮುತ್ತಲಿನ ಕಾಡಲ್ಲಿರುವಂತದ್ದು. ಮತ್ತ ಬೀಜ ಉದ್ರಿ ಆ ಬೀಜ ಮತ್ತೆ ಚಿಗುರಿ ಹೊಸದಾಗಿ ಬರ್ಲಿಕ್ಕೆ ಸುಮಾರು 10-15 ವರ್ಷಗಳ ಟೈಮ್ ತಗೊಳುತ್ತೆ. ಈ ಟೈಮಲ್ಲಿ ಆ ಒಂದು ಡಿಮ್ಯಾಂಡಿಗೆ ತಕ್ಕನಾದಂತ ಸಪ್ಲೈ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಏನಾಯ್ತು, ಅದರ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಗೊತ್ತಾಗಿ ಆ ಭಾಗದಲ್ಲೊಂದು ಪ್ಲಾಸ್ಟಿಕ್ ಕವರ್ ಗಳನ್ನ ತಯಾರು ಮಾಡುವಂತ ಒಂದು ಕಾರ್ಖಾನೆ ಬರುತ್ತೆ. ಈ ಕಾರ್ಖಾನೆ ನಿಧಾನಕ್ಕೆ ನೀವು ಒಂದು ದಿನಕ್ಕೆ 1 ಲಕ್ಷ ಬೇಕಾ 10 ಲಕ್ಷ ಬೇಕಾ ಸಪ್ಲೈ ಮಾಡಕ್ ಶುರು ಮಾಡುತ್ತೆ. ಸೊ ಹೀಗೆ ನಿಧಾನಕ್ಕೆ ಏನಾಗುತ್ತೆ, ಅಷ್ಟೋ ಇಷ್ಟೋ ಉಳಿದಿರೋ ಬಿದ್ರಲ್ಲಿ ಇವರು ಸಣ್ಣ ಪುಟ್ಟ ಕೊಡ್ತಾ ಇದ್ರು. ಆ ಜಾಗದಲ್ಲಿ ಕೂಡ ಪ್ಲಾಸ್ಟಿಕ್ ಬಂದು ನಿಂತ್ಕೊಂಡು ನಿಧಾನಕ್ಕೆ ಮೇದರ ಅಗತ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅವರ ಅಗತ್ಯ ಕಡಿಮೆ ಆಗುತ್ತೋ ಅವರಿಗೆ ರೆಸ್ಪೆಕ್ಟ್ ಕೂಡ ಕಡಿಮೆ ಆಯ್ತಾ ಹೋಯ್ತು. ಇದೇ ಟೈಮಲ್ಲಿ ಬಂದಂತ ಈ ಭೀಕರ ರೋಗದಿಂದಾಗಿ ಸಂಪೂರ್ಣವಾಗಿ ಇವರ ಈ ಕುಕ್ಕೆಗಳ ಜಾಗದಲ್ಲಿ ಒಂದಷ್ಟು ಜನ ಸಂಪ್ರದಾಯವಾದಿಗಳು ಅದನ್ನೇ ತಗೊಳ್ತಾ ಇದ್ರೆ, ಕುಕ್ಕೆನ ಮಣ್ಣಲ್ಲಿ ಉಣಿದ್ರೆ ಆ ಇಡೀ ಬಿದಿರು ಗೊಬ್ಬರ ಆಗುತ್ತೆ, ಗಿಡ ಚೆನ್ನಾಗಿ ಬರುತ್ತೆ, ಪ್ಲಾಸ್ಟಿಕ್ ಪೇಪರ್ ಅಲ್ಲ ಅಂತ ಇದ್ದಂತವ್ರಿಗೂ ಕೂಡ ಇದು ದಕ್ಕದೇ ಇದ್ದಾಗ ಅವ್ರೇನ್ ಮಾಡ್ತಾರೆ, ನಿಧಾನಕ್ಕೆ ಅವರು ಶಿಫ್ಟ್ ಆಗ್ಬಿಟ್ರು. ಸೊ ಅವರು ಶಿಫ್ಟ್ ಆದ್ಮೇಲೆ ಏನಾಯ್ತು ನಿಧಾನಕ್ಕೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಕಾರ್ಖಾನೆ ಸಂಪೂರ್ಣವಾಗಿ ಒಂದು ಮೇದರ ಜನಾಂಗದ ಬದುಕನ್ನೇ ಕಿತ್ಕೊಳ್ಬಿಡ್ತು. ಸೊ ಇದನ್ನ ನೀವು ಇಟ್ಕೊಂಡು ಸುಮ್ನೆ ಇದ್ ನೋಡ್ತಾ ಹೋದ್ರೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಕುಂಬಾರರ ಬದುಕನ್ನ ಕಿತ್ಕೊಳ್ತು. ರೈಟ್. ಒಂದು ಲೂನಾರ್ಸ್ ವಾಕ್ಮೇಟ್ ಒಬ್ಬ ನನ್ಗೆ ಊರಲ್ಲಿ ಚಪ್ಪಲಿ ಮಾರುವಂತ ಒಬ್ಬ ಚಮ್ಮಾರ ಒಬ್ಬ ದೊಡ್ಡ ಹೀರೋನ ಕರ್ಕೊಂಬಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಸಕ್ ಆಗಲ್ಲ. ಲೂನಾರ್ಸ್ ಅವರು ಉಪೇಂದ್ರನ ಕರ್ಕೊಂಬಂದು ಕೊಡಿಸ್ತಾರೆ. 50 ರೂಪಾಯಿ ಚಪ್ಪಲಿ 250 ರೂಪಾಯಿಗೆ ಮಾಡ್ತಾರೆ. ನಾವು ಹೋಗಿ ತಗೊಳ್ತೀವಿ. ಊರಲ್ಲಿ ಅವ್ರು 150 ರೂಪಾಯಿಗೆ ನೀಟಾಗಿ ಹೊಲಿದು ಕೊಟ್ರು ನಾವು ತಗೊಳ್ಳಲ್ಲ, ಯಾಕಂದ್ರೆ ಅದ್ರಲ್ಲಿ ಉಪೇಂದ್ರ ಇಲ್ವಲ್ಲ. ನಮ್ಮ ಆಲೋಚನೆಗಳು ಕೂಡ ಯಾವಾಗ ಈ ಹಿನ್ನೆಲೆಯಲ್ಲಿ ಹೋದ್ವೋ ನಿಧಾನಕ್ಕೆ ನಾವು ಕೂಡ ಅನುಕೂಲ ಸಿಂಧು ಆಗ್ತಾ ಹೋದ್ವಿ. ಅದು ಕಾಸ್ಟ್ಲಿ, ಅದು 250-300 ರೂಪಾಯಿ ಆಗುತ್ತೆ, ಇದು 200 ರೂಪಾಯಿಗೆ ಸಿಗುತ್ತೆ. ಬಟ್ ಇದು ಒಂದು ವರ್ಷದಲ್ಲಿ 10 ಜೊತೆ ಕಿತ್ತೋಗುತ್ತೆ. ಅದು ವರ್ಷ ಅಲ್ಲ 10 ವರ್ಷ ಹಾಕೋರು ಕಿತ್ತೋಗಲ್ಲ. ನಮ್ಗಂತದ್ ಬೇಕಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಕೇವಲ ಮೇದರ ಬದುಕನ್ನಷ್ಟೇ ಅಲ್ಲ, ಸಂಪೂರ್ಣವಾಗಿ ಇಡೀ ಭಾರತದ ಭವಿಷ್ಯವನ್ನ ಹೇಗೆ ಹಾಳು ಮಾಡ್ತಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ನಾನು ಕ್ಲಾಸಲ್ಲಿ ಕೂಡ ಕೊಟ್ಟಿದ್ದೆ. ಇವತ್ತು ಸಮುದ್ರ ಸೇರ್ತಾ ಇರುವಂತ ಆ ಎಲೆಕ್ಟ್ರಾನಿಕ್ ವೇಸ್ಟ್ ಮತ್ತು ಪ್ಲಾಸ್ಟಿಕ್ ಸಮುದ್ರದ ಉಷ್ಣತೆಗೆ ಕರಗಿ ಲಿಕ್ವಿಡ್ ತರ ಆಗಿ ಅದನ್ನ ಮೀನುಗಳು ತಿಂತಿದಾವೆ. ಆ ಮೀನುಗಳನ್ನ ಮತ್ತು ಸಮುದ್ರದ ಉತ್ಪನ್ನಗಳನ್ನ ತಿಂತಾ ಇರೋ ನಾವು ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದ ಮೆದುಳಿನಲ್ಲಿ ಅದು ಸೇರಿ ಬ್ರೈನ್ ಹ್ಯಾಮರೇಜ್ ತರದ ಕಾಯಿಲೆಗಳು ಬರ್ತಾ ಇದೆ. ಸೊ ಇವತ್ತು ಸಣ್ಣ ಮಕ್ಕಳಿಗೆಲ್ಲರಿಗೂ ಕೂಡ ಅನೇಕ ರೋಗಗಳು ಬರ್ತಾ ಇರೋದಕ್ಕೆ ನಾವು ತಿಂತಾ ಇರೋ ಫುಡ್ ಒಳಗಡೆ ಇರುವಂತ ಪ್ಲಾಸ್ಟಿಕ್ ಕಾರಣ ಆಗುತ್ತೆ. ನೀವು ಇದ್ಯಾವುದೋ ಈಗಲೂ ನೀವು ಕೂಡ ಕಾಲೇಜಲ್ಲಿ ತಿನ್ನುವಂತ ಅನೇಕ ಫುಡ್ಗಳು ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ ಸುತ್ತಿರ್ತಾರೆ. ಆ ಈಟಲ್ಲ ಆ ಪ್ಲಾಸ್ಟಿಕ್ ನ ಅಂಶ ಅದಕ್ಕೆ ಬಿಟ್ಕೊಂಡಿರ್ತದೆ, ಅದನ್ನ ನೀವು ತಿಂತಾ ಇರ್ತೀರಾ. ಇನ್ಯಾವುದೋ ಬಿಸಿನೀರ್ ಹಾಕೊಂಡು ಕಲ್ಸ್ಕೊಂಡ್ ಕುಡಿಲಿಕ್ಕೆ ಒಂದು ಪ್ಯಾಕೆಟ್ ಏನೋ ಬರುತ್ತೆ, ನೀವು ಅದೇನೋ ಮ್ಯಾಗಿ ಅಂತ. ಸೊ ಇವೆಲ್ಲವನ್ನ ನೀವು ನಿಮಗೆ ಗೊತ್ತಿಲ್ಲದೆ ನಿಮ್ ಬಾಡಿಗೆ ಪ್ಲಾಸ್ಟಿಕ್ ನ ಅಂಶ ದಿನೇ ದಿನ ಲಿಕ್ವಿಡ್ ಪ್ಲಾಸ್ಟಿಕ್ ಸೇರ್ತಾ ಇದೆ. ಅದು ನಿಮ್ಮ ದೇಹವನ್ನ ನಿಧಾನಕ್ಕೆ ಅತ್ಯಂತ ಗಂಭೀರ ಕಾಯಿಲೆಗಳ ಕಡೆಗೆ, ಪ್ಲಾಸ್ಟಿಕ್ ಅಂದ್ರೆ ಕ್ಯಾನ್ಸರ್ನ ಕಡೆಗಿರ್ಬೋದು. ನಮಗೆ ಗೊತ್ತಿಲ್ಲದೆ ಇವತ್ತು ಕ್ಯಾನ್ಸರ್ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ ಭಾರತದಲ್ಲಿ. ರೀಸನ್ ಏನು? ಹಾರ್ಟ್ ಅಟ್ಯಾಕ್ ನ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ, ಬ್ರೈನ್ ಹ್ಯಾಮರೇಜ್ ನ ಪ್ರಮಾಣ ಜಾಸ್ತಿ ಆಗಿದೆ. ನಾವು ಹಳ್ಳಿ ಕಡೆ ಲಕ್ವಾ ಅಂತ ಕರಿತೀವಿ. ಸೊ ಈ ತರದ ಅನೇಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ನಮಗೆ ಗೊತ್ತಿಲ್ಲದೆ ಪ್ಲಾಸ್ಟಿಕ್ ಕಾರಣ ಆಗ್ತಾ ಇರೋದು ಒಂದು. ಇನ್ನೊಂದ್ ಕಡೆ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ಎಲ್ಲಿಟ್ಟು ನೋಡ್ತಾ ಇದ್ದೀವಿ. ನಮ್ಮ ಅಜ್ಜ ನಮ್ಮ ಅಪ್ಪನಿಗೊಂದು ಅದ್ಭುತವಾದಂತ ಊಟ ಕೊಟ್ಟಿದ್ದ. ನಮ್ಮಪ್ಪ ನಮಗೆ ಅರ್ಧ ಅದ್ಭುತವಾಗಿರುವಂತ ಮತ್ತು ಅರ್ಧ ಹಾಳಾಗಿರೋ ಊಟ ಕೊಟ್ರೆ ನಾವು ನಮ್ಮ ಮಕ್ಕಳಿಗೆ ಸಂಪೂರ್ಣ ವಿಷ ಕೊಡ್ಬೇಕಾಗತ್ತೆ. ನಿಧಾನಕ್ಕೆ ಪ್ರಕೃತಿಯ ಜೊತೆಗೆ ಬರ್ತಂತ ಪ್ಲಾಸ್ಟಿಕ್ ಇಡೀ ಪ್ರಕೃತಿಯನ್ನು ನಾಶ ಮಾಡ್ತಿದೆ, ಯಾಕಂದ್ರೆ ಅದು ಕೊಳೆಯೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೀವು ಈ ಕಥೆಯ ಹಿನ್ನೆಲೆಯಲ್ಲಿ ಒಂದು ಕುಲಕಸುಬನ್ನ, ಒಂದು ಜಾಗತಿಕ ಬದುಕನ್ನ ಹೇಗೆ ಪ್ಲಾಸ್ಟಿಕ್ ನಾಶ ಮಾಡ್ತು, ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳು ಈ ಸಣ್ಣ ಪುಟ್ಟ ಕರಕುಶಲ ಕಲೆಗಳನ್ನು ಇಟ್ಕೊಂಡಿದ್ದಂತ ಗ್ರಾಮೀಣರ ಜೀವನವನ್ನು ಹೇಗ್ ನಾಶ ಮಾಡ್ತು ಅನ್ನೋದ್ರ ಹಿನ್ನೆಲೆಯಲ್ಲಿ ನೀವು ಆ ಕಥೆಯನ್ನ ಗಮನಿಸ್ಕೋಬೇಕಾಗತ್ತೆ. ರೈಟ್. ಅರ್ಥ ಆಯ್ತಾ? ಬಿಟ್ಟು ಮಲ ಹಿಡಿದಾತ ಸರ್ ಮಾತಾಡಿದ್ರು ಅನ್ಸುತ್ತಲ್ವಾ? ಸರ್ ಇಲ್ಲ ಸರ್.
ಅದು ಮೌಸ್ ಬಿಟ್ಟು ಮೊಲ ಹಿಡಿದ ಅಂತ ಲೇಖನದಲ್ಲಿ ನೀವು ಮುಖ್ಯವಾಗಿ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಒಂದು ಸ್ವತಂತ್ರ ಉದ್ಯೋಗದ ಮೂಲಕ ನಾವು ಹೇಗೆ ಸ್ವಾವಲಂಬಿಗಳಾಗ್ಬೋದು. ಅಲ್ಲಿ ಅದು ಕಥೆ ನಿಮಗೆ ಗೊತ್ತಿದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಸಾಫ್ಟ್ವೇರ್ ಕೆಲಸ ಬಿಟ್ಟು ಮೊಲ ಸಾಕಾಣಿಕೆಗೆ ಬಂದು ಹೇಗೆ ಕ್ಲಿಕ್ ಆಗಿ ಜೀವನದಲ್ಲಿ ವಿನ್ ಆಗಿದ್ದಾನೆ, ಗೆದ್ದಿದ್ದಾನೆ ಅಂತ. ಈ ತರದ ಲಕ್ಷಾಂತರ ಉದಾಹರಣೆಗಳು ನಿಮ್ಮ ಯೂಟ್ಯೂಬ್ಗಳಲ್ಲಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಸಿಗುತ್ತೆ. ಒಬ್ಬ MBA ಪದವೀಧರ ಏನು ಗುಜರಾತ್ನ ಮುರ್ರಾ ತಳಿಯ ಎಮ್ಮೆಗಳನ್ನ ಸಾಕಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾನೆ, ತಿಂಗಳ 5 ಲಕ್ಷ ಆದಾಯ ಮಾಡ್ತಿದ್ದಾನೆ. ಒಬ್ಬ MSc ಗೋಲ್ಡ್ ಮೆಡಲಿಸ್ಟ್ ಒಂದ್ ತಿಂಗಳಿಗೆ 15 ಲಕ್ಷ ದುಡಿತಿದ್ದಾನೆ ಅಗ್ರಿಕಲ್ಚರ್ ಅಲ್ಲಿ. ಇನ್ಯಾರೋ ಬಂದು PUC ಫೇಲ್ ಆಗಿರೋ ಹುಡುಗ ಬೆಂಗಳೂರಲ್ಲಿ ಪೂಜಾ.com ಮಂತ್ರ.com ಅಂತ ಒಂದು ಸ್ಟಾರ್ಟ್ಅಪ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿತಿದ್ದಾನೆ. ಮತ್ತು ಡಿಗ್ರಿ ಮಾಡಿರೋ ಅಥವಾ ಡಬಲ್ ಡಿಗ್ರಿ ಮಾಡಿರೋ ನಾನು ಅದೇ ಕಂಪನಿಯಲ್ಲಿ 25,000 ಕೆಲಸ ಮಾಡ್ತಾ ಇದ್ದೀನಿ. ಈ ತರದ ಕಾನ್ಸೆಪ್ಟ್ಗಳಿದೆ. ಒಂದು ಪ್ರಜ್ಞೆ ಇದೆ, ಸಾಯೋವರೆಗೂ ನಾನೊಬ್ಬರ ಹತ್ರ ಕೆಲಸ ಮಾಡಿದ್ರೆ ನಾನೊಬ್ಬ ಕೂಲಿ ಆಳು ಅಥವಾ ನಿಮ್ ಭಾಷೆನ ಹೇಳಿದ್ರೆ ನೌಕರ. ಬಟ್ ನಾನೇ ಏಕೆ ಹೀಗಾಗ್ಬಾರ್ದು? ನಾನೇ ಹೇಗೆ ಸ್ವತಂತ್ರ ಉದ್ಯಮವನ್ನ ಅಥವಾ ಉದ್ಯೋಗವನ್ನ ಅಥವಾ ಬದುಕಿನ ರೀತಿಯನ್ನ ಶೋಧನೆ ಮಾಡ್ಕೊಳ್ಬಾರ್ದು ಅನ್ನೋದರ ಹಿನ್ನೆಲೆಯಲ್ಲಿ ನೀವು ಈ ಪಟ್ಟಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮೊಲ ಸಾಕಾಣಿಕೆ ಅಷ್ಟು ಅದ್ಭುತವಾಗಿ ಒಬ್ಬ AC ಸುನಿಲ್ನ ಬದುಕನ್ನ ಕಾಪಾಡುತ್ತೆ. ಬದುಕಲಿಕ್ಕೆ ಸಾವಿರಾರು ದಾರಿಗಳಿದೆ. ಆದ್ರೆ ಅಲ್ಲಿ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿರುವಂತದ್ದು, ಮೊದಲು ಮಾರ್ಕೆಟಿಂಗ್ ಮಾಡೋದನ್ನ ಕಲಿಬೇಕಾಗತ್ತೆ. ಮಾರ್ಕೆಟಿಂಗ್ ಇರೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ನಾನು ಮೊಬೈಲ್ ಸ್ಥಾಪನೆ ಮಾಡಿದ್ರೆ 100 ಮೊಬೈಲ್ ಬರುತ್ತೆ. ಇವಾಗೇನು ನೀವೇ ನೋಡ್ತಾ ಇದ್ದೀರಾ, ಯಾವ್ದೋ ಈ ಐಫೋನ್ ಬಗ್ಗೆ ಮಾತಾಡ್ತಾ ಇದೀವಿ, ಈಗೆಲ್ಲ ಹೋಗ್ಬಿಟ್ಟು ಇನ್ನೊಂದು ಯಾವ್ದೋ ಬಂದಿದೆ, ಇನ್ನೊಂದನ್ನ ಯಾವ್ದೋ ನಿಲ್ಲಿಸ್ತೀವಿ, ಸ್ಪೇರ್ ಪಾರ್ಟ್ ಸಿಗಲ್ಲ, ಇನ್ನೊಂದು ಮತ್ತೊಂದು ಇಲ್ಲ. ಆದ್ರೆ ಫುಡ್ ಇಂಡಸ್ಟ್ರಿಗೆ ಬಂದ್ರೆ ತಿನ್ನೋ ಕೈಗಳಿರೋವರೆಗೂ ಕರೆಕ್ಟಾಗಿ ಟೇಸ್ಟ್ ಕೊಟ್ರೆ, ಕರೆಕ್ಟಾಗಿ ಉತ್ಪಾದನೆ ಮಾಡಿದ್ರೆ ಆಹಾರದ ಉದ್ಯಮ ಯಾವತ್ತಿಗೂ ಸೋಲಲ್ಲ ಅಂತ ಗಮನಿಸುವಂಥದ್ದು. ನೀವು ನೋಡಿ, ಇವತ್ತು ಫುಡ್ ಸ್ಟ್ರೀಟ್ಗಳು, ಪಾನಿಪುರಿ ಹಾಕೋರು, ಮಸಾಲ ಪುರಿ ಹಾಕೋರು, ಬೇಲ್ಪುರಿ ಹಾಕೋರು ಯಾವ ಮಟ್ಟಕ್ಕೆ ಅಂದ್ರೆ ಅಲ್ಲೆಲ್ಲೋ ನಾರ್ತ್ ಇಂದ ಬಂದು ಕರ್ನಾಟಕದಲ್ಲಿ 4-5 ಸೈಟ್ಗಳು ತಗೊಂಡವ್ರೆ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರು ಒಂದು ವಾಣಿಜ್ಯ ಇಲಾಖೆನಲ್ಲಿ ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಯಾರ್ದೋ ನೋಡಿದಾಗ ಒಬ್ಬ ಫೋನ್ ಪೇ ನಲ್ಲಿ 80 ಲಕ್ಷ ರೂಪಾಯಿ ಒಂದು ತಿಂಗಳ ಟರ್ನ್ ಓವರ್ ಮಾಡಿರೋದು, ಇನ್ನೊಬ್ಬ 72 ಲಕ್ಷ ರೂಪಾಯಿ ಟರ್ನ್ ಓವರ್. ಅಂದ್ರೆ ನಾವ್ ಏನ್ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಯಾವ ಕೆಲ್ಸನ ಕನಿಷ್ಠ ಅಂತ ಅನ್ಕೊಳ್ತೀವಿ ಕೆಲವು ಸರಿ. ನಾನ್ ಇದೆಲ್ಲ ಓದ್ಬಿಟ್ಟು ಇದ್ ಮಾಡ್ಬೇಕಾ? ಬೇಡಪ್ಪ, ಅಲ್ಲಿ ನೀನು ಒಂದ್ 25,000 ಸಂಬಳ ತಗೋ, ನಿನ್ ಬಾಸ್ ಹತ್ರ ದಿನ ಬೈಸ್ಕೋ, ಮ್ಯಾನೇಜರ್ ಹತ್ರ ದಿನ ಬೈಸ್ಕೋ, ಬೇಡ ಅಂದವ್ರು ಯಾರು? ಇದ್ಯಾವುದು ಬೇಡ, ಸ್ವತಂತ್ರವಾಗಿ ಬದುಕ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಬೆಳಿಲಿಕ್ ಬೇಕಾಗಿರುವಂತ ಒಂದು ಪಠ್ಯವನ್ನ ಇದು ನಿಮಗೆ ಕಟ್ಕೊಡ್ತಾ ಹೋಗುತ್ತೆ. ಅಂದ್ರೆ ಸ್ವತಂತ್ರವಾಗಿ ಬದುಕುವಂಥದ್ದು. ನಾವು ಸ್ವಾವಲಂಬಿಗಳಾದ್ರೆ ಜಗತ್ತು ಸ್ವಾವಲಂಬಿ ಆಗುತ್ತೆ. ಸ್ವಾವಲಂಬಿ ಭಾರತ ಯಾವತ್ತಿಗೂ ಕೂಡ ಉದ್ಧಾರ ಆಗುತ್ತೆ. ಮತ್ತು ಸ್ವಾವಲಂಬಿ ಹಳ್ಳಿಗಳು ಮತ್ತು ಸ್ವಾವಲಂಬಿ ಯುವಕರು ಭಾರತದ ಆಸ್ತಿ ಅಂತ ಮಹಾತ್ಮ ಗಾಂಧೀಜಿ ಕೂಡ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನೀವು ಇದನ್ನ ಗಮನಿಸ್ಕೊಳ್ಬೇಕಾಗತ್ತೆ. ರೈಟ್? ಓಕೆ ಅಪ್ಪ, ಮುಗಿಸ್ಬೋದಲ್ವಾ? ಆಲ್ಮೋಸ್ಟ್ ನಾನು ಕೂಡ 3-4 ಗಾಂಧೀಜಿ ಸರ್ ಮಾತಾಡಿದ್ರೆ ನಾನು ಅದನ್ನ ಮಾತಾಡಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ಎಲ್ಲನೂ ಗಮನಿಸಿದ್ದೀನಿ. ಸ್ವಲ್ಪ ಇದು ಭಾರತದ ಆಹಾರದ ರಾಜಕಾರಣವನ್ನ ಗಮನಿಸ್ಕೊಳ್ಳಿ. ನಿಮ್ಗೆ ಗೊತ್ತಿದೆ, ಭಾರತದಲ್ಲಿರುವಂತ ಫುಡ್ ಪಾಲಿಟಿಕ್ಸು, ಯಾರು ಏನನ್ನ ತಿನ್ಬೇಕು, ಯಾವ ಜಾತಿಯವ್ರು ಯಾವ್ದನ್ನ ತಿನ್ಬಾರ್ದು, ಯಾವ ಧರ್ಮದವ್ರು ಯಾವತ್ ತಿನ್ನೋದ್ರಿಂದಾಗಿ ನಮಗ್ ಬೇಜಾರಾಗ್ತಿದೆ, ನಮ್ಮ ಧರ್ಮ ಯಾವ್ದೋ ಪೂಜಿಸ್ತಾ ಇದೀವಿ ಅದನ್ನ ಅವ್ರು ತಿನ್ಬಾರ್ದು. ಒಂದು ಆಹಾರವನ್ನ, ಒಬ್ಬ ವ್ಯಕ್ತಿಯ ಆಹಾರ ಸಂಸ್ಕೃತಿಯನ್ನ ಗೌರವಿಸ್ಲಿಕ್ಕೆ ಬರದೇ ಇರುವಂತ ಒಂದು ದೇಶದಲ್ಲಿ ಒಂದು ನಿಜವಾದ ಸಂಸ್ಕೃತಿ ಇರುತ್ತಾ? ಪ್ರತಿಯೊಬ್ಬರ ಆಹಾರವನ್ನ ಗೌರವಿಸ್ಬೇಕಾಗಿರುವಂತದ್ದು ಭಾರತೀಯರ ಅಥವಾ ನಾವು ಮನುಷ್ಯರ ಆದ್ಯ ಕರ್ತವ್ಯ. ನೀನು ಗಿಡ ತಿಂತೀಯ ಅಂದ್ರೆ ನೀನ್ ದನ ತಿನ್ನೋನ್ನ ಗೌರವಿಸು, ಮತ್ತು ದನ ತಿನ್ನೋನು ಗಿಡ ತಿನ್ನೋನು ಗೌರವಿಸ್ಬೇಕಾಗತ್ತೆ. ಇಡೀ ಪ್ರಾಣಿ ಪ್ರಪಂಚದಲ್ಲಿ ಇಲ್ಲದೆ ಇರುವಂತ ಆಹಾರದ ಹಿನ್ನೆಲೆಯಲ್ಲಿನ ಮೇಲು ಕೀಳು ಭಾವನೆಗಳು ಮನುಷ್ಯ ಪ್ರಪಂಚದಲ್ಲಿ ಮಾತ್ರ ಇದೆ. ಅಂದ್ರೆ ಮನುಷ್ಯ ಪ್ರಾಣಿಗಿಂತಲೂ ಕೀಳ ಅಂತ. ಒಂದು ದೇವರ ಹೆಣ ಅಂದ್ರೆ ಬಹುಶಃ ಆಹಾರವೇ ದೇವರು. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವೇ ದೈವ ಜಗಕ್ಕೆಲ್ಲ ಸರ್ವಜ್ಞ ಅಂತಾರಲ್ಲ, ಅಂತ ಅನ್ನ ದೇವರೇ ಕಣ್ಮುಂದೆ ಮಣ್ಣಿಗೆ ಹೋಗ್ತಾ ಇರ್ಬೇಕಾದ್ರೆ ಅದು ಬಹುಶಃ ದೇವರ ಹೆಣವೇ. ಆಹಾರವೇ ದೇವರು, ಅದನ್ನೂ ದಕ್ಕದ ಹಾಗೆ ಮಣ್ಣಿನಲ್ಲಿ ಊತಾಕ್ದಾಗ ಒಂದು ವರ್ಗ ಏನನ್ನ ತಿನ್ಬೇಕು, ಹೇಗ್ ಬದುಕ್ಬೇಕು? ಶತಮಾನಗಳಿಂದ ಒಂದು ಸಂಸ್ಕೃತಿಯಲ್ಲಿ ನೀವು ಶೋಷಣೆ ಮಾಡ್ತಾ ಮಾಡ್ತಾ ಸ್ವತಂತ್ರವಾಗಿ ಬದುಕುವ ಎಲ್ಲಾ ಹಕ್ಕುಗಳನ್ನೂ ಕಿತ್ಕೊಂಡು ನಿಮ್ಮನ್ನೇ ನಂಬಿ ಬದುಕ್ತಾ ಇರುವಂತ ಒಂದು ವರ್ಗ.
ನೀವು ಅವರ ಬದುಕುವ ಹಕ್ಕುಗಳನ್ನ ಕಿತ್ಕೊಳ್ದೆ ಬಿಟ್ಟಿದ್ರೆ ಅವ್ರು ನಿಮ್ಮೇಲೆ ಡಿಪೆಂಡ್ ಆಗ್ತಾ ಇರ್ಲಿಲ್ಲ. ನಿಮ್ಮೇಲೆ ಡಿಪೆಂಡ್ ಆಗೇ ಇರಬೇಕು ಮತ್ತು ಅವರಿಗೆ ಬದುಕುವ ಯಾವ ಸ್ವಾತಂತ್ರ್ಯದ ಹಕ್ಕೂ ಇಲ್ಲ. ಈ ತರದ ಜನ ನಿಮ್ಮ ಮನೆಯ ಸತ್ತ ಪ್ರಾಣಿಯನ್ನು ಕೂಡ ನೀವು ದಕ್ಕದೇ ಇರೋ ಹಾಗೆ ಮಾಡೋದು. 70-80ರ ದಶಕದವರೆವಿಗೂ ಒಂದು ಸಾಮಾನ್ಯ ಆಹಾರದ ಸಂಸ್ಕೃತಿಯಲ್ಲಿದ್ದಂತ ಒಂದು ಇದು ಬ್ರಿಟಿಷರ ನಂತರ ಗಜ್ನಿ ಗೋರಿಗಳು ಬಂದು ಭಾರತದಲ್ಲೊಂದು 70-80ರ ದಶಕದ ನಂತರ ಬೆಳೆದಂತ ಒಂದು ಹಿಂದೂ ಅಸ್ಮಿತೆ ಅನ್ನುವಂತ ಐಡಿಯಾಲಜಿಗಳಿರ್ಬೋದು ಅಥವಾ ಇಸ್ಲಾಮೀಕರಣದ ಐಡಿಯಾಲಜಿಗಳ ಹಿನ್ನೆಲೆಯಲ್ಲಿ ಆದಂತ ಒಂದಷ್ಟು ಅನಾಹುತಗಳು ಏನು ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಹಿಂದೆ ಒಂದು ಎಲ್ಲ ಪ್ರಾಣಿಗಳ ಹಾಗೆ ಹಸುವು ಕೂಡ ಪ್ರಾಣಿ. ಆದ್ರೆ ಕಳೆದ 30 ವರ್ಷಗಳಲ್ಲಿ ಅಥವಾ 50 ವರ್ಷಗಳಲ್ಲಿ ಹಸು ದೇವರಾದ ರೀತಿ ಹಿಂಗಿದೆ. 12ನೇ ಶತಮಾನದ ವಚನಕಾರತಿ ಹೇಳೋ ಹಾಗೆ ಕುರಿ ಕೋಳಿ ಕಿರು ಮೀನ ತಿಂಬವರನ್ನ ಕುಲಜರೆಂಬರು. ಅಂದ್ರೆ ಕುರಿ ಕೋಳಿ ಮೀನು ಇವುಗಳೆಲ್ಲ ತಿಂದ್ರೆ ಅವನು ಅಪ್ಪರ್ ಕಾಸ್ಟ್, ಕುಲಜ, ಅವನು ಸ್ಟ್ರೇಟ್. ಅವನು ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬವರನ್ನ, ಅಂದ್ರೆ ದೇವರಿಗೆ ಪಂಚಾಮೃತಕ್ಕೆ ಕೊಡುವಂತ ಹಾಲನ್ನ ಕರೆಯುವಂತ ಹಸುವನ್ನ ತಿನ್ನುವಂತವ್ರನ್ನ ವಲಯ ಮಾದಿಗರೆಂಬರು. ಅಂದ್ರೆ ಇದನ್ನ ನೋಡಿದಾಗ ನೀವು ಭಾರತದ ನಿಜವಾದಂತ ಮೂಲ ನಿವಾಸಿಗಳಾಗಿದ್ದಂತವರ ಆಹಾರ ಕ್ರಮ ಅದು ಕ್ರಿಶ್ಚಿಯಾನಿಟಿ ಬಂದ್ಮೇಲೆ ಅಥವಾ ಇಸ್ಲಾಂ ಬಂದ್ಮೇಲೆ ಬಂದದ್ದಲ್ಲ. ಈ ದೇಶದ ಯಾರನ್ನ ನೀವು ಇವತ್ತು ದಲಿತರು ಅಂತ ಕರಿತಾ ಇದ್ದೀರಾ, ಯಾರನ್ನ ನೀವು ಶೋಷಿತರು ಅಂತ ಕರಿತಾ ಇದ್ದೀರಾ, ಸೊ ಆ ಜನ ಅಂದ್ರೆ ಈ ಭಾರತ ದೇಶದ ನಿಜವಾದ ಮೂಲ ನಿವಾಸಿಗಳ ಆಹಾರ ಕ್ರಮದ ಮೇಲೆ ಹೊರಗಡೆಯಿಂದ ಬಂದಂತ ಒಂದು ಆರ್ಯನ್ ಕಲ್ಚರ್, ಅಂದ್ರೆ ಭಾರತದಲ್ಲದ ಮಧ್ಯ ಏಷ್ಯಾದಿಂದ ಇಲ್ಲಿಗೆ ಬಂದಂತ ಒಂದು ಸಂಸ್ಕೃತಿ ನಮ್ಮ ಆಹಾರ ಕ್ರಮ, ನನ್ನ ಆಚಾರ ವಿಚಾರ, ನನ್ನ ಬದುಕುವ ರೀತಿ, ನನ್ನ ಆಲೋಚನೆ ಇವೆಲ್ಲದರ ಮೇಲೂ ಯಾವ ಮಟ್ಟದ ಪರಿಣಾಮ ಬೀರ್ಬಿಟ್ಟಿದೆ ಅಂದ್ರೆ ಇವತ್ತು ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಜಾತಿಯವರು, ನಮ್ಮ ಧರ್ಮದ, ನಮ್ಮ ಈ ದ್ರವಿಡಿಯನ್ ಪರಿಕಲ್ಪನೆಯ ಜನ ಕೂಡ ಇಂಡೈರೆಕ್ಟ್ ಆಗಿ ಅವರನ್ನ ಫಾಲೋ ಮಾಡ್ತಿದ್ದಾರೆ. ಶಾಡೋ ಆರಿಯನ್ಸ್ ಆಗ್ಬಿಟ್ಟಿದೀವಿ ನಾವು. ಸೊ ಈ ಹಿನ್ನೆಲೆಯಲ್ಲಿ ನೀವು ಭಾರತದ ಆಹಾರದ ಸಂಸ್ಕೃತಿ, ಭಾರತದ ಆಲೋಚನಾ ಪ್ರಜ್ಞೆಗಳು ಇವುಗಳನ್ನೆಲ್ಲ ನೀವು ನೋಡ್ಬೇಕಾಗತ್ತೆ. ರೈಟ್? ಸಾಕು ಅನ್ಸುತ್ತೆ, ಬಹುಶಃ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಜೊತೆಗೆ ನೀವು ಅದೊಂದು ಪ್ರಬಂಧ ಬರೆಯುವಂತದಕ್ಕೊಂದು 5-6 ಪದ ಇರುತ್ತೆ ನಿಮಗೆ. ಆ ಪದಗಳನ್ನ ನೋಡ್ಕೊಂಡು ಒಂದು ಪ್ರಬಂಧ, ಕತೆ ಅಥವಾ ಒಂದು ಸೃಜನಾತ್ಮಕವಾದಂತ ಬರವಣಿಗೆ, ಅದು ಕ್ರಿಯೇಟಿವ್ ಆಗಿ ಅಥವಾ ನಗು ಅಥವಾ ಹಾಸ್ಯ ಪ್ರಬಂಧ ಏನಾದ್ರೂ ಒಂದು ಮಾಡಿ. ರೈಟ್? ಓಕೆ ಅಬ್ಬಾ. ಮತ್ತೆ ಗಾಂಧೀಜಿ ಮತ್ತು ನೆಹರು ಪತ್ರಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿದೆ 2 ಪತ್ರಗಳಿದೆ. ಗಾಂಧೀಜಿ ಏನ್ ಬರೀತಾರೆ ಮತ್ತು ಅದಕ್ಕೆ ನೆಹರು ಏನ್ ಬರೀತಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಅದ್ ಬಿಟ್ರೆ ಮತ್ತೆ ಹಳ್ಳಿಗಳು ಮತ್ತು ನಗರಗಳ ನಡುವೆ ಇರುವಂತ ಸಮಸ್ಯೆಗಳೇನು, ಯಾಕೆಲ್ಲವೂ ದೂರ ದೂರ ಇದೆ, ಇದನ್ನೆಲ್ಲ ಒಂಚೂರು ಗಮನಿಸಿ. ರೈಟ್? ಸರ್ ಭುಜಂಗ ದಶಾವತಾರಗಳು ಬರುತ್ತಾ ಸರ್ ಟೆಸ್ಟ್ ಅಲ್ಲಿ? ನೀವು ಮೂವಿ ನೋಡಕ್ ಹೇಳಿದ್ದೆ ನಾನು. ಎಲ್ರು ಸ್ವಲ್ಪ ಮೂವಿ ನೋಡಿ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದಿರುತ್ತದು ನಿಮ್ಗೆ. ಬೇರೆ ಏನಾದ್ರು ಡೌಟ್ ಇದೆಯಾ? ಮತ್ತೆ ನಾವ್ ಇದನ್ನ ಕೂಡ ನಿಮ್ ಗ್ರೂಪ್ ಶೇರ್ ಮಾಡ್ತೀವಿ, ರೆಕಾರ್ಡಿಂಗ್ಸು. ಸೊ ಏನು ಡೌಟ್ ಇಲ್ಲ ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಬೋದು ಅನ್ಸುತ್ತೆ. ಕ್ಲೋಸ್ ಮಾಡೋದಾ? ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಎಕ್ಸಾಮು. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಓಕೆಮ್ಮ, ಓಕೆಮ್ಮ, ಸರ್ ಓಕೆಮ್ಮ, ಎಲ್ಲರಿಗೂ ಥ್ಯಾಂಕ್ ಯು. ಬೈ. ಸರ್ ಕ್ಲೋಸ್ ಮಾಡಿ ಸರ್, ಕ್ಲೋಸ್ ಮಾಡಿ ಸರ್. ಹಾ ಸರ್. ಹ್ಮ್